ಓಕೆ. ಹಾಯ್, ಹಲೋ, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗಳು ಎಜುಕೇಶನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗಳು. ಎಲ್ಲರೂ ಹೇಗಿದ್ದೀರಾ? ಒಂದು ಸೆಕೆಂಡ್ ಕಮೆಂಟ್ ಮಾಡಿ, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಕ್ಲಾಸಸ್ಗಳು ತಗೊಳಕ್ಕಾಗಿರ್ಲಿಲ್ಲ. ಓಕೆ ಓಕೆ ಓಕೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಫೀಲ್ ಮಾಡ್ಕೊಳ್ಳೋಣ. ಮೀನ್ಸ್ ಎವ್ರಿ ಡೇ ಇಸ್ ಅನದರ್ ಚಾನ್ಸ್. ಒಂಥರ ಎಲ್ಲರೂ ಖುಷಿಯಾಗಿರೋಣ. ಓಕೆ. ಸೊ ಹಾಗಾದ್ರೆ ನಿನ್ನೆ ಒಂದಿನ ಕ್ಲಾಸಸ್ಗಳನ್ನ ರನ್ ಮಾಡೋಕ್ಕಾಗಿರ್ಲಿಲ್ಲ. ನಿನ್ನೆ ಕ್ಲಾಸಸ್ ಒಂದು ಸ್ವಲ್ಪ ರೀಕಾಲ್ ನೋಡ್ಕೊಳ್ಳೋಣ. ಸೊ ಮೊನ್ನೆ ಕ್ಲಾಸಸ್ ಅಲ್ಲಿ ನಾವು ಸೂರ್ಯನ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಇವತ್ತು ಸೌರಮಂಡಲದ ಬಗ್ಗೆ ಅಧ್ಯಯನ ಮಾಡೋಣ. ಓಕೆನಾ? ಸೂರ್ಯ ಮತ್ತು ಸೌರಮಂಡಲದ ಬಗ್ಗೆ. ಹಾಗಾದ್ರೆ ನಿನ್ನೆ ಒಂದು ದಿನ ಕ್ಲಾಸು ಸ್ಕಿಪ್ ಆಯ್ತಲ್ವೇ? ಮೀನ್ಸ್ ನೀವು ಬಹಳ ಜಾಣರು, ಟಾಪಿಕ್ ಗಳನ್ನ ಮರ್ತು ಬಿಟ್ಟಿರ್ತೀರಾ ನೇರವಾಗಿ. ಸೊ ನೇರವಾಗಿ ಟಾಪಿಕ್ ಹೋಗಿದ್ರೆ ಹಂಗೆ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ಹಾಗಾಗಿ ಒಂದ್ 5-10 ನಿಮಿಷ ರೀಕಾಲ್ ನೋಡ್ಕೊಳ್ಳೋಣ. ಸೊ ಏನ್ ಮಾಡ್ತಾ ಇದ್ವಿ ಮೊನ್ನೆ? ಸೂರ್ಯನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಇದ್ವಿ. ಸೂರ್ಯನ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಇದೊಂಥರ ನಮ್ದು ಸೂರ್ಯ. ಓಕೆನಾ? ಸೂರ್ಯನ ಕೇಂದ್ರ ಭಾಗವನ್ನ ನಾವು ಏನಂತ ಕರಿತೀವಿ? ಕೋರ್ ಅಂತ ಕರಿತೀವಿ. ಸೂರ್ಯನ ಕೇಂದ್ರ ಭಾಗವನ್ನ ನಾವು ಕೋರ್ ಅಂತ ಕರಿತೀವಿ. ನೆಕ್ಸ್ಟ್, ಸೂರ್ಯನ ಔಟರ್ ಲೇಯರ್ ಅಲ್ಲಿ ಏನಿರುತ್ತೆ? ಸೊ ಇದನ್ನ ನಾವು ರೇಡಿಯೇಟಿವ್ ಝೋನ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೇಡಿಯೇಟಿವ್ ಝೋನ್ ಅಂತ ಕರಿತೀವಿ. ರೇಡಿಯೇಟಿವ್ ಝೋನ್. ನೆಕ್ಸ್ಟ್, ಸೊ ಸೂರ್ಯನ ಇನ್ನೊಂದು ಲೇಯರ್ನ ಮೂರನೇ ಪದರನ ನಾವೇನಂತ ಕರಿತೀವಿ? ಕನ್ವೆಕ್ಟಿವ್ ಝೋನ್ ಅಂತ ಕರಿತೀವಿ. ಕನ್ವೆಕ್ಟಿವ್ ಝೋನರ್ ಅಂತ ಅನ್ಕೊಳ್ಳಿ, ಅಥವಾ ಕನ್ವೆನ್ಷನ್ ಝೋನ್ ಅಂತ ಕನ್ಕೊಳ್ಳಿ. ನೆಕ್ಸ್ಟ್, ಸೊ ಸೂರ್ಯ ಇದು ಇಂಟರ್ನಲ್ ಸ್ಟ್ರಕ್ಚರ್ ಅಂತಾನು ಕೂಡ ಹೇಳಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಇನ್ನೊಂದ್ಸಲ ರೀಕಾಲ್ ಮಾಡೋಣ. ಸೊ ಇದು ಸೂರ್ಯನ ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಹೇಳಿದ್ದೆ. ಸೂರ್ಯನಲ್ಲಿ ಇನ್ನೊಂದು ಔಟರ್ ಲೇಯರ್ ಆಗಿ ಇನ್ನೊಂದು ಲೇಯರ್ ಇದೆ. ಸೊ ಹೊರಪದರೆಯಿಂದ ಸೂರ್ಯನನ್ನು ನೋಡಿದಾಗ ಏನೇನು ಕಾಣಿಸುತ್ತೆ? ಓಕೆನಾ? ಸೊ ಓಕೆನಾ? ಸೂರ್ಯನ ಔಟರ್ ಲೇಯರ್ ಅಲ್ಲಿ ಇನ್ನೊಂದು ಲೇಯರ್ ಇದೆ. ಓಕೆನಾ? ಗೊತ್ತಾಗ್ತಿದ್ಯಾ? ಸೂರ್ಯನ ಔಟರ್ ಲೇಯರ್ ಅಲ್ಲಿ, ಈ ಔಟರ್ ಲೇಯರ್ ಅನ್ನ ನಾವು ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್, ಸೂರ್ಯನ ಔಟರ್ ಮೋಸ್ಟ್ ಲೇಯರ್ ಅನ್ನ ಟಾಪ್ ಮೋಸ್ಟ್ ಲೇಯರ್ ಅನ್ನ ಸೊ ನಾವೇನಂತ ಕರಿತೀವಿ? ಫೋಟೋಸ್ಪಿಯರ್ ಅಂತ ಕರಿತೀವಿ. ಫೋಟೋಸ್ಪಿಯರ್. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಇವು ಮೂರು ಬಂದ್ಬಿಟ್ಟು ಇಂಟರ್ನಲ್. ಓಕೆನಾ? ಇಂಟರ್ಸ್ಟ್ರಕ್ಚರ್. ಇವು ಎರಡು ಬಂದ್ಬಿಟ್ಟು ಔಟರ್ ಸ್ಟ್ರಕ್ಚರ್. ಸೊ ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಲಾಸ್ಟ್ ಕ್ಲಾಸಸ್ ಅಲ್ಲಿ. ಇದು ಸೂರ್ಯನ ಬಗ್ಗೆ. ಓಕೆನಾ? ಸೊ ಇಂಟರ್ನಲ್ ಸ್ಟ್ರಕ್ಚರ್ ನ ಕೋರ್ ಅಂತ ಕರೆದಿದ್ವಿ. ತದನಂತರ ರೇಡಿಯೇಟಿವ್ ಝೋನ್, ತದನಂತರ ಕನ್ವೆಕ್ಟಿವ್ ಝೋನ್, ಆಫ್ಟರ್ ದಟ್ ಕ್ರೋಮೋಸ್ಪಿಯರ್, ಆಫ್ಟರ್ ದಟ್ ಸೊ ಲಾಸ್ಟ್ ಗೆ ನೋಡಿದ್ದು ಫೋಟೋಸ್ಪಿಯರ್. ಸೊ ಹಾಗಾದ್ರೆ ನಾವು ಸೂರ್ಯನನ್ನ ಹೊರಗಿಂದ ನೋಡಿದಾಗ ಈ ಫೋಟೋಸ್ಪಿಯರ್ ನ ಇಲ್ಲೇ ಹೊರಗಡೆ ಬರ್ದ್ಬಿಡ, ಮೇಲ್ಭಾಗದಲ್ಲೇ ಬರ್ದ್ಬಿಡ್ತೀವಿ ನೋಡಿ. ಸೊ ಕನ್ಫ್ಯೂಸ್ ಬೇಡ. ಓಕೆನಾ? ಸೊ ಇಲ್ಲೇ ಬರೀತೀವಿ ನೋಡ್ರಿ. ಈ ಲೇಯರ್ ಅನ್ನ ನಾವೇನಂತ ಕರಿತೀವಿ? ಫೋಟೋಸ್ಪಿಯರ್ ಅಂತ ಕರಿತೀವಿ. ಕಾಣಿಸ್ತಿದ್ಯಾ? ಒಂದ್ ಸೆಕೆಂಡ್ ನೋಡೋಣ. ಓಕೆ, ಕಾಣಿಸ್ತಾ ಇದೆ. ಸೊ ಈ ಔಟರ್ ಮೋಸ್ಟ್ ಲೇಯರ್ ನಾವೇನಂತ ಕರಿತೀವಿ? ಫೋಟೋಸ್ಪಿಯರ್ ಅಂತ ಕರಿತೀವಿ. ಸೊ ಇವುಗಳ ಬಗ್ಗೆನೇ ಅಧ್ಯಯನ ಮಾಡಿದ್ವಾ? ಸೊ ಇದರದ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ ನಾವು ಅಧ್ಯಯನ ಮಾಡಿದ್ವಿ. ಸೊ ಯಾವ್ಯಾವ ಏನೇನಾಗ್ತದೆ, ಏನೇನ್ ತರ ಇರುತ್ತೆ ಅಂತ. ಸೊ ಒನ್ ಬೈ ಒನ್ ನೋಡ್ತಾ ಬಂದಿದ್ವಿ. ಸೊ ಸೂರ್ಯನ ಕೇಂದ್ರದಲ್ಲಿ ಕೋರ್ ಅಂತ, ಸನ್ ಕೋರ್ ಅಂತ ಬರೆಯೋಣ. ಸನ್ ಕೋರ್ ಮೀನ್ಸ್ ಸೂರ್ಯನ ಕೇಂದ್ರದ ಬಗ್ಗೆ. ಸೂರ್ಯನ ಕೇಂದ್ರದ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ, ಹೌದಾ? ಸೊ ಲಾಸ್ಟ್ ಕ್ಲಾಸಸ್ ಒಂದು 15-20 ನಿಮಿಷ ರಿವಿಷನ್ ಮಾಡೋಣ. ಓಕೆನಾ? ಸೊ ಸೂರ್ಯನ ಕೇಂದ್ರದಲ್ಲಿ ಏನಾಗಿತ್ತು? ಸೂರ್ಯನ ಕೇಂದ್ರದಲ್ಲಿ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಸಂಯೋಜನೆ ಕ್ರಿಯೆ ಆಗುತ್ತೆ. ಯಾವ ಕ್ರಿಯೆ? ಸಂಯೋಜನೆ. ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಸಂಯೋಜನೆ ಕ್ರಿಯೆ ಮುಖಾಂತರ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಯಾವುದರಲ್ಲಿ? ಸೂರ್ಯನ ಕೇಂದ್ರದಲ್ಲಿ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಸಂಯೋಜನೆ ಮುಖಾಂತರ
ಕನ್ವರ್ಟ್ ಆಗ್ತದೆ, ಇದರಿಂದ ಎನರ್ಜಿ ಪ್ರೊಡ್ಯೂಸ್ ಆಗ್ತದೆ. ಎನರ್ಜಿ ಏನಾಗ್ತದೆ? ಪ್ರೊಡ್ಯೂಸ್ ಆಗ್ತದೆ. ಈ ಎನರ್ಜಿ ಪ್ರೊಡ್ಯೂಸ್ ಆದಾಗ ಸೊ ಅಲ್ಲಿ ಏನಾಗ್ತದೆ? ಹೀಟು ಹೈ ಇರ್ತದೆ, ಹೀಟು ಹೈ ಇರ್ತದೆ. ಓಕೆನಾ? ಹೀಟು ಹೈ ಇರ್ತದೆ. ಸೊ ಎಷ್ಟರ ಮಟ್ಟಿಗೆ ಹೈ ಇರ್ತದೆ? ಸೊ ಸೂರ್ಯನ ಕೇಂದ್ರದಲ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಮೀನ್ಸ್ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪರೇಚರ್ ಸೂರ್ಯನ ಕೇಂದ್ರದಲ್ಲಿರುತ್ತೆ. ಕೇಂದ್ರದ ಸ್ಥಿತಿ ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರುತ್ತೆ. ಪ್ಲಾಸ್ಮಾ ಸ್ಥಿತಿಯಲ್ಲಿ, ಯಾವ ಸ್ಥಿತಿಯಲ್ಲಿ? ಪ್ಲಾಸ್ಮಾ ಅವಸ್ಥೆಯಲ್ಲಿ ಇರುತ್ತೆ. ಹೌದಾ? ಹೇಳಿದ್ನಾ? ಸೊ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗುವಂಥದ್ದು ಸಂಯೋಜನೆ ಕ್ರಿಯೆ ಮುಖಾಂತರ ಅದರಲ್ಲಿ ಎನರ್ಜಿ ಕ್ರಿಯೇಟ್ ಆಗ್ತದೆ. ಆ ಎನರ್ಜಿಯಿಂದಾಗಿ ಏನಾಗ್ತದೆ? ಸೊ ಹೀಟ್ ಜನರೇಟ್ ಆಗಿ ಅದರಲ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಸೊ ಅದು ಪ್ಲಾಸ್ಮಾ ಅವಸ್ಥೆಯಲ್ಲಿ ಇರುತ್ತೆ. ಓಕೆನಾ? ಸೊ ಇದು ಸೂರ್ಯನ ಕೇಂದ್ರದ ಬಗ್ಗೆ ನೋಡಿದ್ವಿ. ತದನಂತರ ಈ ಸೂರ್ಯನ ಕೇಂದ್ರದ ಆದ್ಮೇಲೆ ಸೊ ಔಟರ್ ಲೇಯರ್ ಆಗಿ ಇನ್ನೊಂದಿದ್ದು ನೋಡಿ. ಸೊ ಇಲ್ಲಿ ಸೂರ್ಯನ ಕೇಂದ್ರ ಆದ್ಮೇಲೆ ಔಟರ್ ಲೇಯರ್. ಸೂರ್ಯನ ಕೇಂದ್ರದಲ್ಲಿ ಇವೆಲ್ಲವೂ ಕ್ರಿಯೆಗಳು ನಡೆದು. ಹೌದಾ? ಸೂರ್ಯನ ಕೇಂದ್ರದಲ್ಲಿ ಆ ಕ್ರಿಯೆ ಎಲ್ಲ ನಡೀತು. ಪ್ಲಾಸ್ಮಾ ವ್ಯವಸ್ಥೆಯಲ್ಲಿತ್ತು, 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇತ್ತು, ಅದರಲ್ಲಿ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಯ್ತು. ಸೊ ತದನಂತರ ಅಲ್ಲಿಂದ ಟೆಂಪರೇಚರ್ ಹೆಚ್ಚಾಗಿ ಎನರ್ಜಿ ಕ್ರಿಯೇಟ್ ಆಗ್ತಾ ಇತ್ತು. ಇನ್ನೊಂದು ನೋಡಿ, ಸೊ ಈ ಹೈಡ್ರೋಜನ್ ಹೀಲಿಯಂನ ಪ್ರಮಾಣ ಅಂತ ಕೇಳಿದ್ದಾನೆ. ಸೊ ಹೈಡ್ರೋಜನ್ ನ ಪ್ರಮಾಣ ಬಂದ್ಬಿಟ್ಟು 75% ಹೈಡ್ರೋಜನ್ ಇರುತ್ತೆ, ಪ್ಲಸ್ 24% ಹೀಲಿಯಂ ಇರುತ್ತೆ, ಪ್ಲಸ್ 1% ಅದರ್ ಇರುತ್ತೆ. ಗೊತ್ತಾಗ್ತಿದ್ಯಾ? ಸೊ ಸಂಪೂರ್ಣವಾಗಿ ಇಲ್ಲಿರುತ್ತೆ 1%. ಇದು 1% ನಷ್ಟು ಅದರ್ ಇರುತ್ತೆ. ಓಕೆನಾ? ಸೊ ಇದನ್ನ 2-3 ಸರಿ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಏನ್ ಹೇಳ್ತಾ ಇದೆ? ಕೇಂದ್ರದಲ್ಲಿ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ, ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗ್ತಾ ಇರ್ತದೆ. ಓಕೆನಾ? ಸೊ ಇಲ್ಲಿವರೆಗೂ ಏನಾದ್ರು ಡೌಟ್ಸ್ ಲಾಸ್ಟ್ ಕ್ಲಾಸಸ್ ಅಲ್ಲಿ ಆಗಿರುವಂತದ್ದು. ನೆಕ್ಸ್ಟ್ ಇದಾದ್ಮೇಲೆ ಸೊ ಕೇಂದ್ರದಲ್ಲಿ ಸೊ ಆದ್ಮೇಲೆ ಮುಂದೆ ಬರುವಂತದ್ದು ರೇಡಿಯೇಟಿವ್ ಝೋನ್. ನೋಡಿ, ರೇಡಿಯೇಟಿವ್ ಝೋನ್ ಅಲ್ಲಿ ಏನಾಗ್ತದೆ? ಸೊ ರೇಡಿಯೇಟಿವ್ ಝೋನ್ ಅಲ್ಲಿ ರೇಡಿಯೇಟಿವ್ ಝೋನ್. ಸೊ ಸಣ್ಣ ರೇಡಿಯೇಟಿವ್ ಝೋನ್ ಅಲ್ಲಿ ಏನಾಗ್ತದೆ? ಆ ಹೆಸರೇ ಡಿಫೈನ್ ಮಾಡ್ತಾ ಇದೆ. ರೇಡಿಯೇಟಿವ್ ಮೀನ್ಸ್ ಅಲ್ಲಿ ರೇಡಿಯೇಷನ್ಸ್ ಗಳು ಕ್ರಿಯೇಟ್ ಆಗ್ತದೆ. ಸೊ ಇಲ್ಲಿ ಪ್ಲಾಸ್ಮಾ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಎನರ್ಜಿ ಸೊ ಏನಾಗ್ತದೆ? ಹೈಡ್ರೋಜನ್ ಆಗಿ ಹೀಲಿಯಂ ಆಗಿ ಎನರ್ಜಿ ಕನ್ವರ್ಟ್ ಆಗ್ತದೆ. ಎನರ್ಜಿ ಆಗಿ ಬಂದಂತ ಸೊ ಅಲ್ಲಿರ್ತಕ್ಕಂಥದ್ದು ಸೊ ನೇರವಾಗಿ ಎನರ್ಜಿ ಇದ್ದದ್ದು ಕಿರಣಗಳಾಗಿ ರೇಡಿಯೇಷನ್ಸ್ ಆಗಿ ಸೊ ಇಲ್ಲಿಂದ ಇಲ್ಲಿ ಔಟರ್ ಲೇಯರಿಗೆ ಬರ್ತದೆ. ಇಲ್ಲಿಂದ ಔಟರ್ ಲೇಯರ್ ಅಲ್ಲಿ ಬಂದಿರತಕ್ಕಂಥದ್ದು 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದ್ದಂತ ಪ್ಲಾಸ್ಮಾ ವ್ಯವಸ್ಥೆಯ ಎನರ್ಜಿ ನೇರವಾಗಿ ಸೊ ರೇಡಿಯೇಟಿವ್ ಝೋನಿಗೆ ಬಂದಾಗ ಕಿರಣಗಳಾಗಿ ಹೊರಹೊಮ್ಮುತ್ತದೆ. ಸೊ ಹಾಗಾದ್ರೆ ರೇಡಿಯೇಟಿವ್ ಝೋನ್ ಅಲ್ಲಿ ಕಿರಣಗಳು ಆಗ್ತದೆ. ಏನಾಗ್ತದೆ? ಕಿರಣಗಳು. ಓಕೆನಾ? ಕಿರಣಗಳಾಗಿ ಇರ್ತದೆ. ಸೊ ಇದರಲ್ಲಿ ಎಂತ ಕಿರಣಗಳು ಇರ್ತವೆ? ಎಕ್ಸ್ ಕಿರಣಗಳು, ವೈ ಕಿರಣಗಳು. ಹೌದಾ? ಎಕ್ಸ್ ಕಿರಣಗಳು, ಗಾಮಾ ಕಿರಣಗಳು, ಎಕ್ಸ್ ಕಿರಣಗಳು, ವೈ ಕಿರಣಗಳು, ಗಾಮಾ ಕಿರಣಗಳು. ಸೊ ಇದೇ ಝೋನ್ ಅಲ್ಲಿ ಹೇಳ್ತದೆ. ಸೊ ಇದರಲ್ಲಿ ಕಿರಣಗಳು ಯಾವ ರೀತಿ ಹೊರಗಡೆ ಬರ್ತಾ ಇದೆ? ಮೀನ್ಸ್ ಫೋಟಾನ್ ನ ಕಿರಣದಲ್ಲಿ ಬರ್ತಾ ಇರ್ತದೆ. ಫೋಟಾನ್ಸ್ ಅಂತ ಕರಿತೀವಿ. ಫೋಟಾನ್ ಮೀನ್ಸ್ ಹೇಳಿದ್ನಲ್ಲ ಲಾಸ್ಟ್ ಟೈಮ್, ಡಾಟೆಡ್ ಆಗಿ. ಸೊ ಸೂರ್ಯನ ಕಿರಣಗಳು ಯಾವ ಶೇಪ್ ಅಲ್ಲಿ ಬರ್ತಾ ಇದಾವೆ? ಡಾಟೆಡ್ ಆಗಿ ಬರ್ತಾ ಇದಾವೆ. ಸೂರ್ಯನ ಕಿರಣಗಳು ಯಾವ ಶೇಪ್ ಅಲ್ಲಿ ಬರ್ತಾ ಇದಾವೆ? ಡಾಟೆಡ್ ಆಗಿ ಬರ್ತಾ ಇದಾವೆ. ಡಾಟೆಡ್ ಅಲ್ಲಿ ಈ ತರ ಡಾಟೆಡ್ ಆಗಿ ಬರ್ತಾ ಇರ್ತಾವೆ. ಗೊತ್ತಾಗ್ತಿದ್ಯಾ? ಇದನ್ನ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಓದ್ತಾ ಇರ್ತೀವಿ. ಫಿಸಿಕ್ಸ್ ಬ್ಯಾಚ್ ಅಲ್ಲಿ ನೋಡೋಣ. ಸೊ ಅದ್ರ ಬಗ್ಗೆ ಜಾಸ್ತಿ ಏನ್ ಬೇಡ. ಫೋಟಾನ್ ಅಲ್ಲಿ ಹೊರಗಡೆ ಬರ್ತವೆ. ಸೊ ಈ ರೇಡಿಯೇಷನ್ಸ್ ನಿಂದಾಗಿ ಹೈಲಿ ಎಫೆಕ್ಟ್ ಆಗ್ತಾ ಇರ್ತದೆ ಅರ್ತ್ಗೆ. ಹೈಲಿ ಎನರ್ಜಿ ಇರ್ತದಲ್ಲ. ಸೊ ಹೈ ಎನರ್ಜಿಯ ರೇಡಿಯೇಷನ್ಸ್ ಗಳು ನೇರವಾಗಿ ಅರ್ತ್ ಮೇಲೆ ಬಿದ್ದಾಗ ಅಥವಾ ಬೇರೆ ಗ್ರಹಗಳ ಮೇಲೆ ಬಿದ್ದಾಗ, ಸೂರ್ಯನಿಂದ ಒಂದು ಎನರ್ಜಿ ಕ್ರಿಯೇಟ್ ಆಗಿದೆ ಅಂದ್ರೆ ಎಲ್ಲಿಗೆ ಹೋಗ್ತದೆ? ಅದು ನೇರವಾಗಿ ಸೌರಮಂಡಲಕ್ಕೆ ಬರ್ತದೆ. ಸೌರಮಂಡಲದಲ್ಲಿ ಏನೇನಿದಾವೆ? ಗ್ರಹಗಳಿದಾವೆ. ಸೊ ಆಸ್ಟ್ರಾಯ್ಡ್ಗಳಿದಾವೆ. ಇವೆಲ್ಲ ಎಲ್ಲದರ ಮೇಲೂ ಎಫೆಕ್ಟ್ ಆಗ್ತದೆ. ಬಿಕಾಸ್ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಇರ್ತಕ್ಕಂಥದ್ದು ಎನರ್ಜಿ. ಓಕೆನಾ? ಸೊ ಹಾಗಾದ್ರೆ ಸೊ ಇಲ್ಲಿ ಕ್ರಿಯೇಟ್ ಆಗಿ ಎನರ್ಜಿ ಎಲ್ಲಿಗೆ ಬರ್ತದೆ? ಸೊ ಮುಂದಿನ ಹಂತಕ್ಕೆ ಬರ್ತದೆ. ರೇಡಿಯೇಷನ್ಸ್ ಗಳು ಮುಂದಿನ ಹಂತಕ್ಕೆ ಬರ್ತದೆ. ಸೊ ಆ ಮುಂದಿನ ಹಂತದಲ್ಲಿ ಮುಂದಿನ ಹಂತದ 3ನೇ ರೇಡಿಯೇಷನ್ಸ್ ನ 3ನೇ ಪದರು ಯಾರ್ದಿರ್ತದೆ? ಸನ್ನಿನ 3ನೇ ಪದರು ಸೊ ಕನ್ವೆಕ್ಟಿವ್ ಝೋನ್ ಇದೆ. ಕನ್ವೆಕ್ಟ್ ಮೀನ್ಸ್ ಅದು ಕನ್ವೆಕ್ಟ್ ಆಗ್ತದೆ. ಅಲ್ಲೇನಾಗ್ತದೆ? ಕನ್ವೆಕ್ಟ್ ಆಗ್ತದೆ. ಸೊ ಕನ್ವೆಕ್ಟ್ ಮೀನ್ಸ್ ಸಾರಿ 1 ಸೆಕೆಂಡ್, ಸ್ವಲ್ಪ ಹುಷಾರಿಲ್ಲರ, ಸ್ವಲ್ಪ ಕೆಮ್ಮು ಸಾಧಾರಣವಾಗಿ ಬರಲ್ಲ. ಹುಷಾರಿಲ್ಲ ಅಂದಾಗ ಕೆಮ್ಮೋದು ಎಷ್ಟು ಕಷ್ಟ ಅಲ್ವೇ?
ಹಂಗೆ ಓಕೆನಾ. ಸೊ ಇಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಎನರ್ಜಿ ರೇಡಿಯೇಷನ್ ಝೋನ್ ಅಲ್ಲಿ ಬಂತು. ಆ ರೇಡಿಯೇಟಿವ್ ಝೋನ್ ಅಲ್ಲಿ ಕಿರಣಗಳಾಗಿ ಫಾರ್ಮೇಟ್ ಆಯ್ತು, ಫೋಟಾನ್ಸ್ ಗಳಾಗಿ ಬಂತು. ಬಟ್ ಹೈಲಿ ಎನರ್ಜಿ ಇರ್ತದಲ್ಲ, ಹೈಲಿ ಪವರ್ ಇರುವಂತ ಎನರ್ಜಿ ಅಲ್ವೇ 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಸುಮ್ಮನೆ ಅಲ್ಲ. ಸೊ ಅದು ರೇಡಿಯೇಟಿವ್ ಝೋನ್ ಆದಾಗ ನೋಡಿ, ಎಕ್ಸ್ರೇಗಳು ನಾರ್ಮಲ್ ಆಗಿ ತೆಗೆದಾಗ್ಲೇನೆ ಓಕೆನಾ. ಸೊ ಆ ಎಕ್ಸ್ರೇ ಅದು ಏನ್ ನಾವು ಇವತ್ತು ಮೆಡಿಕಲ್ ನಲ್ಲಿ ಆಗಿರ್ಬೋದು, ಹಾಸ್ಪಿಟಲ್ಗಳಲ್ಲಿ ನೋಡ್ತಿರ್ತೀವಲ್ಲ ಎಕ್ಸ್ರೇ ಕೇಂದ್ರಗಳಲ್ಲಿ, ಸೊ ನಾರ್ಮಲ್ ಆಗಿರ್ತದೆ ಅದು ಜಸ್ಟ್ ಓಕೆನಾ. 2 ಯೂನಿಟ್ ಎನರ್ಜಿಲಿ ಇರ್ತದೆ. ಸೊ ಅದು ಮ್ಯಾಕ್ಸಿಮಮ್ 6 ಯೂನಿಟ್ ಎನರ್ಜಿಲಿ ಬಂದ್ರೇನೆ, 2 ಯೂನಿಟ್ ಎನರ್ಜಿಲಿ ಇರ್ತಕ್ಕಂಥದ್ದು ಸೊ ಬಂದ್ರೇನೆ ಮನುಷ್ಯನ ಅಂತರಾಳದಲ್ಲಿ ಏನಿದೆ, ಅಂಗಾಂಗದಲ್ಲಿ ಏನಿದೆ ಅನ್ನೋದ ಗೊತ್ತಾಗ್ತದೆ. ಸೊ ಇನ್ ಕೇಸ್ ಅದು ಏನಾದ್ರೂ 6 ಯೂನಿಟ್ ಅಲ್ಲಿ ಆದ್ರೆ, ಸೊ ಅದು ಈ 6 ಯೂನಿಟ್ ಕೂಡ ನಾರ್ಮಲ್ ಆಗಿ ಬಳಸ್ತಾರೆ. ನಾರ್ಮಲ್ ಮೀನ್ಸ್ ಎಲ್ಲರಿನ ಮೇಲೂ ಬಳಸಲ್ಲ, ಆ ಸ್ಪೆಷಲ್ ರಿಸರ್ಚ್ಗೋಸ್ಕರ 6 ಯೂನಿಟ್ ಕೂಡ ಹಾಸ್ಪಿಟಲ್ಗಳಲ್ಲಿ ಕೆಲವೊಂದೊಂದ್ ಕಡೆ ಸಿಗ್ತದೆ. ರಿಸರ್ಚ್ ಸೆಂಟರ್ಗಳಲ್ಲಾಗಿರ್ಬೋದು, ಹಾಸ್ಪಿಟಲ್ಗಳಲ್ಲಾಗಿರ್ಬೋದು, ಬೇರೆ ಬೇರೆ ಸ್ಪೆಸಿಫಿಕ್ ಯೂನಿಟ್ ಅಲ್ಲಿ ಬಂದಿರ್ತದೆ. ಬಟ್ ಇದು ಒಂದು 79% ರೇಡಿಯೇಟಿವ್ ಝೋನ್ ಅಲ್ಲಿ ಇದ್ದಂಗೆ. 79%, 6 ಅಲ್ಲಿ 80 ಆ ರೇಡಿಯೇಟಿವ್ ಝೋನ್ಗೆ ಏನಾದ್ರು ಬಂದಾಗ ಎಕ್ಸ್ರೇಗಳ ಕಿರಣಗಳಿಗಾಗಿರ್ಬೋದು, ವೈರೇ ಕಿರಣಗಳಿಗಾಗಿರ್ಬೋದು, ಸೊ ಆ ಎಕ್ಸ್ ಕಿರಣಗಳು ನೇರವಾಗಿ ಮುಖದ ಮೇಲೆ ಆಗಿರ್ಬೋದು, ದೇಹದ ಮೇಲೆ ಬಿದ್ರೆ, ಸೊ ವಿತಿನ್ ಸೆಕೆಂಡ್ ಅಲ್ಲೇ ಮನುಷ್ಯನ ಹೋಲ್ ಹಿಂಗ್ ಇಷ್ಟು ದೊಡ್ಡ ಖಂಡ ಮಾಂಸಗಳು ಹೊರಗಡೆ ಬಂದಿರ್ತವೆ. ಆ ಪವರ್ ಅದಕ್ಕೆ ಇರ್ತದೆ. ನಾರ್ಮಲ್ ಆಗಿ ನೋಡಿ, ಸೊ 2 ಯೂನಿಟ್ ಎಕ್ಸ್ರೇಗಳು ಬಿದ್ದಾಗ್ಲೇನೆ ನಮ್ಮ ದೇಹದಲ್ಲಿ ಏನೇನಾಗಿದೆ ಏನೇನಿಲ್ಲ, ಮೂಳೆಯಲ್ಲಿ ಮುರಿದಿದೆ ಎಲ್ಲ ಗೊತ್ತಾಗ್ತದೆ. ಅಂತದ್ದು ಏನಾದ್ರು 70-80 ಪವರ್ ಯೂನಿಟ್ ಏನಾದ್ರು ಸೊ ಮನುಷ್ಯನ ದೇಹದಿಂದ ಪಾಸ್ ಆದ್ರೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀಳ್ತದೆ. ಹಂಗೇನಾದ್ರೂ ಬಿದ್ರೆ ನಾವು ಇರಲ್ಲ, ನೀವು ಇರಲ್ಲ ಓಕೆನಾ. ಸೊ ಹಂಗ ಬೀಳಲ್ಲ. ಹಂಗ ಯಾಕೆ ಬೀಳಲ್ಲ ಅನ್ನೋದನ್ನ, ಸೊ ಇಲ್ಲಿ ಕ್ರಿಯೇಟ್ ಆದಂತ ಎನರ್ಜಿನ ರೇಡಿಯೇಟಿವ್ ಝೋನ್ ಅಲ್ಲಿ ರೇಡಿಯೇಷನ್ಸ್ ಗಳಾಗಿ ಕ್ರಿಯೇಟ್ ಆಗ್ತದೆ. ತದನಂತರ ಇದು ಮುಂದೆ ಸೌರಮಂಡಲದ ಕಡೆ ಹೊರಗಾಗ್ಬೇಕಲ್ವೇ. ಸೊ ಅಲ್ಲಿ ಏನಾಗ್ತದೆ, ಕೋರ್ದಲ್ಲಿ ಬೆಳಕು ಕ್ರಿಯೇಟ್ ಆಗ್ತಾ ಇದೆ. ಆ ಬೆಳಕು ಹೊರಗಡೆ ಬರ್ಬೇಕಲ್ವೇ, ಆ ಎನರ್ಜಿ ಹೊರಗಡೆ ಬರ್ಬೇಕಂದ್ರೆ 3ನೇ ಲೇಯರ್ ಆಗಿ ಬರ್ಬೇಕಾಗಿದ್ದು. ಸೊ ಯಾವ್ದ್ರಲ್ಲಿ, ನಮ್ಮ 3ನೇ ಲೇಯರ್ ಕನ್ವೆಕ್ಟಿವ್ ಝೋನ್ ಅಲ್ಲಿ. 3ನೇ ಲೇಯರ್ ಯಾವುದು, ಕನ್ವೆಕ್ಟಿವ್ ಝೋನ್ ಅಲ್ಲಿ. ಕನ್ವೆಕ್ಟಿವ್ ಝೋನ್ ಅಲ್ಲಿ. ಹಾಗಾದ್ರೆ ಕನ್ವೆಕ್ಟಿವ್ ಝೋನ್ ಅಲ್ಲಿ ಏನಾಗ್ತದೆ, ಸೊ ಹೈಲಿ ಎನರ್ಜಿ ಹೊರಗಡೆ ಬಂದಿರತಕ್ಕಂತ ಹೈ ಎನರ್ಜಿನ ಹೈ ಲೆವೆಲ್ ಎನರ್ಜಿಯನ್ನ ಏನ್ ಮಾಡ್ತದೆ, ಲೋ ಲೆವೆಲ್ ಎನರ್ಜಿಗೆ ಕನ್ವರ್ಟ್ ಮಾಡ್ತದೆ. ಲೋ ಲೆವೆಲ್ ಎನರ್ಜಿಗೆ ಓಕೆನಾ. ಹೈ ಲೆವೆಲ್ ಇದ್ದಿರ್ತಕ್ಕಂಥ ಎನರ್ಜಿನ ಏನ್ ಮಾಡ್ತದೆ, ಅದು ಲೋ ಲೆವೆಲ್ ಆಗಿ ಕನ್ವರ್ಟ್ ಮಾಡ್ತದೆ. ಮೀನ್ಸ್ ಒಂದ್ ಸ್ವಲ್ಪ ಕಂಪ್ರೆಸ್ ಮಾಡ್ತದೆ, ಒಂದ್ ಸ್ವಲ್ಪ ಕನ್ವೆಕ್ಟ್ ಮಾಡ್ತದೆ, ಮೀನ್ಸ್ ಕಡಿಮೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಅಲ್ಲಿ 25, 30, 40, 50 ಸಾವಿರ ಡಿಗ್ರಿ ಸೆಲ್ಸಿಯಸ್ ರೇಡಿಯೇಟಿವ್ ಝೋನಿಗೆ ಬರುವಷ್ಟು ಒಂದ್ ಸ್ವಲ್ಪ ಕಮ್ಮಿ ಆಗಿರ್ತದೆ. 15 ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಎನರ್ಜಿ ಏನಾಗಿರ್ತದೆ, ಸೊ ಅಲ್ಲಿ ಕೋರಲ್ ಪ್ಲಾಸ್ಮಾ ಸ್ಥಿತಿಯಲ್ಲಿ ಇದ್ರೂ ಕೂಡ ಎನರ್ಜಿ ಆಗಿ ಬರ್ತಾ ಇರ್ತದೆ, ರೇಡಿಯೇಷನ್ಸ್ ಆಗಿ ಬರ್ತಾ ಇರ್ತದೆ. ಆ ಹೈಲಿ ಪವರ್ಡ್ ರೇಡಿಯೇಷನ್ಸ್ ಗಳು ಸೌರಮಂಡಲಕ್ಕೆ ಬಂದು ದೂಕುವ ಮುನ್ನ ಸೊ ಕನ್ವೆಕ್ಟಿವ್ ಝೋನ್ ಇರ್ತದೆ. ಆ ಕನ್ವೆಕ್ಟಿವ್ ಝೋನ್ ಇನ್ನೂ ಒಂದ್ ಸ್ವಲ್ಪ ಕಡಿಮೆ ಮಾಡ್ತದೆ. ಆ ಕನ್ವೆಕ್ಟಿವ್ ಝೋನ್ ಏನ್ ಮಾಡ್ತದೆ, ಇನ್ನೂ ಸ್ವಲ್ಪ ಕಡಿಮೆ ಮಾಡ್ತದೆ. ಸೊ ಈ ಕನ್ವೆಕ್ಟಿವ್ ಝೋನ್ ಅಲ್ಲಿ ಒಂದು ಹೈಡ್ರೋಜನ್ ಬಾಂಡ್ ಅಂತ ಇರ್ತದೆ. ಏನಿರ್ತದ್ರಿ, ಹೈಡ್ರೋಜನ್ ಬಾಂಡ್. ಈ ಹೈಡ್ರೋಜನ್ ಬಾಂಡ್ ಬಗ್ಗೆ KS ಅಲ್ಲಿ 2 ಸಲ ಕೇಳಿದಾನೆ, UPSC 3-4 ಸಲ ಕ್ವಶನ್ಸ್ ಕೇಳಿದಾನೆ, ಇನ್ನು FDL ಆಗಿದ್ರೆ 2-3 ಸಲ ಕ್ವಶನ್ಸ್ ಗಳನ್ನ ಕೇಳಿದಾನೆ. ಸೊ ಈಗ ಕೇಳಿದಾನೆ ಸರ್, ಅದಕ್ಕೆ ಸಾಕ್ಷಿ ಏನು, ಅದಕ್ಕೆ ಯಾವ ರೀತಿ ಪ್ರೂವ್ ಮಾಡಬೇಕು, ಅಥವಾ ಇದ್ರ ಬಗ್ಗೆ ಏನ್ ಹೇಳ್ತಿದ್ರ ಅನ್ನೋದಕ್ಕೆ ನಿಮಗೆ ನಾನು ಸಂಜೆ 7 ಗಂಟೆಗೆ ಒಂದು ಲೈವ್ ಕ್ಲಾಸ್ ನಡೀತಾ ಇದೆ ಓಕೆನಾ. ಕ್ವಶನ್ ಅಂಡ್ ಆಪ್ಷನ್ಸ್ ಗಳನ್ನ ಡಿಸ್ಕಷನ್ಸ್ ಮಾಡ್ತಾ ಇದೀವಿ ನಾವು ಓಕೆನಾ. ಓಲ್ಡ್ ಕ್ವಶನ್ಸ್ ಗಳಾಗಿರ್ಬೋದು, ಜಿಯೋಗ್ರಫಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ಬೋದು, ರಿಲೇಟೆಡ್ ಎವ್ರಿ ಡೇ ಕ್ವಶನ್ ಪೇಪರ್ ಅಲ್ಲಿ 1998 ಹಿಡಿದು 2024 ವರ್ಗು ಏನೇನು ಜಿಯೋಗ್ರಫಿ ಬೇಸ್ಡ್ ಮೇಲೆ ಕ್ವಶನ್ಸ್ ಆಗಿದ್ದವು, ಆಲ್ ಗೌರ್ಮೆಂಟ್ ಎಕ್ಸಾಮ್ಸ್, ಸ್ಟೇಟ್ ಪ್ರತಿಯೊಂದು ಎಕ್ಸಾಮ್ ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, PC ಆಗಿರ್ಬೋದು, PS ಆಗಿರ್ಬೋದು, KS ಆಗಿರ್ಬೋದು ಓಕೆನಾ, BEd ಡಿಪಾರ್ಟ್ಮೆಂಟ್ BEd ಮೇಲೆ ಆಗಿರ್ಬೋದು, DEd ಮೇಲೆ ಆಗಿರ್ಬೋದು, ಟೀಚರ್ ಟೆಸ್ಟಿಂಗ್ ಆಗಿರ್ಬೋದು. ಸೊ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ UPSC ವರ್ಗು ಕೂಡ ನಾವು ಹಂತವಾಗಿ ಕ್ಲಾಸಸ್ ಗಳನ್ನ ಮಾಡ್ತಾ ಇದೀವಿ. ಅಲ್ಲಿ ನಿಮಗೆ ಸಿಗುತ್ತೆ. ಈ ಹೈಡ್ರೋಜನ್ ಬಾಂಡ್ ಹೆಂಗಿರುತ್ತಪ್ಪ ನೋಡಿ. ಸೊ ಇದು ಸೂರ್ಯನ ಒಂದು ಕ್ರಾಸ್ ಸೆಕ್ಷನ್ ಅಂತ ಅನ್ಕೊಳ್ಳೋಣ. ಸೂರ್ಯನ ಕ್ರಾಸ್ ಸೆಕ್ಷನ್ ಅಂದಾಗ ಸೊ ಇಲ್ಲಿ ಕೋರ್ ಇದೆ, ಇದು ಕೇಂದ್ರ, ಎರಡನೇದು ರೇಡಿಯೇಟಿವ್ ಝೋನ್. ಇಲ್ಲಿ 3ನೇದು ಇರ್ತದಲ್ಲ, ಇದನ್ನ ನಾವು ಹೈಡ್ರೋಜನ್ ಝೋನ್ ಅಂತ ಕರಿತೀವಿ. ಇಲ್ಲೇನಾಗ್ತದೆ, ಕನ್ವೆಕ್ಟಿವ್ ಝೋನ್ ಹೈಡ್ರೋಜನ್ ಬಾಂಡ್ ಮುಖಾಂತರ ಆಗಿರ್ತದೆ. ಇದೇನಾಗಿರ್ತದೆ, ಹೈಡ್ರೋಜನ್ ಬಾಂಡ್ ಮುಖಾಂತರ. ಹೈಡ್ರೋಜನ್ ಬಾಂಡ್ ಮುಖಾಂತರ ಗೊತ್ತಾಗ್ತಿದ್ಯಾ, ಈ ಹೈಡ್ರೋಜನ್ ಬಾಂಡ್ ಮುಖಾಂತರ. ಬಟ್ ಇಲ್ಲೇನಾಗ್ತದೆ ನೋಡಿ, ಕೇಂದ್ರದಲ್ಲಿ ಶುರುವಾದ ಎನರ್ಜಿ ರೇಡಿಯೇಟಿವ್ ಝೋನಿಗೆ ಬಂದಾಗ ಒಂದ್ ಸ್ವಲ್ಪ ಡಿಕ್ರೀಸ್ ಆಗಿರ್ತದೆ. ಬಟ್ ಇಲ್ಲಿ ಹೈಡ್ರೋಜನ್ ಬಾಂಡ್ ಮುಖಾಂತರ ಬಂದ ಎನರ್ಜಿ ಕಾಟಾಚಾರಕ್ಕೆ ಇದ್ರದೊಂದು ಕಿರಿಕಿರಿ ಅಪ್ಪ ಓಕೆನಾ. ಹೈಡ್ರೋಜನ್ ಬಾಂಡ್ ಇಂದ ಬಂದ ಎನರ್ಜಿ ಈ ಹೈಡ್ರೋಜನ್ ಬಾಂಡ್ ದಾಟ್ಕೊಂಡು ಸೊ ಕನ್ವೆಕ್ಟಿವ್ ಝೋನ್ ದಾಟ್ಕೊಂಡು ಅರ್ಥಿಗೆ ಬರ್ತದೆ.
ಅರ್ತ್ ಮೀನ್ಸ್ ಸೌರಮಂಡಲಕ್ಕೆ ಬರ್ತದೆ. ಸೊ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಸ್ವಲ್ಪ ಡಿಕ್ರೀಸ್ ಆಗಿದೆ. ತದನಂತರ ಇಲ್ಲಿಂದ ಇಲ್ಲಿಗೆ ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಡಿಕ್ರೀಸ್ ಆಗ್ತದೆ, ಇನ್ನೂ ಡಿಕ್ರೀಸ್ ಆಗ್ತದೆ. ಎಷ್ಟರ ಮಟ್ಟಿಗೆ ಡಿಕ್ರೀಸ್ ಆಗ್ತದೆ ಅಂದ್ರೆ 4000 to 7000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ವರೆಗೂ ಬರ್ತದೆ. 4000 to 7000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ವರೆಗೂ. ಓಕೆನಾ, 4000 to 7000 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬರ್ತದೆ. ಸೊ ಹಾಗಾದ್ರೆ ಇಲ್ಲಿ ನೋಡೋಣ. ಸೊ ಇದೇನಿದು, ಓಕೆ. ಸೊ ಇದನ್ನ ಕೇಂದ್ರ ಅಂತ ಕರೆಯೋಣ, ಕೇಂದ್ರ, ಸೂರ್ಯನ ಕೇಂದ್ರ. ಇದು ಬಂದ್ಬಿಟ್ಟು ರೇಡಿಯೇಟಿವ್ ಝೋನ್, ರೇಡಿಯೇಟಿವ್ ಝೋನ್. ಇದು ಬಂದ್ಬಿಟ್ಟು ಕನ್ವೆಕ್ಟಿವ್ ಝೋನ್. ಇಲ್ಲಿವರೆಗೂ ಏನು ಡೌಟ್ ಇಲ್ಲ. ಸೊ ಈ ಕನ್ವೆಕ್ಟಿವ್ ಝೋನ್ ಹೆಂಗಾಗಿತ್ತಪ್ಪ ಅಂದ್ರೆ ಹೈಡ್ರೋಜನ್ ಬಾಂಡ್ ಮುಖಾಂತರ ಆಗಿತ್ತು. ಏನಾಗಿತ್ತು? ಹೈಡ್ರೋಜನ್ ಬಾಂಡ್ ಮುಖಾಂತರ. ಓಕೆನಾ, ಹೈಡ್ರೋಜನ್ ಬಾಂಡ್ ಮುಖಾಂತರ ಆಗಿತ್ತು ನೋಡಿ. ಸೊ ಹೈಡ್ರೋಜನ್ ಬಾಂಡ್ ಮುಖಾಂತರ ಆಗಿತ್ತು. ಕೇಂದ್ರದಲ್ಲಿ ಫಾರ್ಮೇಟ್ ಆದ ಎನರ್ಜಿ ಸೊ ರೇಡಿಯೇಷನ್ಸ್ ಆಗಿ, ಹೈ ಪವರ್ಡ್ ರೇಡಿಯೇಷನ್ಸ್ ಆಗಿ ಹೊರಗಡೆ ಬರಬೇಕಾದ್ರೆ ಸೊ ಈ ಹೈಡ್ರೋಜನ್ ಬಾಂಡ್ ಅನ್ನ ದಾಟ್ಕೊಂಡೇ ಬರ್ತದೆ. ಹೈಡ್ರೋಜನ್ ಬಾಂಡ್ ಅನ್ನ ದಾಟ್ಕೊಂಡೇ ಬರ್ತದೆ. ಈ ಹೈಡ್ರೋಜನ್ ಬಾಂಡ್ ಅನ್ನ ದಾಟ್ಕೊಂಡು ಬರ್ಬೇಕಾದ್ರೆ ಸೊ ಎನರ್ಜಿ ಸ್ವಲ್ಪ ಲೋ ಆಗಿರ್ತದೆ. ಹೈಡ್ರೋಜನ್ ಬಾಂಡ್ ದಾಟ್ಕೊಂಡು ಬರ್ಬೇಕಾದ್ರೆ ಎನರ್ಜಿ ಸ್ವಲ್ಪ ಏನಾಗಿರ್ತದೆ? ಲೋ ಆಗಿರ್ತದೆ. ಇಲ್ಲಿ ಹೈಡ್ರೋಜನ್ ಬಾಂಡ್ ಅನ್ನ ಗ್ಯಾಪ್ ಸೆಕ್ಷನ್ ಇಂದ ಇದು ಬರಬೇಕಾದ್ರೆ ಸೊ ಎನರ್ಜಿ ಲೋ ಆಗಿರ್ತದೆ. ಸೊ ಎರಡು ತರ ಎನರ್ಜಿ ಆಗಿ, ಒಂದು 7000ದಿಂದ 9000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ವರೆಗೂ ಇದ್ದ ಎನರ್ಜಿ, 7000ದಿಂದ 9000 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದ್ದ ಎನರ್ಜಿ, ಮತ್ತು ಸೊ 4000 ಡಿಗ್ರಿ ಸೆಲ್ಸಿಯಸ್ ಇಂದ 5000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ವರೆಗೂ ಹೊರಗಾಗ್ತವೆ. ಸೊ ಬಂದ ಎನರ್ಜಿ ಏನಾಗ್ತದೆ? 4000ದಿಂದ ಒಂದಿರ್ತದೆ, 7000ದಿಂದ ಒಂದಿರ್ತದೆ ನೋಡಿ. ಸೊ ಹೈಲಿ ಪವರ್ಡ್ 7000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೇಡಿಯೇಷನ್ಸ್ ಅಂದ್ರೂ ಸುಮ್ಮನೆ ಅಲ್ಲ. ಓಕೆನಾ, 40, 30, 35 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲೇ ನಾವು ಒದ್ದಾಡ್ತೀವಿ. 7-8000 ಡಿಗ್ರಿ ಸೆಲ್ಸಿಯಸ್ ಬಿದ್ರೆ ಮುಗಿದ ಹೋಯ್ತು. ಸೊ ಮನುಷ್ಯ ಮಾಂಸ ಆಗಿರ್ತಾನೆ, ಮಾಂಸದ ಮುದ್ದೆ ಏನಾಗಿರ್ತದೆ? ಚಿಕನ್ ಫ್ರೈ ಆದಂಗೆ ಆಗಿರ್ತದೆ. ಓಕೆನಾ, ಕಬಾಬ್ ಪೀಸ್ ಆದಂಗೆ ಎಣ್ಣೆಲಿ ಅರ್ಧಂಬರ್ಧಕ್ಕೆ ಬೇಯಿಸಿರ್ತಾರಲ್ಲ ಹಂಗಾಗಿರ್ತದೆ, ಇಲ್ಲಾಂದ್ರೆ ಹೋಗೇ ಇರ್ತದೆ. ಓಕೆನಾ, ಸೊ ಇಲ್ಲೇನಾಗ್ತದೆ? 7000ದಿಂದ 9000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬಂದ ಎನರ್ಜಿ, ಸೌರದಿಂದ ಬಂದ ಎನರ್ಜಿ ಜ್ವಾಲದಂತೆ ಇರುತ್ತದೆ. ಹಾಗಾಗಿ ಇದನ್ನ ಸೌರ ಜ್ವಾಲ ಅಂತ ಕರಿತೀವಿ. ಏನಂತ ಕರಿತೀವಿ? ಸೌರ ಜ್ವಾಲ ಅಂತ ಕರಿತೀವಿ. ಯಾವ ಟೆಂಪರೇಚರ್ ಅನ್ನ? ಸೌರ ಜ್ವಾಲ ಅಂತ ಕರಿತೀವಿ. ಸೊ ಅದೇ ಇದನ್ನ ಏನಂತೀವಿ? ಸೊ 4000ದಿಂದ 5000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರೋದನ್ನ ನಾವು ಸೌರ ಕಳಂಕ ಅಂತ ಕರಿತೀವಿ. ಸೌರ ಕಳಂಕ ಗೊತ್ತಾಗ್ತಿದ್ಯಾ? ಸೌರ ಕಳಂಕ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್, ಸೊ ಇಲ್ಲಿ ಏನಾಗ್ತದೆ ನೋಡಿ. ಸೊ ಈ 4000ದಿಂದ 5000 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು, ಓಕೆನಾ, ಸೌರ ಕಳಂಕದ ಎನರ್ಜಿ ಮತ್ತೆ 7000 ಡಿಗ್ರಿ. ಇದು ನೋಡ್ರಿ, 7000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರೋದು ಆ ಸೂರ್ಯನ ಕೇಂದ್ರದಿಂದ ಹೊರಗಡೆ ಬಂದಿರತಕ್ಕಂಥ ಹೈಲಿ ಎನರ್ಜಿ ಔಟರ್ ಲೇಯರ್ ಅಲ್ಲಿ ಬರಬೇಕಾದ್ರೆ 7000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಆಗಿರ್ತದೆ. ಅದು ಪ್ಲಾಸ್ಮಾ ಹಂತದಲ್ಲಿ ಇದ್ದಾಗ್ಲೇನೆ ಅದಕ್ಕೆ ಮೋಸ್ಟ್ ಒತ್ತಡದಾಗ ಸಿಕ್ಕಾಕೊಂಡಿರ್ತದೆ ಅದು. ಓಕೆನಾ, ಸೊ ಯಾವಾಗ ಹೈಲಿ ಪವರ್ಲಿ ಎನರ್ಜಿಯಿಂದ 7000 ಡಿಗ್ರಿ ಸೆಲ್ಸಿಯಸ್ ಇಂದ ಔಟ್ಕಮ್ ಆಗುತ್ತೋ ಅದು ಬ್ರಹ್ಮಾಂಡದಲ್ಲಿ ಸುತ್ತಾಡಕ್ ಶುರು ಮಾಡ್ತದೆ. ಬ್ರಹ್ಮಾಂಡದ ತುಂಬಾ, ಆ ಬ್ರಹ್ಮಾಂಡದಲ್ಲಿ ಮೀನ್ಸ್ ಸೌರಮಂಡಲದಲ್ಲಿ ಸುತ್ತಾಡ್ಲಿಕ್ಕೆ ಶುರು ಮಾಡ್ತದೆ. ಆ ಸೌರಮಂಡಲದಲ್ಲಿ ಯಾವ್ದು ಗ್ರಹ ಇದೆ? ಫಸ್ಟ್ ಯಾವ್ದಿದೆ? ಬುಧ ಗ್ರಹ ಇದೆ, ಆ ಬುಧದ ಗ್ರಹದ ಮೇಲೆ ಹೋಗು. ನೆಕ್ಸ್ಟ್ ಮತ್ತೊಂದು ಗ್ರಹ ಯಾವ್ದಿದೆ? ಶುಕ್ರ ಇದೆ, ಶುಕ್ರನ ಮೇಲೆ ಹೋಗು. ಯುರೇನಸ್ ಮೇಲೆ ಹೋಗು, ನೆಪ್ಚೂನ್ ಮೇಲೆ ಹೋಗು, ಅರ್ತ್ ಮೇಲೆ ಹೋಗು, ಮತ್ತೊಂದ್ರ ಮೇಲೆ ಹೋಗು, ಮಗದೊಂದ್ರ ಮೇಲೆ ಹೋಗು. ಉಳಿದ 8 ಗ್ರಹಗಳ ಮೇಲೆ ಈ ತರದ ಸೌರ ಜ್ವಾಲದ ಕಿರಣಗಳು ಹೋಗ್ತಾ ಇರ್ತವೆ. ಸೌರ ಜ್ವಾಲದ ಕಿರಣಗಳು ಹೋಗ್ತಾ ಇರ್ತವೆ. ಸೊ ಇದು ಹೈಲಿ ಪವರ್ಡ್ ಸೌರ ಜ್ವಾಲದ ಕಿರಣಗಳು. ನೆಕ್ಸ್ಟ್, ಸೊ ಇಲ್ಲಿ 4000ದಿಂದ 5000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರತಕ್ಕಂತ ಎನರ್ಜಿಯ ಕಿರಣಗಳು ಸೊ ಏನಾಗ್ತವೆ? ಇದು ಕೂಡ ಸೌರಮಂಡಲದಲ್ಲಿ ಫ್ಲೋ ಆಗ್ತಾ ಇರ್ತದೆ. ಆಸ್ ಕಂಪೇರ್ ಇವಾಗ ಸೂರ್ಯನಿಗೆ ಬಹು ದೊಡ್ಡ ಗುರುತ್ವಾಕರ್ಷಣ ಬಲ ಇದೆ, ಹೌದಾ? ಗುರುತ್ವಾಕರ್ಷಣ ಬಲ ಸೂರ್ಯನಿಗೆ ಎಷ್ಟರ ಮಟ್ಟಿನ ಗುರುತ್ವಾಕರ್ಷಣ ಬಲ? ಭೂಮಿಗಿಂತನೂ 28 ಪಟ್ಟು ಅಧಿಕ ಗುರುತ್ವಾಕರ್ಷಣ ಬಲ ಇದೆ. ಸೊ ಇಷ್ಟು ಪವರ್ ಇರತಕ್ಕಂತ ಸೂರ್ಯ ಈ ಸಣ್ಣ ಪುಟ್ಟ 4000 ಎರಡರದಕ್ಕೂ ಕಂಪೇರ್ ಮಾಡಿದಾಗ 4000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಮ್ಮಿ ಇದೆ. 4000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಕಮ್ಮಿ ಇದೆ. ಇದನ್ನ ರಿಟರ್ನ್ ಎಳ್ಕಂತದೆ. ಬಾ ಮುಂದೆ ಹೋಗ್ಬೇಡ, ರಿಟರ್ನ್ ಬಾ, ನೀ ನನ್ನ ಹತ್ರನೇ ಇರುವಂತ, ರಿಟರ್ನ್ ಬಾ, ನೀ ನನ್ನ ಹತ್ರನೇ ಇರುವಂತ ಹೇಳ್ತದೆ. ಸೊ ಯಾವಾಗ ಇದು ರಿಟರ್ನ್ ಸೂರ್ಯನ ಹತ್ರ ಹೋಗುತ್ತೋ, ಯಾವಾಗ ಇದು ರಿಟರ್ನ್ ಸೂರ್ಯನ ಹತ್ರ ಹೋಗುತ್ತೋ, 4000 ಇರೋದು ಸೊ ರೇಡಿಯೇಷನ್ಸ್ ಮುಂದೆ ರಿಟರ್ನ್ ಹೋದಾಗ ಇದು ಸೌರಮಂಡಲಕ್ಕೆ ಒಂದು ದೊಡ್ಡ ಕಳಂಕ ತರ್ತದೆ. ಯಾಕಂದ್ರೆ ಮನೆ ಬಿಟ್ಟು ಹೋದವ್ರು ಮತ್ತೆ ರಿಟರ್ನ್ ಬಂದ್ರೆ ಹೆಂಗ್ ಮರ್ಯಾದೆ ಹೋಗಿರ್ತದೆ? ಅವಕ್ಕೆ ಮುಖ ಇರ್ತದ? ಮಾತಾಡಕ್ಕೆ ಮುಖ ಇರ್ತದ? ಮನೆ ಬಿಟ್ಟು ಹೋದವ್ರಿಗೆ ಇರಲ್ವಲ್ಲ. ಮುಖ ಬಿಟ್ಟು ಹೋದವ್ರಿಗೆ
ರಿಟರ್ನ್ ಮನೆಗೆ ಬಂದಾಗ ಮರ್ಯಾದೆ ಇರಲ್ಲ. ಇದು ರಿಟರ್ನ್ ಬರುವಂತದ್ದು, ಹಂಗಾಗಿ ಇದ್ರದ್ದು ಸೌರ ಕಳಂಕ ಆಗಿರ್ತದೆ. ಸೌರ ಮಂಡಲಕ್ಕೆ ಒಂದ್ ತರ ಕಳಂಕ ಇದ್ದಂಗೆ, ಓಕೆನಾ. ಸೊ ಇದಕ್ಕೆ ಸೌರ ಕಳಂಕ ಅಂತೀವಿ. ಯಾವಾಗ ರಿಟರ್ನ್ ಬರುತ್ತೋ ಇಲ್ಲಿ ಒಂದು ಜಾಗಕ್ಕೆ ಬಂದು ಬೀಳುತ್ತೆ, ಓಕೆನಾ. ಸೌರ ಮಂಡಲದ ಒಂದು ಜಾಗಕ್ಕೆ ಬಂದು ಬೀಳುತ್ತೆ, ಓಕೆನಾ. ಸೂರ್ಯನ ಔಟರ್ ಲೇಯರ್ ಅಲ್ಲಿ ಒಂದ್ ಕಡೆ ಬೀಳುತ್ತೆ. ಸೂರ್ಯನ ಔಟರ್ ಲೇಯರ್ ಅಲ್ಲಿ ಇನ್ನೂ ಎರಡು ಲೇಯರ್ ಇದಾವೆ. ಒಂದು ಕ್ರೋಮೋಸ್ಪಿಯರ್, ಇನ್ನೊಂದು, ಓಕೆನಾ, ಫೋಟೋಸ್ಪಿಯರ್. ಇಲ್ಲಿ ಕ್ರೋಮೋಸ್ಪಿಯರ್ ಔಟರ್ ಲೇಯರ್ ಆದ್ಮೇಲೆ ಇಲ್ಲಿ ಬಂದು ಬಿದ್ದಿರ್ತದೆ ಸೌರಮಂಡಲದ ಔಟರ್ ಲೇಯರ್ ಅಲ್ಲಿ, ಓಕೆನಾ. ಸೌರಮಂಡಲದ ಔಟರ್ ಲೇಯರ್ ಅಲ್ಲಿ ಬಂದು ಬಿದ್ದಿರ್ತದೆ, ಓಕೆನಾ. ಈ ಸೌರಮಂಡಲದ ಔಟರ್ ಲೇಯರ್ ಅಲ್ಲಿ ಬಿದ್ದಾಗ ಯಾವ ಪಾಯಿಂಟ್ ಅಲ್ಲಿ ಸೂರ್ಯನ ಯಾವ ಪಾಯಿಂಟ್ ಅಲ್ಲಿ ಬಿದ್ದನೋ, ಸೊ ಯಾವ ಪಾಯಿಂಟ್ ಅಲ್ಲಿ ಬಿದ್ದಿರ್ತದಲ್ಲ, ಸೊ ರಿಟರ್ನ್ ಹೋಗ್ಬೇಕಾದ್ರೆ ಈ ಝೋನ್ ಏನ್ ಮಾಡ್ತದೆ, ಕಡಿಮೆ ಕಿರಣಗಳನ್ನು ಹೊರಗಡೆ ಹಾಕಿ. ಸೊ ಹಿಂದ್ಗಡೆಯಿಂದ ಬಹಳ ಅಗಲ ಇರ್ತದೆ. ಇಲ್ಲಿ ಹೈಡ್ರೋಜನ್ ಬಾಂಡು ಹಿಂದ್ಗಡೆಯಿಂದ ಬಹಳ ಅಗಲ ಇರ್ತದೆ. ಸೊ ಯಾಕೆ ಅಗಲ ಇರ್ತದೆ, ರೇಡಿಯೇಷನ್ಸ್ ಗಳನ್ನ ಮುಂದೆ ಎಳ್ಕಬೇಕು ಅಂತ. ಹಿಂದ್ಗಡೆ ಬಹಳ ಅಗಲ ಇರ್ತದೆ ಇದು. ಸೊ ಹಿಂದ್ಗಡೆ ಬಹಳ ದೊಡ್ಡ ಸೈಜ್ ಅಲ್ಲಿ ಇರ್ತದೆ. ಇದನ್ನ ಕೇಳಿದ್ದೇನೆ UPSC ಲಿ. ಸೊ ಹೈಡ್ರೋಜನ್ ಬಾಂಡು ಯಾವ ಕಡೆ ದೊಡ್ಡದಾಗಿರ್ತದೆ ಅಂತ, ಒಳಗಡೆ ಸೈಡು ದೊಡ್ಡ ಶೇಪ್ ಅಲ್ಲಿ ಇರ್ತದೆ. ಸೊ ಇದರಿಂದ ಒಳಗಡೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ, ಎನರ್ಜಿಯನ್ನು ಒಳಗಡೆ ಬರ್ತದೆ. ಬಟ್ ಔಟರ್ ಲೇಯರ್ ಅಲ್ಲಿ ಏನಾಗಿರ್ತದೆ, ಸಣ್ಣದಾಗಿರ್ತದೆ. ಔಟರ್ ಲೇಯರ್ ಏನಾಗಿರ್ತದೆ, ಶಾರ್ಟ್ ಹೋಲ್ಗಳಿಂದ ಸೇರ್ಕೊಂಡಂಗೆ, ಓಕೆನಾ. ಸೊ ಔಟರ್ ಲೇಯರ್ ಇಂದ ಬರ್ಬೇಕಾದ್ರೆ ಶಾರ್ಟ್ ಹೋಲ್ಗಳು ಇರ್ತದೆ. ಸೊ ಬರ್ತಾ ಇರತಕ್ಕಂಥದ್ದು ದೊಡ್ಡ ಕಿರಣಗಳು, 4000 ದಿಂದ 5000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನ ಕಿರಣಗಳು. ಅದನ್ನ ರಿಟರ್ನ್ ಬರ್ಬೇಕಾದ್ರೆ ಈ ಶಾರ್ಟ್ ಹೋಲ್ ಅಲ್ಲಿ ಸಿಕ್ಕಂಥದ್ದು, ಮೀನ್ಸ್ ಶಾರ್ಟ್ ಹೋಲ್ಗೆ ಧಕ್ಕೆಯಾಗಿ ಎಲ್ಲಿ ಬೀಳುತ್ತೋ ಅಲ್ಲಿ ದೊಡ್ಡದಾದ ಕಪ್ಪು ಚುಕ್ಕೆಯನ್ನು ಫಾರ್ಮೇಟ್ ಮಾಡ್ತದೆ. ಅಲ್ಲಿ ಏನ್ ಮಾಡ್ತದೆ, ದೊಡ್ಡದಾದ ಕಪ್ಪು ಚುಕ್ಕೆಯನ್ನು ಫಾರ್ಮೇಟ್ ಮಾಡ್ತದೆ. ಇಲ್ಲಿ ದೊಡ್ಡದಾದ ಕಪ್ಪು ಚುಕ್ಕೆಯನ್ನು ಫಾರ್ಮೇಟ್ ಮಾಡ್ತದೆ. ನಾನು ಇಷ್ಟು ಸಣ್ಣದಾಗಿ ಪಾಯಿಂಟ್ ಕೊಟ್ರೆ ನಿಮ್ಗೆ ಕಾಣಿಸ್ತೇನೆ? ಒಂದ್ ಸೆಕೆಂಡ್ ನೋಡೋಣ. ಕಾಣಿಸುತ್ತೆ, ಓಕೆನಾ. ಸೊ ಕಾಣಿಸುತ್ತೆ. ಸೊ ಇಲ್ಲಿ ಏನ್ ಮಾಡ್ತದೆ, ಒಂದು ಪಾಯಿಂಟ್ ಲೆವೆಲ್ ಬರ್ತದೆ, ಓಕೆನಾ. ಸೊ ಯಾವ ಪಾಯಿಂಟ್ ಅಲ್ಲಿ ಆ ಸೂರ್ಯನ ಮೇಲೆ ಬಂದು ಬೀಳ್ತಾನೋ, ಓಕೆನಾ. ಸೊ ಅದನ್ನು ನಾವು ಉಂಬ್ರಾ ಅಂತ ಕರಿತೀವಿ. ಯಾವ ಪಾಯಿಂಟ್ ಅಲ್ಲಿ ಸೊ ಅಲ್ಲಿ ಬೀಳ್ತಾನೋ ಆ ಪಾಯಿಂಟ್ ಅನ್ನು ನಾವೇನಂತ ಕರಿತೀವಿ, ಉಂಬ್ರಾ ಅಂತ ಕರಿತೀವಿ. ಸೊ ಆ ಪಾಯಿಂಟ್ ಅನ್ನು ನಾವೇನಂತ ಕರಿತೀವಿ, ಉಂಬ್ರಾ ಅಂತ ಕರಿತೀವಿ. ಆ ಬಿದ್ದ ಜಾಗದಲ್ಲಿ ಒಂದು ದೊಡ್ಡ ಹೋಲ್ ಆದಂಗೆ ಆಗಿರ್ತೈತೆ. ಆ ಹೋಲ್ ಅಲ್ಲಿ ಡಾರ್ಕೆಸ್ಟ್ ಪ್ಲೇಸ್ ಕ್ರಿಯೇಟ್ ಆಗ್ತದೆ. ಹಾಗಾದ್ರೆ ಸನ್ನಿನ ಮೇಲೆ ಮೋಸ್ಟ್ ಡಾರ್ಕೆಸ್ಟ್ ಸ್ಪೇಸ್ ಇದು, ಓಕೆನಾ. ಡಾರ್ಕೆಸ್ಟ್ ಸ್ಪಾಟ್ ಅಂತ ಕರಿತೀವಿ ಇದನ್ನು. ಸೊ ಸನ್ನಿನ ಮೇಲೆ ಮೋಸ್ಟ್ ಡಾರ್ಕೆಸ್ಟ್ ಸ್ಪಾಟ್ ಯಾವ್ದಪ್ಪ ಅಂತ ಕರೆದ್ರೆ ಉಂಬ್ರಾ ರೀಜನ್ ಅಂತ ಕರಿತೀವಿ. ಸೊ ಇದ್ರದ್ದು ಔಟರ್ ಲೇಯರ್ ಅಲ್ಲಿ, ಉಂಬ್ರಾದ ಔಟರ್ ಲೇಯರ್ ಅಲ್ಲಿ ಸೊ ಇನ್ನೂ ಒಂದ್ ಸ್ವಲ್ಪ ಕಿರಣಗಳದ್ದು ಬೆಳಕು ಬೀಳ್ತಾ ಇರ್ತದೆ, ಸೈಡಿನ ಸಣ್ಣ ಪುಟ್ಟ ಕಿರಣಗಳದ್ದು. ಯಾಕಂದ್ರೆ ಇದು ಡೆಪ್ತ್ ಆಗಿ ಬಿದ್ದಿರ್ತದೆ, ಉಂಬ್ರಾ ಅಂತ ಕರಿತೀವಿ. ಸೊ ಔಟರ್ ಲೇಯರ್ ನ ನಾವೇನಂತ ಕರಿತೀವಿ, ಪೆನುಂಬ್ರಾ ಅಂತ ಕರಿತೀವಿ. ಔಟರ್ ಲೇಯರ್ ನಾವೇನಂತ ಕರಿತೀವಿ, ಪೆನುಂಬ್ರಾ ಅಂತ ಕರಿತೀವಿ. ಔಟರ್ ಲೇಯರ್. ಸೊ ಪೆನುಂಬ್ರಾ ಅಂದ್ರೆ ಔಟರ್ ಲೇಯರ್. ಸೊ ಇಲ್ಲೊಂದು ನೆನ್ಪಿಟ್ಕೊಳ್ಳಿ. ಸೊ ಈ ಉಂಬ್ರಾ ಮತ್ತು ಪೆನುಂಬ್ರಾ ಇನ್ನೂ ಒಂದು ಟೈಮಲ್ಲಿ ಯೂಸ್ ಮಾಡ್ತೀವಿ. ಜಿಯೋಗ್ರಫಿಲಿ 2 ಸಲ ಯೂಸ್ ಮಾಡ್ತೀವಿ. ಒಂದು ಸನ್ನನ ಮೇಲೆ ಯೂಸ್ ಮಾಡ್ತೀವಿ, ಉಂಬ್ರಾ ಮತ್ತು ಪೆನುಂಬ್ರಾ. ಅಂದ್ರೆ ಪೆನುಂಬ್ರಾನ ಸನ್ ಮೇಲೆ ಯಾವಾಗ ಯೂಸ್ ಮಾಡ್ತೀವಿ, ಒನ್ ಆಫ್ ದ ಡಾರ್ಕೆಸ್ಟ್ ಸ್ಪಾಟ್ ಆನ್ ಸನ್, ಇದು ಯಾವುದು, ಉಂಬ್ರಾ. ಸೊ ಆ ಉಂಬ್ರಾ ರೀಜನ್ ಔಟರ್ ಲೇಯರ್ ನಾವೇನಂತ ಕರಿತೀವಿ, ಪೆನುಂಬ್ರಾ. ಇನ್ನೊಂದು ಬಂದ್ಬಿಟ್ಟು ಗ್ರಹಣದ ಸಂದರ್ಭದಲ್ಲಿ ಬಳಸುವಂಥದ್ದು, ಎಕ್ಲಿಪ್ಸ್ ಅಂತ ಹೇಳುವಾಗ ಬಳಸುವಂಥದ್ದು, ಸ್ಪೆಷಲಿ ಸೊ ಸೂರ್ಯಗ್ರಹಣ ಹೇಳುವಾಗ ಬಳಸುವಂಥದ್ದು, ಓಕೆನಾ. ಯಾವ ಜಾಗದಲ್ಲಿ ಭೂಮಿ ಮೇಲೆ ಈ ಜಾಗದಿಂದ ನೋಡಿದ್ರೆ, ಈ ಜಾಗದಲ್ಲಿ ನಾನು ನಿಂತ ಜಾಗದಿಂದ ನೋಡಿದ್ರೆ ಸೂರ್ಯಗ್ರಹಣ ಆಗುವಾಗ ಚಂದ್ರ ಅಡ್ಡ ಬಂದಿರ್ತಾನೆ. ಯಾವ ಗ್ರಹಣದಿಂದ ನಾನು ನೋಡಿದಾಗ ಸೂರ್ಯ ಕಂಪ್ಲೀಟ್ ಆಗಿ ನನಗೆ ಕಾಣಿಸಲ್ವೋ, ಬ್ಲ್ಯಾಕ್ ಆಗಿ ಹೈಯೆಸ್ಟ್ ಡಾರ್ಕ್ ಆಗಿ ಕಾಣುವಂತ ಜಾಗವನ್ನು ಕೂಡ ನಾವೇನಂತ ಕರಿತೀವಿ, ಉಂಬ್ರಾ ರೀಜನ್ ಅಂತ ಕರಿತೀವಿ, ಉಂಬ್ರಾ ರೀಜನ್. ಸೊ ಅಗೇನ್ ನಾನು ಇಲ್ಲಿ ನಿಂತು ಸೂರ್ಯನನ್ನು ನೋಡ್ತಾ ಇದ್ದೀನಿ, ನನ್ನ ಸ್ಟ್ರೈಟ್ ಆಗಿದ್ದಾನೆ, ಮಧ್ಯದಲ್ಲಿ ಚಂದ್ರ ಬಂದಿದ್ದಾನೆ. ಹಂಗಾದ್ರೆ ನನಗೆ ಮೋಸ್ಟ್ ಡಾರ್ಕೆಸ್ಟ್ ಆಗಿ ಕಾಣಿಸ್ತಾನೆ, ಯಾಕಂದ್ರೆ ಚಂದ್ರ ಅಡ್ಡ ಬಂದಿರ್ತಾನೆ. ಸೇಮ್ ಅಂತ ಸಿಚುವೇಶನ್ಸ್ ನನ್ನ ಸೈಡಿಗೆ ಇನ್ನೊಬ್ಬ ಯಾರೋ ಒಂದು 5 ಕಿಲೋಮೀಟರ್ ದೂರದಿಂದ ನಿಂತು ನೋಡ್ತಾ ಇದ್ದಾನೆ. ಸೊ ಅಗೇನ್ ಸೂರ್ಯನನ್ನು ನೋಡ್ತಾ ಇದೆ, ಅವನಿಗೂ ಸ್ವಲ್ಪ ಚಂದ್ರಗ್ರಹಣ ಕಾಣುತ್ತೆ, ಬಟ್ ಅವನಿಗೆ ಲೈಟ್ ಆಗಿ ಬೆಳಕು ಕಾಣಿಸ್ತದೆ, ಯಾಕಂದ್ರೆ ಸೂರ್ಯನ ಸೈಡಿಂದ ನೋಡ್ತಾ ಇರ್ತಾನಲ್ಲ, ಕಾಣಿಸುತ್ತೆ. ಆ ರೀಸನ್ ನಾವು ಏನಂತಾರೆ, ಪೆನುಂಬ್ರಾ ಅಂತ ಕರಿತೀವಿ. ಅದನ್ನ ಮತ್ತೆ ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣದ ಸಂದರ್ಭದಲ್ಲಿ ನೀಟಾಗಿ ಹೇಳ್ತೀವಿ, ಓಕೆನಾ. ನೀಟಾಗಿ ಇನ್ನೊಂದ್ಸಲ ಡಿಸ್ಕಷನ್ ಮಾಡೋಣ. 2 ಸಲ ಬಳಸುವಂತದ್ದು. ಇಲ್ಲಿ ಸೂರ್ಯನ ಮೇಲೆ ಬಳಸುವಂತ ಉಂಬ್ರಾ ರೀಜನ್ ಬಗ್ಗೆ ಮೋಸ್ಟ್ ಡಾರ್ಕೆಸ್ಟ್ ಸ್ಪಾಟ್ ಅಂತ ಕರಿತೀವಿ, ಎಲ್ಲಿ, ಸೊ ಸನ್ನ ಮೇಲೆ. ಸೊ ತದನಂತರ ಪೆನುಂಬ್ರಾ ಅಂದ್ರೆ ಸೊ ಔಟರ್ ಲೇಯರ್, ಯಾವ್ದ್ರದ್ದು, ಉಂಬ್ರಾದು ಔಟರ್ ಲೇಯರ್, ಆ ಬಿದ್ದ ಜಾಗದ ಲೇಯರ್ ನಾವೇನಂತ ಕರಿತೀವಿ, ಔಟರ್ ಲೇಯರ್ ಅಲ್ಲಿ ನಾವು ಕರಿತೀವಿ. ಔಟರ್ ಲೇಯರ್ ನಾವು ಪೆನುಂಬ್ರಾ ಅಂತ ಕರಿತೀವಿ. ನೆಕ್ಸ್ಟ್ ಇವಾಗ ನೋಡಿ, ಸೊ ಇದು ಯಾವಾಗ್ಲೂ ರೇಡಿಯೇಷನ್ಸ್ ಗಳು ಹೋಗಿ ರಿಟರ್ನ್ ಬರುವಂತ ರೇಡಿಯೇಷನ್ಸ್ ಗಳು ಇರ್ತಾವಲ್ಲ, ಸೊ ಹೋಗಿ ಬರುವಂತ ರೇಡಿಯೇಷನ್ಸ್ ಗಳು ಯಾವಾಗ್ಲೂ ಸೊ ಏನಾಗಿರ್ತದೆ,
ಓಕೆನಾ. ಸೌರ ಕಳಂಕದ ಬಗ್ಗೆ ಹೇಳ್ತಾ ಇದ್ನಲ್ಲ, ಸೌರ ಕಳಂಕದ್ದು ಸೊ ರೇಡಿಯೇಷನ್ಸ್ಗಳು 4000ದಿಂದ 5000 ಓಕೆನಾ. 4000ದಿಂದ 5000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ರೇಡಿಯೇಷನ್ಸ್ಗಳಾಗ್ತವೆ. ಇವು ಏನ್ ಮಾಡ್ತವೆ, ಸೂರ್ಯನಿಗೆ ಹಿಂತಿರುಗುವ ಕಿರಣಗಳಾಗಿರ್ತವೆ. ಸೊ ಯಾವಾಗ ಸೂರ್ಯನಿಗೆ ಹಿಂತಿರುಗ್ತಾವೋ ಇವುಗಳೇನ್ ಮಾಡ್ತವೆ, ಡಾರ್ಕೆಸ್ಟ್ ಪ್ಲೇಸ್ ನ ಕ್ರಿಯೇಟ್ ಮಾಡ್ತವೆ. ಅದನ್ನ ನಾವು ಉಂಬ್ರಾ ಅಂತ ಕರಿತೀವಿ. ಸೊ ಆ ಡಾರ್ಕೆಸ್ಟ್ ಸ್ಪಾಟ್ ನ ಅದರದ್ದು ಔಟರ್ ಲೇಯರ್ ನ ನಾವೇನಂತ ಕರಿತೀವಿ, ಪೆನುಂಬ್ರಾ ಅಂತ ಕರಿತೀವಿ. ಹೌದಾ. ಔಟರ್ ಲೇಯರ್ ಆಫ್ ಉಂಬ್ರಾ. ಸೊ ಇವಾಗ ನೋಡಿ, ಔಟರ್ ಲೇಯರ್ ಆಫ್ ಉಂಬ್ರಾ. ಈ ಔಟರ್ ಲೇಯರ್ ಆಫ್ ಉಂಬ್ರಾ ಬಿದ್ದ ಜಾಗದಲ್ಲಿ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಪವರ್ ಕ್ರಿಯೇಟ್ ಆಗ್ತದೆ. ಒಂಥರ ಬ್ಲ್ಯಾಕ್ ಹೋಲ್ ತರ ಕೆಲಸ ಮಾಡ್ತದೆ. ಓಕೆನಾ. ಹೈಯೆಸ್ಟ್ ಮ್ಯಾಗ್ನೆಟಿಕ್ ಪವರ್ ಬರುತ್ತೆ ಆ ಜಾಗದಲ್ಲಿ. ಸೊ ಇನ್ನೊಂದು, ಸೊ ಈ ಬಿದ್ದ ಜಾಗ ಯಾವಾಗಲೂ ಸೂರ್ಯನ ಕಿರಣಗಳು 40 ಡಿಗ್ರಿ ಒಳಗಡೆನೆ. ಸೊ ಇದು ಸೂರ್ಯನ ಕೇಂದ್ರ 0 ಡಿಗ್ರಿ ಅಂದ್ರೆ ಇಲ್ಲಿಂದ ಕ್ರಿಯೇಟ್ ಆದ ಕಿರಣಗಳು 40 ಡಿಗ್ರಿ ಒಳಗಡೆನೆ. ಇಲ್ಲಿಂದ ಹಿಂಗೆ ಇಲ್ಲಿಗೆ 40 ಡಿಗ್ರಿ ಬರ್ತದೆ ಅಂತ ಅನ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್, ಯಾವಾಗಲೂ ಇಲ್ಲಿಂದ ಇಲ್ಲಿವರೆಗೂ ಒಳಗಡೆನೆ ಮೀನ್ಸ್ 0ದಿಂದ 40 ಡಿಗ್ರಿ ಒಳಗಡೆ ಇಂದ ಹೊರಗಡೆ ಆದಂತ ಕಿರಣಗಳು ಮಾತ್ರ ರಿಟರ್ನ್ ಬರ್ತದೆ. ಸೊ 0ದಿಂದ 40 ಡಿಗ್ರಿ ಆಂಗಲ್ ಅಲ್ಲಿ ಹೋದಂತ ಕಿರಣಗಳು ಮಾತ್ರ ರಿಟರ್ನ್ ಬರ್ತದೆ. ಅದಕ್ಕಿಂತ ಮೇಲೆ ಹೋದ ಕಿರಣಗಳು ಸೌರಮಂಡಲದಲ್ಲಿ ಸುತ್ತಾ ಇರ್ತವೆ. ಓಕೆನಾ. ಸೊ ಈಗ ನೋಡಿ, 0ದಿಂದ 0 ಡಿಗ್ರಿ ಟು 40 ಡಿಗ್ರಿ ವರೆಗೂ ಮಾತ್ರ ಆ ಕಿರಣಗಳು ಹೋಗ್ತವೆ. ಓಕೆನಾ. ಸೊ 0ದಿಂದ 40 ಡಿಗ್ರಿ ವರೆಗೂ ಮಾತ್ರ ಸೌರ ಕಳಂಕದ ಕಿರಣಗಳು ಹೋಗ್ತವೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಹೋಗ್ಲಿಕ್ಕೆ ಸೊ ಅದು ಒಂದು ಏನ್ ಮಾಡ್ತದೆ, ಇಲ್ಲಿಂದ ಇಲ್ಲಿವರೆಗೂ ಹೋಗ್ಲಿಕ್ಕೆ ಒಂದು ಆರ್ಕ್ ಕ್ರಿಯೇಟ್ ಮಾಡ್ತಾ ಇದೆಯಾ, ಆ ಆರ್ಕ್. ಓಕೆನಾ. ಆ ಆರ್ಕ್ ನ ನಾವೇನಂತ ಕರಿತೀವಿ, ಆ ಆರ್ಕ್ ನ ನಾವು ಮ್ಯಾಗ್ನೆಟಿಕ್ ಆರ್ಕ್ ಅಂತ ಕರಿತೀವಿ. ಯಾಕೆ ನಾವು ಮ್ಯಾಗ್ನೆಟಿಕ್ ಆರ್ಕ್ ಅಂತೀವಿ, ಸೊ ಅದಕ್ಕೆ ಹೈಯೆಸ್ಟ್ ಪವರ್ ಇರ್ತದೆ. ಓಕೆನಾ. 0 ಟು 40 ಡಿಗ್ರಿ ಆಂಗಲ್ ಆರ್ಕ್ ನ ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಆರ್ಕ್ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ. ನೆಕ್ಸ್ಟ್, ಈ ಮ್ಯಾಗ್ನೆಟಿಕ್ ಆರ್ಕ್ ಒಂದ್ ಸೈಡ್ ಹೋಗ್ಲಿಕ್ಕೆ 0 ಟು 40 ಡಿಗ್ರಿ ಬೇಕು, ಒಂದ್ ಸೈಡ್ ಹೋಗ್ಲಿಕ್ಕೆ 0 ಟು ಡಿಗ್ರಿ. ಅಗೇನ್ 0 ಟು 40 ಡಿಗ್ರಿ ಆದ್ಮೇಲೆ 4000ದಿಂದ 5000 ಡಿಗ್ರಿ ಸೆಲ್ಸಿಯಸ್ ಇರತಕ್ಕಂಥ ಕಿರಣಗಳು ಮತ್ತೆ ರಿಟರ್ನ್ ಕೆಳಗಡೆ ಬರ್ತವೆ. ಸೊ ಅಗೇನ್ 0 ಡಿಗ್ರಿ ಟು 40 ಡಿಗ್ರಿ ವರೆಗೂ ಇರ್ತಕ್ಕಂಥ ಕಿರಣಗಳು ಅಗೇನ್ ರಿಟರ್ನ್ ಬರ್ತವೆ. ಸೊ ಅಗೇನ್ ಏನಾಗುತ್ತೆ, ಸೇಮ್ ಪ್ರೊಸೆಸ್. ಇದು ಎವ್ರಿ ಡೇ ನಡೀತಾನೆ ಇರ್ತದೆ. ಈ ತರ ಪ್ರತಿದಿನನೂ ಈ ಸಿಚುವೇಶನ್ ನಡೀತಾನೆ ಇರ್ತದೆ. ನೋಡಿ ಇವಾಗ, ಸೊ ಇಲ್ಲಿ ಏನಾಗ್ತದಪ್ಪ ಅಂದ್ರೆ 0ದಿಂದ 40 ಡಿಗ್ರಿಗೆ ಹೋಗ್ಲಿಕ್ಕೆ ಸೊ 5.5 ವರ್ಷಗಳು ತಗೊಳ್ತದೆ. 5.5 ವರ್ಷ. ಓಕೆನಾ. 0 ಟು 40 ಡಿಗ್ರಿ ಆಂಗಲ್ ಅಲ್ಲಿ ಕಿರಣಗಳು ಹೋಗ್ಲಿಕ್ಕೆ ಏನಾಗ್ತದೆ, 5.5 ಇಯರ್ಸ್. ಓಕೆನಾ. 5.5 ಇಯರ್ಸ್ಗಳು ತಗೊಂತ ಇರ್ತದೆ. 0 ಟು 40 ಡಿಗ್ರಿಗೆ ಹೋಗ್ಲಿಕ್ಕೆ 5.5 ಇಯರ್ಸ್ಗಳು ಬೇಕು. ಹೌದಾ. 0ದಿಂದ 40 ಡಿಗ್ರಿ ಆಂಗಲ್ ಅಲ್ಲಿ ಹೋಗ್ಲಿಕ್ಕೆ 5.5 ಇಯರ್ಸ್ ಬೇಕು. ನಾನು ಏನ್ ಹೇಳಿದೆ, ಅಗೇನ್ ಮೇಲಿಂದ ಮತ್ತೆ ರಿಟರ್ನ್ ಸೇಮ್ ಪ್ರೊಸೆಸ್ ಆಗ್ತದೆ. ಅಗೇನ್ 40 ಟು ಓಕೆನಾ. ಅಗೇನ್ 40 ಟು 0 ಡಿಗ್ರಿಗೆ ಮತ್ತೆ ರಿಟರ್ನ್ ಬರ್ತದೆ. ಮ್ಯಾಗ್ನೆಟಿಕ್ ಆರ್ಕ್ ಅಲ್ಲಿ ಏನಾಗಿರ್ತದೆ, 0 ಟು 40 ಇಲ್ಲಿಂದ ಹೋಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡಿ, 0 ಟು 40 ಡಿಗ್ರಿಗೆ ಇಲ್ಲಿಂದ ಇಲ್ಲಿವರೆಗೂ ಕಿರಣಗಳು ಹೋಗಿರ್ತದೆ ರೇಡಿಯೇಷನ್ಸ್ ಅಲ್ಲಿ. ಅಗೇನ್ ಇದೇನಾಗ್ತದೆ, ಡೌನ್ ಆಗ್ತದೆ. 40 ಇಂದ ಇಲ್ಲಿಗೆ ಬರ್ತದೆ. ಇಲ್ಲಿಂದ ಇಲ್ಲಿಗೆ ಇರುವಂತ ಆರ್ಕ್ ನಾವೇನಂತ ಕರಿತೀವಿ, ಮ್ಯಾಗ್ನೆಟಿಕ್ ಆರ್ಕ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಬಿದ್ದಿರ್ತದೆ ಎಲ್ಲ ಬಿದ್ದಿರ್ತದೆ. ಆ ಮ್ಯಾಗ್ನೆಟಿಕ್ ರೀಜನ್ ನ ಯಾವ ಬಿದ್ದ ಜಾಗದಲ್ಲಿ ಹೈಯೆಸ್ಟ್ ಮ್ಯಾಗ್ನೆಟಿಕ್ ಪವರ್ ಇರ್ತದೆ, ಆ ಬಿದ್ದ ಜಾಗದವನ್ನ ಒಂದು ಆರ್ಕ್ ಫಾರ್ಮೇಟ್ ಮಾಡಿರ್ತದೆ, ಅದನ್ನು ನಾವು ಮ್ಯಾಗ್ನೆಟಿಕ್ ಆರ್ಕ್ ಅಂತ ಕರಿತೀವಿ. ನೆಕ್ಸ್ಟ್, ಸೊ ಇಲ್ಲಿಂದ ಇಲ್ಲಿಗೆ ಓಕೆನಾ, ಇಲ್ಲಿಂದ ಇಲ್ಲಿಗೆ ಹೋಗ್ಲಿಕ್ಕೆ ಸೊ 5.5 ಇಯರ್ಸ್ ಪ್ರೊಸೆಸ್ ಇರುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಆ ಆರ್ಕ್ ಫಾರ್ಮೇಟ್ ಆಗ್ಲಿಕ್ಕೆ ಎಷ್ಟಾಗಿರ್ತದೆ, 5.5 ಇಯರ್ಸ್ಗಳು ಬೇಕು. 5.5 ಇಯರ್ಸ್ಗಳು ಬೇಕು. ಸೊ 0 ಟು 40 ಆಗ್ಲಿಕ್ಕೆ 5.5 ಇಯರ್ಸ್ ಬೇಕು. ಅಗೇನ್ 40 ಇಂದ ಮತ್ತೆ 0 ಲೆವೆಲ್ಗೆ ಬರಕ್ಕೆ ಅಗೇನ್ 5.5 ಇಯರ್ಸ್ ಬೇಕು. ಅಗೇನ್ 5.5 ಇಯರ್ಸ್ ಬೇಕು. ಓಕೆನಾ.
ಓಕೆನಾ. ಸೊ ಅದನ್ನ ಏನಂತೆ ಅಗೇನ್ 5.5 ಇಯರ್ಸ್ ಬೇಕು. ಸೊ ಹಿಂಗ ಮೇಲ್ ಹೋಗಿ ಮತ್ತೆ ಹಿಂಗ್ ಡೌನಿಗೆ ಬಂದಿದೆ, ಹೌದಾ. ಸೊ ನಾವು ಸೈಕಲ್ ಪೈಡಲ್ ಆಗ್ತಾ ಇರ್ತೀವಿ, ಸೈಕಲ್ದು ಪೈಡಲ್ ಆಗ್ತಾ. ವಾಟ್ ಇಟ್ ಮೀನ್ ಬೈ ದ ಸೈಕಲ್? ಸೈಕಲ್ ಮೀನ್ಸ್ ಒಂದು ರೊಟೇಷನ್ ಮಾಡಿದ್ರೆ ಮೂವ್ ಆಗುವಂಥದ್ದು, ಹೌದಾ. ಸೈಕಲ್ ಮೀನ್ಸ್ ಇಟ್ಸ್ ಅ ರೊಟೇಷನ್, ಹಿಂಗೋಗಿ ಹಿಂಗ್ ಬಂದ್ರೆ ಇದೊಂದು ಸೈಕಲ್ ಅಪ್ಪ, ಹೌದಾ. ಸೊ ಒಂದು ಸೈಕಲ್ ಸರ್ಕಲ್ ಅಂತ ಕರಿತೀವಿ, ಸೈಕಲ್ ಅಥವಾ ಸರ್ಕಲ್ ಅಂತ. ಸೈಕಲ್ ಅಂದ್ರೆ ಉದಾಹರಣೆಗೆ ನೋಡಿ, ಸೊ ಇಲ್ಲೇನಾಗಿದೆ 0 to 40 ಡಿಗ್ರಿ ಹೋಗಿದೆ, ಓಕೆನಾ. 0 to 40 ಡಿಗ್ರಿ ಹೋಗಿದೆ, ಅಗೇನ್ 42. ಸೊ ಎಲ್ಲಿಗೆ ಬಂದಿದೆ 5.5 ಇಯರ್ಸ್ ಮೀನ್ಸ್ 0 to 40 ಡಿಗ್ರಿ, ಅಗೇನ್ 40 to 0 ಡಿಗ್ರಿ ಬಂದಿದೆ. ಸೊ ಹಾಗಾದ್ರೆ ಟೋಟಲ್ ಎಷ್ಟು ಇಯರ್ ತಗಂತಪ್ಪ? ಟೋಟಲ್ ಬಂದ್ಬಿಟ್ಟು 11 ಇಯರ್ಸ್ ತಗಂತ. ಟೋಟಲ್ ಎಷ್ಟು ಇಯರ್ಸ್ ತಗಂತು? 11 ಇಯರ್ಸ್. ಈ 11 ಇಯರ್ಸ್ ಪ್ರೋಸೆಸ್ನ, ಓಕೆನಾ, ಈ 11 ಇಯರ್ಸ್ ಪ್ರೋಸೆಸ್ನ ನಾವೇನಂತ ಕರಿತೀವಿ? ಸೋಲಾರ್ ಸ್ಪಾಟ್ ಸೈಕಲ್ ಅಂತ ಕರಿತೀವಿ. ಸೋಲಾರ್ ಸ್ಪಾಟ್ ಸೈಕಲ್ ಅಂತ ಕರಿತೀವಿ. ಸೋಲಾರ್ ಸ್ಪಾಟ್ ಸೈಕಲ್ ಅಂತ ಕರಿತೀವಿ. 11 ಇಯರ್ಸ್ ಪ್ರೋಸೆಸ್ ನಾವೇನಂತ ಕರಿತೀವಿ? ಸೋಲಾರ್ ಸ್ಪಾಟ್ ಸೈಕಲ್ ಅಂತ ಕರಿತೀವಿ. ಈಗ ನೋಡಿ, ಸೊ ಒಂದು ಸೋಲಾರ್ ಸ್ಪಾಟ್ ಸೈಕಲ್ ಆಗಂತದ್ದು, ಓಕೆನಾ. ಸೊ ಇಂಥ ಒಂದು ಸೈಕಲ್ ಸೋಲಾರ್ ಸ್ಪಾಟ್ ಸೈಕಲ್ ಆಗ್ಲಿಕ್ಕೆ 11 ಇಯರ್ಸ್ ತಗೊಳುತ್ತೆ. ಒಂದು ಸೈಕಲ್ ಸೋಲಾರ್ ಸ್ಪಾಟ್ ಆಗ್ಲಿಕ್ಕೆ 11 ಇಯರ್ಸ್. ಸೊ ಒಂದು ಸೈಕಲ್ ಅಂತದ್ದು 100 ಆಗ್ಬೇಕು. 100 ಸೈಕಲ್ಗಳಾದಾಗ 100 ಸೋಲಾರ್ ಸ್ಪಾಟ್ ಸೈಕಲ್ಗಳಿಗೆ ನಾವೇನಂತ ಕರಿತೀವಿ? ಸೋಲಾರ್ ಇವೆಂಟ್ ಅಂತ ಕರಿತೀವಿ, ಓಕೆನಾ. ಸೋಲಾರ್ ಇವೆಂಟ್ ಅಂತ. ಇವೆಲ್ಲಾ ಡೆಫಿನೇಷನ್ಸ್ ಗಳದ್ದು ಎಲ್ಲಾ ತರದ ಪದಗಳನ್ನು ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿದೆ. ಬಟ್ ಸೊ ಇವೆಲ್ಲವೂ ಕೂಡ ಎಕ್ಸಾಮ್ಸ್ ಅಲ್ಲಿ ಕೇಳಿರುವಂತದ್ದು. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲೂ, SDA ದಲ್ಲೂ ಇಷ್ಟು ಡಪ್ಪ ಕೇಳಿದಾನೆ, FDA ದಲ್ಲೂ ಕೇಳಿದಾನೆ, KAS ಅಲ್ಲೂ ಕೇಳಿದಾನೆ, ಟೀಚರ್ ಎಲಿಜಿಬಲ್ ಟೆಸ್ಟ್ ಅಲ್ಲೂ ಕೂಡ ಕೇಳಿದಾನೆ, ಓಕೆನಾ. ಸೋಲಾರ್ ಸ್ಪಾಟ್ ಸೈಕಲ್ಗಳು 100 ಸೋಲಾರ್ ಸ್ಪಾಟ್ಗಳ ಸೈಕಲ್ ಆದ್ರೆ ಅದನ್ನ ಸೋಲಾರ್ ಇವೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿವರೆಗೂ 2024 ಎಲ್ಲಿಂದ ಅವ್ರು ಎಣಸಕ್ ಶುರು ಮಾಡಿದಾರೋ, ಎಲ್ಲಿಂದ ಆ ಸೋಲಾರ್ ಸ್ಪಾಟ್ ಸೈಕಲ್ಗಳನ್ನ ಎಣಸಕ್ಕೆ ಶುರು ಮಾಡಿದಾರೋ, ಯಾವ ವರ್ಷದಿಂದ ಅವ್ರು ಎಣಸಕ್ಕೆ ಶುರು ಮಾಡಿದಾರೋ ಅಲ್ಲಿಂದ ಒಂದು ಸೋಲಾರ್ ಸೈಕಲ್ ಆಗ್ಲಿಕ್ಕೆ 11 ವರ್ಷ. ಹಂಗೆ 11 ವರ್ಷ ಅನ್ನಂತ ಸೈಕಲ್ಗಳು 2024ಕ್ಕೆ ಟೋಟಲ್ 24 ಸೈಕಲ್ಗಳಾಗಿದ್ದಾವೆ. ಟೋಟಲ್ 24 ಸೈಕಲ್ ಕಂಪ್ಲೀಟ್ ಆಗಿದಾವೆ, ಓಕೆನಾ. ಇಲ್ಲಿವರೆಗೂ ಟೋಟಲ್ 24 ಸೈಕಲ್ಗಳಾಗಿದ್ದಾವೆ. ಸೊ ಇವಾಗ 2025ಕ್ಕೆ 25th ಸೋಲಾರ್ ಸ್ಪಾಟ್ ಸೈಕಲ್ ರನ್ನಿಂಗ್ ಇದೆ. ಇಲ್ಲಿಗೆ ಇವಾಗ ಏನಿದೆ, ಇಲ್ಲಿಗೆ ರನ್ನಿಂಗ್ ಇದೆ. ಸೋಲಾರ್ ಸ್ಪಾಟ್ ಸೈಕಲ್ 25ನೇ ಸೋಲಾರ್ ಸ್ಪಾಟ್ ಸೈಕಲ್ ರನ್ನಿಂಗ್ ಇದೆ. ಹಾಗಾದ್ರೆ 100th ಸೋಲಾರ್ ಸ್ಪಾಟ್ ಸೈಕಲ್ ಮೀನ್ಸ್ ನಾವೇನಂತೀವಿ? 100th ಸೋಲಾರ್ ಸ್ಪಾಟ್ ಸೈಕಲ್ ನಾವು ಸೋಲಾರ್ ಇವೆಂಟ್ ಅಂತ ಕರಿತೀವಿ. ಹಾಗಾದ್ರೆ 100th ಸೋಲಾರ್ ಸೈಕಲ್ ಇವೆಂಟ್ ಯಾವ ವರ್ಷ ಆಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ? ಸೊ 11 ವರ್ಷಕ್ಕೊಂದು ಸೋಲಾರ್ ಸೈಕಲ್ ಆಗುತ್ತೆ. ಅಂತದ್ದು ಎಷ್ಟೋ ವರ್ಷಗಳಿಂದ ಕಂಡುಹಿಡಿದಿದ್ದಾರೆ. ಸೊ ಇವತ್ತಿಗೆ ಅಂತ ಸೈಕಲ್ಗಳು ಎಷ್ಟಾಗಿದ್ದಾವೆ? 24 ಆಗಿದ್ದಾವೆ. ಸೊ ಇವಾಗ ರನ್ನಿಂಗ್ ಇರೋದು 2025ಕ್ಕೆ ರನ್ನಿಂಗ್ ಇರೋದು 25ಕ್ಕೆ ರನ್ನಿಂಗ್ ಇರುವಂತ ಸೈಕಲ್, ಓಕೆನಾ. 2025ರಲ್ಲಿ 25ನೇ ಸೈಕಲ್ ರನ್ ಆಗ್ತಾ ಇದೆ. ಈ 25ನೇ ಸೈಕಲ್ ಯಾವಾಗ ಕ್ಲೋಸ್ ಆಗುತ್ತೆ? 11 ವರ್ಷಕ್ಕೆ ಕ್ಲೋಸ್ ಆಗುತ್ತೆ. ಮೀನ್ಸ್ 2025ಕ್ಕೆ ಸ್ಟಾರ್ಟ್ ಆಗಿದೆ, 2025ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಅಗೇನ್ 11 ವರ್ಷ ಅಂದ್ರೆ 2036ಕ್ಕೆ 25ನೇ ಸೈಕಲ್ ಕ್ಲೋಸ್ ಆಗುತ್ತೆ. 2037ಕ್ಕೆ ಸೊ 26ನೇ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತಿದ್ಯಾ? ಓಕೆನಾ. ಹಂಗಾದ್ರೆ 100th ಸೋಲಾರ್ ಸೈಕಲ್, ಸೊ 100th ಸೋಲಾರ್ ಸೈಕಲ್ ಮೀನ್ಸ್ ಅದನ್ನ ಸೋಲಾರ್ ಇವೆಂಟ್ ಅಂತ ಕರಿತೀವಿ. ಅಂತ 100 ಸೈಕಲ್ಗಳಾದಾಗ ಅದನ್ನ ಸೋಲಾರ್ ಇವೆಂಟ್ ಅಂತ ಕರಿತೀವಿ. ಹಂಗಾದ್ರೆ ಇಲ್ಲಿವರೆಗೂ ಎಷ್ಟು ಸೋಲಾರ್ ಮೀನ್ಸ್ ಯಾವ ವರ್ಷದಲ್ಲಿ ಸೋಲಾರ್ ಇವೆಂಟ್ ಆಗುತ್ತೆ ಅಂತ ಹೇಳಿ, ಯಾವ ವರ್ಷದಲ್ಲಿ ಸೋಲಾರ್ ಇವೆಂಟ್ ಆಗುತ್ತೆ ಅಂತ ಹೇಳಿ, ಓಕೆನಾ. 1 ಸೆಕೆಂಡ್. ಪದೇ ಬಾಯಿ ಬತ್ತಾ ಇತ್ರ, ಪದೇ ಬಾಯಿ ಬತ್ತಾ ಇದೆ, ಓಕೆನಾ. ಸೊ ಹಾಗಾದ್ರೆ ನೋಡ್ರಿ, ನೀರು ಕುಡಿದ್ರೆ ಹೈಲಿ ಎನರ್ಜಿ ಬರುತ್ತೆ, ಓಕೆನಾ. ಅವಾಗ ನೀರು ಕುಡಿತಾ ಇರಬೇಕು. ಸೊ ಹಾಗಾದ್ರೆ ಮನುಷ್ಯ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಬೇಕ್ರಿ? ಆನ್ ಅಂಡ್ ಅವರೇಜ್ ಸೈನ್ಸ್ ಟಾಪಿಕ್ ಅಲ್ಲಿ ಹೇಳ್ತಿರ್ತಾರೆ ಎಷ್ಟು ಲೀಟರ್ ನೀರು ಕುಡಿಬೇಕು ಪರ್ ಡೇ ಮನುಷ್ಯ. ಸೊ ಎಷ್ಟು ಕುಡಿತಾರೆ? 4 ರಿಂದ 5 ಲೀಟರ್ ಅಥವಾ 5 ರಿಂದ 6 ಲೀಟರ್ ಎಷ್ಟು ಕುಡಿದ್ರು ಒಳ್ಳೇದೇ ನೀರು ದೇಹಕ್ಕೆ, ಓಕೆನಾ. ನೆಕ್ಸ್ಟ್, ಇವಾಗ ನಾವು ಹೇಳ್ತಾ ಇರೋದು ಸೌರ ಕಳಂಕದ ಬಗ್ಗೆ ಹೇಳಿದ್ವಿ, ಹೌದಾ. ಸೊ ಇಲ್ಲಿ ಸೌರ ಕಳಂಕದ ಬಗ್ಗೆ ಹೇಳ್ತಾ ಇದ್ವಿ. ಇನ್ನೊಬ್ಬರನ್ನ ಬಿಟ್ಟಿದ್ವಲ್ಲ, ಇನ್ನೊಬ್ರು ನಮ್ಮ ಬ್ರದರ್ನ ಬಿಟ್ಟಿದ್ವಲ್ಲ,
ಇಲ್ಲೊಬ್ರು ಇದ್ದಾರೆ ಸೌರ ಕಳಂಕ ಮತ್ತು ಸೌರ ಜ್ವಾಲ. ಇನ್ನೊಬ್ರು ಯಾರಿದ್ದಾರೆ? ಸೌರ ಜ್ವಾಲದ ಅಣ್ಣ ಒಬ್ರು ಇದ್ದಾರೆ. ಓಕೆನಾ? ಸೌರ ಜ್ವಾಲದ ಅಣ್ಣ ಒಬ್ರು ಇದ್ದಾರೆ, ಇವರು ಸೌರ ಕಳಂಕ. ಇನ್ನೊಬ್ರು ಇದ್ರಲ್ಲ ಸೌರ ಜ್ವಾಲ. ಸೌರ ಜ್ವಾಲದಲ್ಲಿ ಏನಾಗುತ್ತೆ? ಜ್ವರನೇ ಬರೀತೀನಲ್ರಿ ನಾನು ತಪ್ಪಾಗಿ. ಸೌರ ಜ್ವಾಲ. ಓಕೆನಾ? ಸೌರ ಜ್ವಾಲದಲ್ಲಿ ಏನಾಗ್ತದೆ? ಸೌರ ಜ್ವಾಲದಲ್ಲಿ ಏನೇನಾಗ್ತದೆ? ಇಲ್ಲಿ ನಿಮಗೆ ಬಹಳ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಗಳನ್ನ ರೈಸ್ ಆಗಿರುವಂತದ್ದನ್ನ ಇಲ್ಲೇ ನೀವು ಕೇಳ್ತೀರಾ. ಓಕೆನಾ? ಮ್ಯಾಕ್ಸಿಮಮ್ ಟಾಪಿಕ್ ಗಳು ಇಲ್ಲೇ ಕವರ್ ಆಗ್ತಾ ಇರ್ತದೆ ನೋಡಿ. ನೀವು ಎಲ್ಲ ಪದಗಳನ್ನು ಕೇಳಿರ್ತೀರ. ಓಕೆನಾ? ಸೌರ ಜ್ವಾಲದಲ್ಲಿ ಕ್ರಿಯೇಟ್ ಆಗುವಂತದ್ದು ಏನಪ್ಪಾ? ಸೌರ ಜ್ವಾಲ ಮೂಲವಾಗಿ ಕ್ರಿಯೇಟ್ ಆಗ್ಲಿಕ್ಕೆ ಸೊ ಇದರಲ್ಲಿ ಏನಾಗಿರ್ತದೆ? 7,000 ಡಿಗ್ರಿ ಸೆಲ್ಸಿಯಸ್ ಇಂದ 9,000 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ಇರ್ತದೆ. ಹೌದಾ? 7,000ದಿಂದ 9,000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರುತ್ತೆ. ಸೊ ಇದು ಏನಾಗ್ತದೆ? ಅರ್ಥದ ಗ್ರಾವಿಟಿನ ದಾಟ್ಕೊಂಡೆ ಬಂದ್ಬಿಡ್ತದೆ. ಅರ್ಥದ ಗ್ರಾವಿಟಿ ಪವರ್ನ ಬಿಟ್ಟು ಮುಂದೆ ಬರ್ತದೆ. ಓಕೆನಾ? ಅರ್ಥದ ಗ್ರಾವಿಟಿ ಪವರ್ನ ಮುಂದೆ ದಾಟ್ಕೊಂಡು ಸೂರ್ಯನೂ ಎಳಿತಾ ಇರ್ತಾನೆ ತನ್ನ ಗ್ರಾವಿಟಿ ಬಲದಿಂದ. ಬಾ ಇಲ್ಲಿ ನನ್ನ ಹತ್ರ ಬಾ ಬಾ ಸುಲೇಮಾನ್ ಬಾ ಸುಲೇಮಾನ್ ಬಾ ಅಂತ ಎಳಿತಾ ಇರ್ತಾನೆ. ಆದ್ರೆ ಇದು ಏನ್ ಮಾಡ್ತದೆ? ಸೂರ್ಯನ ಗ್ರಾವಿಟಿನ ದಾಟಿ ಸೊ ಸೌರಮಂಡಲದ ಗ್ರಾವಿಟಿಗೆ ಬರ್ತದೆ. ಸೌರಮಂಡಲದ ಗ್ರಾವಿಟಿಗೆ. ಹಾಗಾದ್ರೆ ಇಲ್ಲಿ ಸೂರ್ಯ ಇರ್ತಾನೆ ಅಂತ ಅನ್ಕೊಳ್ಳಿ. ಇಲ್ಲಿ ಸೂರ್ಯ ಇರ್ತಾನೆ, ಸೂರ್ಯನ ಗ್ರಾವಿಟಿಯನ್ನ ದಾಟಿ ಬರ್ತಾನೆ. ಸೂರ್ಯನ ಗ್ರಾವಿಟಿ ದಾಟಿ ಬಂದ್ಮೇಲೆ ಮುಂದೆ ಸೌರಮಂಡಲದಲ್ಲಿ ಗ್ರಹಗಳು ಶುರು ಆಗ್ತದೆ. ಹೌದಾ? ಗ್ರಹಗಳು ಶುರು ಆಗ್ತದೆ. ಗ್ರಹಗಳು ಹಿಂಗೆ. ಓಕೆನಾ? ಸೊ ಇಲ್ಲೇನಿರ್ತದೆ? ಬುಧ ಗ್ರಹ ಇರ್ತದೆ, ಶುಕ್ರ ಗ್ರಹ ಇರ್ತದೆ, ಭೂಮಿ ಗ್ರಹ ಇದೆ. ತದನಂತರ ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಇದೆ, ಆಮೇಲೆ ಗುರು ಗ್ರಹ, ಮಂಗಳ ಗ್ರಹ, ಹಿಂಗೆಲ್ಲ ಇದಾವಲ್ಲ. ಸೊ ಇಲ್ಲಿಗೆ ಬಂದಾಗ ಈ ಹಂತಕ್ಕೆ ಬಂದಾಗ ಸೊ ಇಲ್ಲಿ ಬುಧ ಗ್ರಹ ಇದೆ. ಬುಧನ ಮೇಲೆ ಹೋಗ್ತಾನೆ. ನೆಕ್ಸ್ಟ್ ಇಲ್ಲಿ ಶುಕ್ರನ ಮೇಲೆ ಹೋಗ್ತಾನೆ. ತದನಂತರ ಭೂಮಿ ಮೇಲೆ ಹೋಗ್ತಾನೆ. ತದನಂತರ ಮಂಗಳದ ಮೇಲೆ ಹೋಗ್ತಾನೆ. ಹಿಂಗೆ ಸೌರಮಂಡಲ ಸುತ್ತ ಹೋಗ್ತಾ ಎನರ್ಜಿ ಕಮ್ಮಿ ಆಗುತ್ತೆ. ಅದು ಬೆಳಕನ್ನು ಮಾತ್ರ ಸೂಚಿಸ್ತದೆ. ಓಕೆನಾ? ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಬುಧ ಗ್ರಹದ ಮೇಲೆ ಬರ್ತಾನೆ. ಬುಧ ಗ್ರಹದ ಮೇಲೆ ಬಂದಾಗ 7,000ದಿಂದ 9,000 ಡಿಗ್ರಿ ಸೆಲ್ಸಿಯಸ್ ಅಲ್ಲಿರ್ತಕ್ಕಂಥ ಟೆಂಪರೇಚರ್ನ ಕಿರಣಗಳು ಆ ಬುಧ ಗ್ರಹದ ಮೇಲೆ ಬಿದ್ದಾಗ ಅಲ್ಲಿ ಯಾವ್ದಾದ್ರು ಮನುಷ್ಯ ಇದ್ರೆ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ. ಬಿಕಾಸ್ ಯಾಕಪ್ಪ ಅಂದ್ರೆ ಇಲ್ಲೇನಿರ್ತಾನೆ? ಸೂರ್ಯ ಹತ್ತಿರದಲ್ಲಿದ್ದಾನಲ್ವೇ? ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಯಾವುದು? ಬುಧ. ಆ ರೇಡಿಯೇಷನ್ ಕಿರಣಗಳು ಅಲ್ಲಿಗೆ ಬಿದ್ದಾಗ ಸೊ ಅಲ್ಲಿರ್ತಕ್ಕಂಥ ಹೈಲಿ ಪವರ್ದು ರೇಡಿಯೇಷನ್ಸ್ ಗಳು ಬಿದ್ದಾಗ ಸೊ ಅಲ್ಲಿಗೆ ಬರೋದ್ರೊಳಗೆ ಇನ್ನೂ ಕಮ್ಮಿ ಆಗ್ತಾ ಬಂದಿರ್ತಾನೆ ಬುಧ ಗ್ರಹಕ್ಕೆ ಬರುವಷ್ಟಿಗೆ. ಬಟ್ ಅಷ್ಟು ಪವರ್ ಇರ್ತಕ್ಕಂಥ ಎನರ್ಜಿ, ಪವರ್ ಇರ್ತಕ್ಕಂಥ ಕಿರಣಗಳು ಅಲ್ಲಿಗೆ ಬಿದ್ದಾಗ ಮೋಸ್ಟ್ಲಿ ಡ್ಯಾಮೇಜ್ ಆಗ್ತದೆ. ಮನುಷ್ಯ ಅಲ್ಲಿ ಏನೇ ಇದ್ರೂ ಹಾಳಾಗ್ತದೆ. ಅಟ್ ಲೀಸ್ಟ್ ಕಾಯಕ್ಕೆ ಒಬ್ಬರು ಬೇಕಲ್ವೇ? ಒಂದು ಗ್ರಹ ಹಾಳಾಗ್ತದೆ ಅಂದ್ರೆ ಅದನ್ನ ಕಾಯಕ್ಕೆ ಮೇಲ್ಗಡೆ ಒಂದು ಅಟ್ಮಾಸ್ಫಿಯರ್ ಇರ್ಬೇಕ್ರಿ, ವಾಯುಮಂಡಲ ಇರ್ಬೇಕಲ್ಲ. ಅದನ್ನ ಕಾಯ್ಲಿಕ್ಕೆ ಒಂದು ವಾಯುಮಂಡಲ ಇರ್ಬೇಕು. ಮನ್ಯಾಗ ಮಕ್ಕೊಂಡಾಗ ಬಿಸಿಲು ತಲೆಗೆ ಹತ್ತಬಾರ್ದಂದ್ರೆ ಮ್ಯಾಳಿ ಮೇಲೆ ಒಂದು ಛತ್ ಅಂತ ಇರ್ತದೆ. ಓಕೆನಾ? RCC ಅಂತ ಕರಿತೀವಿ. ಅದಿದ್ರೆ ಛತ್ ಹತ್ತಲ್ಲ. ಅಟ್ ಲೀಸ್ಟ್ ಒಂದು ಶೀಟ್ ಅರ ಇರ್ಬೇಕು. ಹಂಗೆ ಸೊ ಈ ಗ್ರಹಗಳನ್ನ ಕಾಪಾಡ್ಲಿಕ್ಕೆ, ಈ ರೇಡಿಯೇಷನ್ಸ್ ಗಳಿಂದ ಕಾಪಾಡ್ಲಿಕ್ಕೆ ಏನಿರ್ಬೇಕ್ರಿ? ಅಟ್ ಲೀಸ್ಟ್ ಒಂದು ವಾಯುಗೋಳ ಇರ್ಬೇಕು. ಬುಧ ಗ್ರಹದ ಮೇಲೆ ಯಾವುದೇ ಒಂದು ವಾಯುಗೋಳನು ಇಲ್ಲ, ಒಂದು ಸ್ವಲ್ಪನೂ ವಾಯುಗೋಳ. ಹಂಗಾಗಿ ಇಲ್ಲಿ ಹೈಲಿ ಟೆಂಪರೇಚರ್ನ ರೇಡಿಯೇಷನ್ಸ್ ಗಳು ಬಿದ್ದು ಇಲ್ಲಿ ಮನುಷ್ಯ ಸರ್ವೆ ಮಾಡ್ಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಮತ್ತೊಂದಿದೆ. ಫಸ್ಟ್ ಆಫ್ ಆಲ್ ಅದು ಭೂಮಿಗೆ ಸೂರ್ಯನಿಗೆ ಹತ್ತಿರದಾಗೆ ಇದ್ದಾನೆ, ಹೀಟ್ ಜಾಸ್ತಿ ಇರ್ತದೆ. ನೆಕ್ಸ್ಟ್ ಎರಡನೇದಾಗಿ ಶುಕ್ರ ಗ್ರಹದ ಮೇಲೂ ಕೂಡ ಇದು ಇನ್ನು ಬುಧ ಗ್ರಹವನ್ನ ದಾಟಿ ಶುಕ್ರನ ಕಡೆ ಬರ್ಬೇಕಾದ್ರೆ ಇನ್ನೂ ಸ್ವಲ್ಪ ಡೌನ್ ಆಗಿರ್ತದೆ ಎನರ್ಜಿ, ಇನ್ನೂ ಡೌನ್ ಆಗಿರ್ತದೆ. ಸೊ ಇಲ್ಲಿ ಬಂದು ಶುಕ್ರನ ಮೇಲೆ ಬಿದ್ದಾಗ ಶುಕ್ರ ಗ್ರಹದಲ್ಲಿ ಹೈಲಿ ಕಾರ್ಬನ್ ಡೈಆಕ್ಸೈಡ್ ಇಂದ ತುಂಬಿದೆ, ಸಲ್ಫ್ಯೂರಿಕ್ ಆಸಿಡ್ ಇಂದ ತುಂಬಿದೆ, H2SO4 ಅಂತ ಕರಿತೀವಿ. ಸೊ ಹಂಗಾಗಿ ಇಲ್ಲಿ ಬಂದಾಗಲೂ ಕೂಡ ಎಫೆಕ್ಟ್ ಮಾಡ್ತದೆ. ಕಾರ್ಬನ್ ಡೈಆಕ್ಸೈಡ್ ಎನರ್ಜಿನ ಹಿಡಿದಿಟ್ಕೊಂತದೆ. ಸೊ ಅದು 300 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬಂದ್ರು ಹಿಡಿದಿಟ್ಕೊಂತದೆ, 500 ಬಂದ್ರಲ್ಲೂ ಹಿಡಿದಿಟ್ಕೊಂತದೆ, 800 ಬಂದ್ರು ಹಿಡಿದಿಟ್ಕೊಂತದೆ. ಸೊ ಟೆಂಪರೇಚರ್ನ ಕಾನ್ಸ್ಟೆಂಟ್ ಮಾಡಕ್ಕೆ ಇದ್ರ ಹತ್ರ ಪವರ್ ಇರಲ್ಲ. ಸೊ ಅದಲ್ಲದೆ ಕೂಡ ಇದ್ರ ಹತ್ರನೂ ಯಾವುದೇ ವಾಯುಮಂಡಲ ಇಲ್ಲ. ಹಂಗಾಗಿ ಮನುಷ್ಯ ಇಲ್ಲಿನೂ ಕೂಡ ಸರ್ವೆ ಮಾಡ್ಲಿಕ್ಕಾಗಲ್ಲ. ಇಲ್ಲಿನೂ ಬದುಕದಂದ್ರೆ ಸುಮ್ಮನೆ ಆ ಪವರ್ನ ಎನರ್ಜಿ ಬರುತ್ತಿರ್ಬೇಕಾದದ್ದು. ಹೌದಾ? 40-50 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಬಂದಾಗ್ಲೇನೆ ಮನುಷ್ಯಗೆ ಏನೇನೋ ಚಳಿ ಜ್ವರ ಬಂದಂಗಾಗಿ ಉರ್ಚೆಳ ಹಚ್ಕೊಂಡು ಮನೆಗೆ ಮಕ್ಕೊಂತಾನೆ, ಹೊರಗೆ ಬರಲ್ಲ. ಹೌದಾ? ನಮ್ಮ ಉತ್ತರ ಕರ್ನಾಟಕದ ಭಾಗದವರಾದ್ರೂ ಬರ್ತಿರ್ತಾರೆ ಸ್ವಲ್ಪ. ಇನ್ನು ಇವ್ರೇನ್ ದಕ್ಷಿಣ ಕರ್ನಾಟಕದವರಾಗಿರ್ಬೋದು, ಶಿವಮೊಗ್ಗ ಪ್ರಾಂತ್ಯದವರಾಗಿರ್ಬೋದು, ಹೌದಾ, ಚಿಕ್ಕಮಗಳೂರಿನ ಪ್ರಾಂತ್ಯದವರಾಗಿರ್ಬೋದು, ಕೆಲವೊಂದೊಂದು ಕಡೆ ಈ ತಂಪು ವಾತಾವರಣದ ಪ್ರದೇಶಗಳಿದಾವಲ್ಲ, ಅಲ್ಲಿಯವ್ರು ಏನಾದ್ರು ಉತ್ತರ ಕರ್ನಾಟಕದ ಭಾಗಕ್ಕೆ ಆ ಟೆಂಪರೇಚರ್ಗೆ 40-50 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ಗೆ ಬಂದ್ರನ ಅವ್ರದ್ದು ಮುಗ್ದ ಹೋಯ್ತು, ಅರ್ಧ ಕಾಂಡ ಮುಗ್ದಂಗ ಅವ್ರದ್ದು.
ಓಕೆನಾ, ಬಿಟ್ಬಿಡಿ. ಇವಾಗ ಬುಧ ಗ್ರಹ ದಾಟಿಕೊಂಡು ಶುಕ್ರ ಗ್ರಹ ದಾಟಿಕೊಂಡು ಆ ಕಿರಣಗಳು ಏನ್ ಮಾಡ್ತವೆ, ಭೂಮಿ ಕಡೆ ಬರ್ತಾ ಇರ್ತಾವ. ಭೂಮಿ ಕಡೆ ಬರ್ತಾ ಇರ್ತಾವ. ಗೊತ್ತಾಗ್ತಿದ್ಯಾ? ಭೂಮಿ ಕಡೆ ಬರ್ತಾ ಇರ್ತಾವ. ಗೊತ್ತಾಗ್ತಿದ್ಯಾ? ಇಲ್ಲಿವರೆಗೂ ಗೊತ್ತಾಗ್ತಿದ್ಯಾ? ಭೂಮಿ ಕಡೆ ಬರ್ತಾ ಇರ್ತಾವೆ. ಯಾವ ಕಿರಣಗಳು? ಸೌರ ಜ್ವಾಲದ ಕಿರಣಗಳು ಭೂಮಿ ಕಡೆ ಬರ್ತಾ ಇರ್ತವೆ. ಭೂಮಿ ಹತ್ತತ್ರ ಬಂದಷ್ಟಿಗೆ ಎನರ್ಜಿ ಕಮ್ಮಿ ಆಗಿರ್ತದೆ. ಆಲ್ಮೋಸ್ಟ್ ಆಲ್ ಒಂದ್ ಸ್ವಲ್ಪ ಎನರ್ಜಿ ಕಮ್ಮಿ ಆಗಿರ್ತದೆ. ಆಲ್ಮೋಸ್ಟ್ ಆಲ್ ಎನರ್ಜಿ ಕಮ್ಮಿ ಆಗಿರ್ತದೆ. ಇಲ್ಲಿಂದ ಬರ್ತಾ ಇರ್ತವೆ ಎನರ್ಜಿ, ಇಲ್ಲಿಂದ ಕಿರಣಗಳು. ಇದು ಸಣ್ಣ ಮೀನ್ಸ್ ಸೂರ್ಯನ ಸಣ್ಣ ಅಂತ ಬರಿಬಾರ್ದು, ಇಂಗ್ಲಿಷ್ ಮೀಡಿಯಂ ಆಗ್ತದೆ. ಓಕೆನಾ, ಸೂರ್ಯನಿಂದ ಬರ್ತಾ ಇರ್ತಾವ. ಈ ಸೂರ್ಯನಿಂದ ಬರ್ತಕ್ಕಂಥ ಸೌರ ಜ್ವಾಲದ ಕಿರಣಗಳು, ಯಾಕೋ ಕನ್ನಡನೂ ತಪ್ಪ ಬರೆಯಂಗಾಗ್ಬಿಟ್ನಲ್ರಿ ಇವತ್ತು. ಓಕೆನಾ, ಸೌರ ಜ್ವಾಲದ ಕಿರಣಗಳು ಸೊ ಎಲ್ಲಿರ್ತದೆ? ಇಲ್ಲಿ ಭೂಮಿ ಇರ್ತದೆ. ಭೂಮಿ ಗ್ರಹದ ಕಡೆ ಬಂದಾಗ, ಸೊ ಎಲ್ಲಾ ಗ್ರಹಗಳನ್ನ, ಎಲ್ಲಾ 2 ಗ್ರಹಗಳನ್ನ ದಾಟ್ಕೊಂಡು ಭೂಮಿ ಕಡೆ ಬಂದಾಗ, ಭೂಮಿನ ಕಾಪಾಡ್ಲಿಕ್ಕೆ ಒಬ್ಬ ಸೀನಿಯರ್ ಬ್ರದರ್ ಇದ್ದಾರೆ. ಸೊ ಅವ್ರ ಹೆಸರೇ ವಾಯುಗೋಳ. ಯಾರಿದ್ದಾರೆ? ವಾಯುಗೋಳ. ತನಗೆ ಎಷ್ಟು ಟೆಂಪರೇಚರ್ ಬೇಕು ಅಷ್ಟ, ಆನ್ ಅಂಡ್ ಅವರೇಜ್ 50 ರಿಂದ 60 ಡಿಗ್ರಿ 70 ಡಿಗ್ರಿ ಅದೇನ್ ಮೇಂಟೈನ್ ಮಾಡುತ್ತದೆ ಅಷ್ಟೇ. ಸೊ ಇದು ವಾಯುಗೋಳ. ಈ ವಾಯುಗೋಳ ಏನ್ ಮಾಡ್ತದೆ? ಸೊ ಅರ್ತ್ ನ ಕಾಪಾಡ್ತಾ ಇರ್ತದೆ. ಓಕೆನಾ, ಆ ಕಡೆ ಬಂದಿರತಕ್ಕಂಥ ಕಿರಣಗಳನ್ನ, ಹೈಲಿ ಪವರ್ಡ್ ರೇಡಿಯೇಷನ್ಸ್ ಗಳನ್ನ, ಆಸ್ಟ್ರಾಯ್ಡ್ಗಳು ಭೂಮಿ ಮೇಲೆ ಬೀಳದೇ ಇರೋ ತರ, ಪರ್ಟಿಕ್ಯುಲರ್ ಆಸ್ಟ್ರಾಯ್ಡ್ಸ್ ಕ್ಷುದ್ರ ಗ್ರಹಗಳು ಅಂತ ಕರಿತೀವಿ. ಓಕೆನಾ, ಕ್ಷುದ್ರ ಗ್ರಹಗಳು ಭೂಮಿ ಮೇಲೆ ಬೀಳದೇ ಇರೋ ತರ ಇದನ್ನ ಕಾಪಾಡ್ತಾ ಇರ್ತದೆ. ಓಕೆನಾ, ಸೊ ಇವಾಗ ಈ ಸೌರ ಜ್ವಾಲದ ಕಿರಣಗಳು ಭೂಮಿ ಕಡೆ ಬಂದಾಗ, ಆ ಹೈಲಿ ರೇಡಿಯೇಟೆಡ್ ಪವರ್ಸ್ ರೇಡಿಯೇಷನ್ಸ್ ಗಳು ಬಂದಾಗ, ಸೊ ಇಲ್ಲೇನಾಗ್ತದೆ? ಅರ್ತ್ ಏನ್ ಮಾಡ್ತದೆ? ಅರ್ಥನ ವಾಯುಗೋಳ ಏನ್ ಮಾಡ್ತದೆ? ಅದನ್ನ ತಡೆ ಹಿಡಿತದೆ. ವಾಯುಗೋಳದಲ್ಲಿ ಪ್ರಮುಖವಾಗಿ 5 ಲೇಯರ್ಗಳು ಬರ್ತವೆ. ಓಕೆನಾ, ಸೊ ವಾಯುಗೋಳದಲ್ಲಿ ಪ್ರಮುಖವಾಗಿ 5 ಲೇಯರ್ಗಳು ಬರ್ತವೆ. ಒಂದು ಅಂದಾಜ್ ಮೇಲೆ ನೆನ್ಪಿಟ್ಕೊಳ್ಳಿ. ಒಂದೇದು ಬಂದ್ಬಿಟ್ಟು ಟ್ರೋಪೋಸ್ಪಿಯರ್. ಓಕೆನಾ, ಇಲ್ಲಿ ಕಾಣಿಸ್ತಾ ಇದೆಯಾ? ಒಂದೇದು ಬಂದ್ಬಿಟ್ಟು ಟ್ರೋಪೋಸ್ಪಿಯರ್, ಎರಡನೇದು ಬಂದ್ಬಿಟ್ಟು ಓಕೆನಾ ಸ್ಟ್ರಾಟೋಸ್ಪಿಯರ್, ಮೂರನೇದು ಬಂದ್ಬಿಟ್ಟು ಓಕೆನಾ ಮಿಸೋಸ್ಪಿಯರ್, ನಾಲ್ಕನೇದು ಬಂದ್ಬಿಟ್ಟು ಥರ್ಮೋಸ್ಪಿಯರ್, ಐದನೇದು ಬಂದ್ಬಿಟ್ಟು ಎಕ್ಸೋಸ್ಪಿಯರ್. ಸೊ ಈ 5 ಲೇಯರ್ಗಳು ಇರ್ತವೆ. 5 ಲೇಯರ್ಗಳು ಅರ್ತ್ ನ ಕಾಪಾಡ್ತಾ ಇರ್ತವೆ. ಆ 5 ಲೇಯರ್ಗಳು. ಹಾಗಾದ್ರೆ ಭೂಮಿಯಿಂದ ಫಸ್ಟ್ ಲೇಯರ್ ಟ್ರೋಪೋಸ್ಪಿಯರ್, ಎರಡನೇದು ಬಂದ್ಬಿಟ್ಟು ಸ್ಟ್ರಾಟೋಸ್ಪಿಯರ್, ಮೂರನೇದು ಬಂದ್ಬಿಟ್ಟು ಮಿಸೋಸ್ಪಿಯರ್, ನಾಲ್ಕನೇದು ಬಂದ್ಬಿಟ್ಟು ಥರ್ಮೋಸ್ಪಿಯರ್, ಐದನೇದು ಬಂದ್ಬಿಟ್ಟು ಎಕ್ಸೋಸ್ಪಿಯರ್. ಓಕೆನಾ, 5 ಲೇಯರ್ಗಳು ಇರ್ತವೆ. ಈ 5 ಲೇಯರ್ ಅಲ್ಲಿ ಫಸ್ಟ್ ಲೇಯರ್ ಮೀನ್ಸ್ ಮೇಲ್ಗಡೆಯಿಂದ ಕಿರಣಗಳು ಬರ್ತಾ ಇದೆ ಸೂರ್ಯನಿಂದ. ಹಂಗಂದ್ರೆ ಫಸ್ಟ್ ಭೂಮಿಯಿಂದ ಫಸ್ಟ್ ಲೇಯರ್ ಯಾವುದು? ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಆಮೇಲೆ ಎಕ್ಸೋಸ್ಪಿಯರ್. ಇವಾಗ ಟಾಪ್ ಇಂದ ಬಂದಾಗ ಎಕ್ಸೋಸ್ಪಿಯರ್, ಥರ್ಮೋಸ್ಪಿಯರ್, ಮಿಸೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಟ್ರೋಪೋಸ್ಪಿಯರ್. ಗೊತ್ತಾಗ್ತಿದ್ಯಾ? ಇವಾಗ ಟಾಪ್ ಇಂದ ಸೂರ್ಯನ ರೇಡಿಯೇಷನ್ಸ್ ಗಳು ಬರ್ತಾ ಇದಾವೆ. 7,000 ಇರ್ತದ್ದು ಬರ್ತಾ ಕಮ್ಮಿ ಆಗಿದೆ. 1,000ಕ್ಕೋ ಎಷ್ಟಕ್ಕೋ ಬಂದಿದೆ. ಇವಾಗ ಆ ರೇಡಿಯೇಷನ್ಸ್ ಗಳು ಫಸ್ಟ್ ಎಂಟರ್ ಹೊಡೆಯೋದೇ ಎಕ್ಸೋಸ್ಪಿಯರ್ ಅಲ್ಲಿ ಎಂಟ್ರಿ ಹೊಡಿತದೆ. ಯಾವಾಗ ಎಕ್ಸೋಸ್ಪಿಯರ್ ಅಲ್ಲಿ ಎಂಟ್ರಿ ಹೊಡಿತದೆ, ಎಕ್ಸೋಸ್ಪಿಯರ್ ಎಷ್ಟರ ಮಟ್ಟಿಗೆ ತಡಿಬೇಕು ಅಷ್ಟರ ಮಟ್ಟಿಗೆ ತಡೀತದೆ. ಅಷ್ಟರ ಮಟ್ಟಿಗೆ ರೇಡಿಯೇಷನ್ಸ್ ಗಳನ್ನ ತಡೆದು ಅದನ್ನ ಇನ್ನೂ ಡಿಕ್ರೀಸ್ ಮಾಡ್ತಾ ಇರ್ತದೆ, ಅದನ್ನ ಇನ್ನೂ ಕಮ್ಮಿ ಮಾಡ್ತಾ ಇರ್ತದೆ. ಯಾಕಂದ್ರೆ ಭೂಮಿ ಮೇಲೆ ಇಲ್ಲಿಗೆ ಬರ್ಬೇಕಾದ್ರೆ, ಆ ಭೂಮಿ ಮೇಲೆ ಅರ್ಥದ ಮೇಲೆ ಬರ್ಬೇಕಾದ್ರೆ ಪೂರ್ತಿ ಆನ್ ಅಂಡ್ ಅವರೇಜ್ ಮನುಷ್ಯ ಸರ್ವೇ ಹಂಗೆ ಇರ್ಬೇಕಲ್ಲ, ಆ ವಾಯುಗಳು ಹಂಗಿರ್ಬೇಕಲ್ಲ, ಸೊ ಆ ಭೂಮಿಯ ವಾತಾವರಣ ಹಂಗಿರ್ಬೇಕಲ್ಲ. ಸೊ ಅದ್ರ ಮೀರಿ ಬಂದಿದ್ನ ಅದನ್ನ ಅರ್ಥದು ಅಟ್ಮಾಸ್ಫಿಯರ್ಗೆ ತರಕ್ ನೋಡ್ತದೆ. ಇಲ್ಲಿರ್ತಕ್ಕಂಥದ್ದು ಭೂಮಿಯ ವಾಯುಗೋಳಕ್ಕೆ ಸಂಬಂಧಪಟ್ಟಂಗೆ ಭೂಮಿಗೆ ಎಷ್ಟು ಬೇಕು ಸರ್ವೈವಲ್ ಆಗ್ಲಿಕ್ಕೆ ಆ ರೇಡಿಯೇಷನ್ಸ್ ಗಳನ್ನ ಆ ಲೆವೆಲ್ಗೆ ತರಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಸೊ ಇವಾಗ ಎಕ್ಸಾಸ್ಪಿಯರ್ ನ ದಾಟಿ ಬಂದಾಗ ಎಕ್ಸಾಸ್ಪಿಯರ್ದು ಆನ್ ಅಂಡ್ ಅವರೇಜ್ ಏನ್ ಕಮ್ಮಿ ಮಾಡ್ಬೇಕು? ಕಮ್ಮಿ ಮಾಡಿದೆ. ಈಗ ನೆಕ್ಸ್ಟ್ ಬರೋದೆ ಥರ್ಮೋಸ್ಪಿಯರ್ಗೆ. ಯಾವಾಗ ಥರ್ಮೋಸ್ಪಿಯರಿಗೆ ಬರ್ತದೋ, ಥರ್ಮೋಸ್ಪಿಯರ್ ಬಿಕಾಸ್ ಈ ರೇಡಿಯೇಷನ್ಸ್ ಗಳು ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೋ ಓಡಾಡ್ತಾ ಇರ್ತವೆ. ಆ ಎಲ್ಲೆಲ್ಲೋ ಓಡಾಡ್ತಾ ಇರೋ ರೇಡಿಯೇಷನ್ಸ್ ಗಳನ್ನ ಭೂಮಿಗೆ ಇರುವ ಅದ್ರ ಪಕ್ಕದಾಗ ಬಂದಾಗ ಭೂಮಿಯ ಇರುವ ಗುರುತ್ವಾಕರ್ಷಣ ಬಲದಿಂದ ಅದೇನು ಎಳ್ಕೊಂತ ಇರ್ತದೆ. ಯಾವಾಗ ಎಳ್ಕೊಂತ ಇರ್ತದೋ, ಈಗ ನೋಡಿ ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್, ಕನ್ಫ್ಯೂಸ್ ಮಾಡ್ಕೋಬೇಡಿ, ಎಕ್ಸಾಂಪಲ್ ನೋಡ್ಕೊಳ್ಳಿ. ಓಕೆನಾ, ಸೊ ಪುಗ್ಸಟ್ಟೆ ಊಟ ಕೊಡ್ತಾ ಇದಾರೆ ಅಂದಾಗ ಅವಾಗ ಏನ್ ಮಾಡ್ತೀವಿ? ಮೊದಲು ಹಿಂಗ್ ಜಗ್ಲ ಆಡಿರೋ ಗದ್ದಲ್ದಾಗ ಎಲ್ಲರೂ ಇರ್ಲಕ್ಕ ಹೋಗಿ ಇಸ್ಕೊಂತೀವಿ, ಕೈ ಹಾಕಿ ಇಸ್ಕೊಂಡ ಮೇಲೆ ಆಮೇಲೆ ನೋಡ್ತೀವಿ. ಆ ಚಿತ್ರಾನ್ನ ಕೊಡ್ತಿದಾರ, ಬೇಡ ಬಿಡು ನಾನು ಚಿತ್ರಾನ್ನ ತಿನ್ನಲ್ಲ. ಪಲಾವ್ ಕೊಡ್ತಿದಾರ, ಬೇಡ ಬಿಡು ಪಲಾವ್ ತಿನ್ನಲ್ಲ. ನಾನು ಸಜ್ಜಕ ಕೊಡ್ತಾ ಇದಾರ, ಸಜ್ಜಕ ನಾನು ತಿನ್ನಲ್ಲ ಬಿಡು. ಹಿಂಗ್ ಬಿಡ್ತೀವಲ್ಲ, ಹಂಗೆ ಈ ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೋ ಓಡಾಡ್ತಿರ್ತಕ್ಕಂಥ ಸೌರ ಜಾಲದ ಕಿರಣಗಳು ಅವುಗಳ ಭೂಮಿಯ ಗುರುತ್ವಾಕರ್ಷಣದ ಆಸ್ಪಾಸಿಗೆ ಬಂದಾಗ, ಚಿತ್ರಾನ್ನನೋ ಯಾರೋ ಊಟ
ಬರ್ತಾ ಇದ್ದಾರೆ ಅಂತ ಗೊತ್ತಾದಾಗ ಈ ಭೂಮಿ ಏನ್ ಮಾಡ್ತದೆ, ಆ ಕಿರಣಗಳನ್ನ ತನ್ನ ಪಾಡಿಗೆ ತಾನು ಎಳ್ಕಂತದೆ. ಮೊದಲು ಹಿಂಗೆ ಎಳ್ಕಂತದೆ, ಬಾ ನನ್ನ ಪತ್ರ, ಬಾ 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 ಅಂತ ಎಳ್ಕಂತದೆ. ಸೌರ ಜ್ವಾಲದ ಕಕ್ಷೆಯಿಂದ ಬಂದಿರತಕ್ಕಂಥ ಕಿರಣಗಳು ಆ ಮೊದಲು ಭೂಮಿ ಕಡೆ ಎಳ್ಕಂತದೆ. ಬೈ ಥ್ರೂ ದ ಗ್ರಾವಿಟಿ ಪವರ್, ಗ್ರಾವಿಟೇಷನಲ್ ಪವರ್. ಭೂಮಿಯ ಕಕ್ಷೆ ಹತ್ತಿರ ಬಂದಾಗ ಗ್ರಾವಿಟಿ ಪವರ್ ಇಂದ ಎಳ್ಕಂತದೆ. ಯಾವಾಗ ಎಳ್ಕಂತದೋ, ಅಯ್ಯೋ ನೀನು 4000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರೋನು, 3000 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರೋನು, ನೀನು ಭೂಮಿ ಮೇಲೆ ಬರ್ಬೇಡೋ ಮರಯ್ಯ, ನಮ್ಮ ಮನಿ ಹಾಳು ಮಾಡ್ತೀಯ, ಭೂಮಿನ ಹಾಳು ಮಾಡ್ತೀಯ. ಅವಾಗ ಎಕ್ಸೋಸ್ಪಿಯರ್ಗೆ ಗೊತ್ತಾಗ್ಬಿಡ್ತದೆ ಇದು ಹೈಲಿ ರೇಡಿಯೇಟೆಡ್ ಪವರ್. ಸೊ ಹಂಗಾಗಿ ಇದನ್ನ ಏನ್ ಮಾಡ್ತದೆ, ಸ್ಪ್ಲಿಟ್ ಮಾಡಕ್ ನೋಡ್ತದೆ. ಸೊ ಎಕ್ಸೋಸ್ಪಿಯರ್ ಇಂದ ಸ್ಪ್ಲಿಟ್ ಆದದ್ದು. ಎಕ್ಸೋಸ್ಪಿಯರ್ ಇಂದ ಹೊರಗಡೆ ಬಂದಾಗ ಮೀನ್ಸ್ ಎಕ್ಸೋಸ್ಪಿಯರ್ ಆದ್ಮೇಲೆ ಆ ಕಿರಣಗಳು ಎಲ್ಲಿಗೆ ಹೋಗ್ತದೆ, ಆ ಪವರ್, ಆ ಒತ್ತಡಕ್ಕೆ ಎಕ್ಸೋಸ್ಪಿಯರ್ ನ ದಾಟಿ ಆ ಕಿರಣಗಳು ಎಲ್ಲಿಗೆ ಹೋಗ್ತವೆ, ನೆಕ್ಸ್ಟ್ ಥರ್ಮೋಸ್ಪಿಯರ್ಗೆ ಹೋಗ್ತವೆ. ಆ ಕಿರಣಗಳು ಥರ್ಮೋಸ್ಪಿಯರ್ಗೆ ಹೋಗ್ತವೆ. ಆ ಕಿರಣಗಳು ಏನ್ ಮಾಡ್ತವೆ, ಥರ್ಮೋಸ್ಪಿಯರ್ ಹೋಗ್ತವೆ. ಥರ್ಮೋಸ್ಪಿಯರ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಸ್ಪಿಯರ್ ಅಂತ ಒಂದಿರ್ತದೆ. ಓಕೆನಾ, ಥರ್ಮೋಸ್ಪಿಯರ್ ಅಲ್ಲಿ ಮ್ಯಾಗ್ನೆಟಿಕ್ ಸ್ಪಿಯರ್ ಅಂತ ಒಂದಿರ್ತದೆ. ಥರ್ಮೋಟಿಕ್ ಪವರ್ ಅಲ್ಲಿ ಸೊ ಏನಿರ್ತದೆ, ಥರ್ಮೋಸ್ಪಿಯರ್ ಅಲ್ಲಿ ಮ್ಯಾಗ್ನೆಟಿಕ್ ಸ್ಪಿಯರ್ ಅಂತ ಒಂದಿರ್ತದೆ. ಆ ಮ್ಯಾಗ್ನೆಟಿಕ್ ಸ್ಪಿಯರ್ಗೆ ಗೊತ್ತಾಗ್ತದೆ ಇದು ಭೂಮಿ ಹಾಳು ಮಾಡುವಂಥದ್ದು. ಈ ರೇಡಿಯೇಷನ್ಸ್ ಗಳೇನ್ ಮಾಡ್ತದೆ, ಭೂಮಿ ಹಾಳು ಮಾಡುವಂಥದ್ದು. ಹಂಗಾಗಿ ನೀವು ಭೂಮಿಗೆ ಬಂದ್ರೆ ಚೆನ್ನಾಗಿರಲ್ಲ, ನಿಮ್ಮನ್ನ ಏನ್ ಮಾಡ್ತೀನಿ, ಭೂಮಿಯ ಮೇಲ್ಭಾಗದಿಂದನೇ ಕಳಿಸ್ಬಿಡ್ತೀನಿ. ಹಂಗಾದ್ರೆ ಹೊರಗಿಂದ ಇನ್ನೂ ಭೂಮಿಗೆ ಬಂದಿಲ್ಲ, ನೀವು ಅವಾಗ್ಲೇನೆ ಹಿಂಗ್ ಬರ್ತಾ ಇದೀರಾ, ನೀವು ಭೂಮಿನ ಹಾಳು ಮಾಡ್ತೀರಾ ಅಂತ ಗೊತ್ತಾದಾಗ ನಾನು ಹಿಂಗ್ ಸ್ಪ್ಲಿಟ್ ಮಾಡ್ಬಿಡ್ತೀನಿ. ನಿಮ್ಮನ್ನ ಏನ್ ಮಾಡ್ತೀನಿ, ನಿಮ್ಮಿಬ್ಬರನ್ನ ರೇಡಿಯೇಷನ್ಸ್ ಗಳನ್ನ ಸ್ಪ್ಲಿಟ್ ಮಾಡ್ಬಿಡ್ತೀನಿ. ಈ ರೇಡಿಯೇಷನ್ಸ್ ಗಳನ್ನ ಬರ್ತಾ ಇರೋ ರೇಡಿಯೇಷನ್ಸ್ ಗಳನ್ನ ಹಿಂಗ್ ಸ್ಪ್ಲಿಟ್ ಮಾಡ್ತದೆ. ಭೂಮಿಯಿಂದ ಬರ್ತಾ ಇರ್ತಕ್ಕಂಥ ರೇಡಿಯೇಷನ್ಸ್ ಗಳನ್ನ ಸ್ಪ್ಲಿಟ್ ಮಾಡ್ತದೆ. ರೇಡಿಯೇಷನ್ಸ್ ಮೀನ್ಸ್ ಬೆಳಕಿನ ಕಿರಣಗಳು. ಸೂರ್ಯನಿಂದ ಬರ್ತಕ್ಕಂಥದ್ದೇನು, ಬೆಳಕಿನ ಕಿರಣಗಳು. ಆ ಬೆಳಕಿನ ಕಿರಣಗಳನ್ನ ಸ್ಪ್ಲಿಟ್ ಮಾಡ್ತಾನೆ. ಹೈಲಿ ಪವರ್ ಅಲ್ಲಿ ಬರ್ತಾ ಇರ್ತಕ್ಕಂಥ ಕಿರಣಗಳು. ಸೊ ಮುಂದೆ ಮ್ಯಾಗ್ನೆಟೋಸ್ಪಿಯರ್ ನ ದಾಟಿದ ಮೇಲೆ, ಈ ಥರ್ಮೋಸ್ಪಿಯರ್ ಅಲ್ಲೇ 2 ಸ್ಪಿಯರ್ಗಳು, ಮ್ಯಾಗ್ನೆಟೋಸ್ಪಿಯರ್ ಅಂತ ಒಂದು ಬರ್ತದೆ. ಆ ಮ್ಯಾಗ್ನೆಟೋಸ್ಪಿಯರ್ ನ ಕ್ರಾಸ್ ಮಾಡಿದಾಗ ಅಯನೋಸ್ಪಿಯರ್ ಅಂತ ಬರ್ತದೆ. ನೋಡಿ ಇವಾಗ ಏನಾಗ್ತದೆ, ಸೊ ಇಲ್ಲಿ ಸ್ಪ್ಲಿಟ್ ಆಗ್ತದೆ. ಥರ್ಮೋಸ್ಪಿಯರ್ ರೀಜನ್ ಅಲ್ಲಿ ಸೊ ರೇಡಿಯೇಷನ್ ಗಳು ಸ್ಪ್ಲಿಟ್ ಆಗಿ ಸೊ 2 ಕಡೆ ಹೋಗ್ತದೆ. ಹೌದಾ, ನಾರ್ತ್ ಕಡೆ ಮತ್ತೆ ಸೌತ್ ಕಡೆ. ಭೂಮಿಯ ಹೊರಭಾಗದಲ್ಲೇ ಹೋಗ್ಬಿಡ್ತದೆ, ನಾರ್ತ್ ಮತ್ತೆ ಸೌತ್ ಪೊಸಿಷನ್ ಅಲ್ಲೇ ಹೋಗ್ಬಿಡ್ತದೆ. ಯಾವಾಗ ಹೈಲಿ ಪವರ್ಡ್ ರೇಡಿಯೇಷನ್ಸ್, ಹೈ ಲೈಟ್ ಅಲ್ಲಿ ಇರ್ತಕ್ಕಂಥ ಬೆಳಕಿನ ಕಿರಣಗಳನ್ನ ನಾವೇನಂತ ಕರಿತೀವಿ, ಹೈಲೈಟೆಡ್ ಅಲ್ಲಿರ್ತಕ್ಕಂಥ ಕಿರಣಗಳನ್ನ ನಾವು ಅರೋರಾ ಅಂತ ಕರಿತೀವಿ. ಹೈಲಿ ರೇಡಿಯೇಟೆಡ್ ಪವರ್ ನ ಬೆಳಕಿನ ಕಿರಣಗಳನ್ನ ನಾವು ಏನಂತ ಕರಿತೀವಿ, ಅರೋರಾ ಅಂತ ಕರಿತೀವಿ. ಹಂಗಾಗಿ ಇಲ್ಲಿನೂ ಕೂಡ ಅರೋರಾ, ಇದು ಕೂಡ ಅರೋರಾ. ಹೌದಾ, ಅರೋರಾ. ಸೊ ಇವಾಗ ಏನಾಗ್ತದೆ ನೋಡಿ, ಇದು ನಾರ್ತ್ ಸೈಡ್, ಇದು ಸೌತ್ ಸೈಡ್. ನಾರ್ತ್ ಸೌತ್ ಪೋಲ್ಗಳ. ಸೊ ಇವಾಗ ನಾರ್ತ್ ಸೈಡ್ ಅಲ್ಲಿ ಹೋಗಿರ್ತಕ್ಕಂಥ ಕಿರಣಗಳು ಕೂಡ ಹೈಲಿ ರೇಡಿಯೇಟೆಡ್. ಇಲ್ಲಿ ಕೆಳಗಡೆ ಬರ್ತಕ್ಕಂಥದ್ದು ಹೈಲಿ ರೇಡಿಯೇಟೆಡ್ ಲೈಟಿನ ಕಿರಣಗಳೇ. ಹಂಗಾಗಿ ಇದನ್ನ ಕನ್ಫ್ಯೂಸ್ ಆಗಬಾರ್ದು ಅಂತ ನಾವು ಇದನ್ನ ಅರೋರಾ ಬೋರೋಲಿಸ್ ಅಂತ ಕರಿತೀವಿ. ಇದನ್ನ ಅರೋರಾ ಆಸ್ಟ್ರೋಲಿಸ್ ಅಂತ ಕರಿತೀವಿ. ಆಸ್ಟ್ರೋಲಿಸ್ ಮೀನ್ಸ್ ಅರ್ಥನ ಕೆಳಭಾಗದಲ್ಲಿ ಏನಿದೆ, ಆಸ್ಟ್ರೇಲಿಯಾ ಇದೆ. ಓಕೆನಾ, ಅರೋರಾ ಬೋರೋಲಿಸ್ ಮತ್ತು ಅರೋರಾ ಆಸ್ಟ್ರೋಲಿಸ್ ಅಂತ ಕರಿತೀವಿ ಈ ಕಿರಣಗಳನ್ನ. ಸೊ ನಾರ್ತ್ ಪೊಸಿಷನ್ ಅಲ್ಲಿ ಹೋದಿರ್ತಕ್ಕಂಥ ಕಿರಣಗಳನ್ನ ಅರೋರಾ ಆಸ್ಟ್ರೋಲಿಸ್ ಅಂತ ಕರಿತೀವಿ. ಸೊ ಅರೋರಾ ಬೋರೋಲಿಸ್ ಅಂತ ಕರಿತೀವಿ. ಡೌನ್ ಪೊಸಿಷನ್ ಮೀನ್ಸ್ ಸೌತ್ ಪೊಸಿಷನ್ ಅಲ್ಲಿ ಬಂದಿರತಕ್ಕಂಥ ಕಿರಣಗಳನ್ನ ಅರೋರಾ ಆಸ್ಟ್ರೋಲಿಸ್ ಅಂತ ಕರಿತೀವಿ. ಇವುಗಳು ಸ್ಪ್ಲಿಟ್ ಆಗೋದು ಅಯನೋಸ್ಪಿಯರ್ ಅಲ್ಲಿ. ಒಂದು 7 ರಿಂದ 8 ಸಲ, ನಾನು ಹೇಳ್ತಾ ಇರೋದು 7 ರಿಂದ 8 ಸಲ ಈ ಅರೋರಾ ಬೋರೋಲಿಸ್ ಅಂದ್ರೇನು, ಅರೋರಾ ಆಸ್ಟ್ರೋಲಿಸ್ ಅಂದ್ರೆ ಇದನ್ನೇ ಕೇಳಿದ್ದೇನೆ. ಅಯೋನೋಸ್ಪಿಯರ್ ಅಲ್ಲೇ ಸ್ಪ್ಲಿಟ್ ಆಗ್ತದೆ, ಥರ್ಮೋಸ್ಪಿಯರ್ ಅಲ್ಲೇ ಸ್ಪ್ಲಿಟ್ ಆಗ್ತದೆ. ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾನೆ, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮಿಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್ ಅಂತ ಕೊಟ್ರೆ ಯಾವ ಒಂದು ಸ್ಪಿಯರ್ ಅಲ್ಲಿ ಸ್ಪ್ಲಿಟ್ ಆಗ್ತದೆ, ಥರ್ಮೋಸ್ಪಿಯರ್ ಅಲ್ಲಿ. ಯಾವ ಒಂದು ಅದರೊಳಗೂ ಕೂಡ ಮತ್ತೆ ಅಯನೋಸ್ಪಿಯರ್ ಅಂತ ಏನಾದ್ರು ಮೆನ್ಷನ್ ಮಾಡಿದ್ರೆ ಅಯನೋಸ್ಪಿಯರ್ ಅಂತ. ಓಕೆನಾ, ಅದರಲ್ಲೂ ಮ್ಯಾಗ್ನೆಟೋಸ್ಪಿಯರ್ ಅಂತ ಕೊಟ್ರೆ ಮ್ಯಾಗ್ನೆಟೋಸ್ಪಿಯರ್. ಇವೆರಡು ಒಂದೇ ರೀಜನ್ ಅಲ್ಲಿ ಇರ್ತದೆ, ಅಯನೋಸ್ಪಿಯರ್, ಮ್ಯಾಗ್ನೆಟೋಸ್ಪಿಯರ್. ಗೊತ್ತಾಗ್ತಿದ್ಯಾ? ಸೊ ಆಲ್ಮೋಸ್ಟ್ ಆಲ್ ಅರ್ಥದ ಟಾಪ್ ಮೋಸ್ಟ್ ಲೇಯರ್, ಕೆಳಗಡೆಯಿಂದ ಅರ್ಥದಿಂದ ನಾನಿದ್ದೀನಿ. ಅರ್ಥದ ಟಾಪ್ ಅಲ್ಲಿ ಫಸ್ಟ್ ಬರೋದು ಯಾವುದು, ಟ್ರೋಪೋಸ್ಪಿಯರ್. ಅದಾದ್ಮೇಲೆ ಸ್ಟ್ರಾಟೋಸ್ಪಿಯರ್, ಅದಾದ್ಮೇಲೆ ಮಿಸೋಸ್ಪಿಯರ್, ಅದಾದ್ಮೇಲೆ ಥರ್ಮೋಸ್ಪಿಯರ್, ಅದಾದ್ಮೇಲೆ ಮೇಲ್ಗಡೆ ಬರೋದು, ಅದಾದ್ಮೇಲೆ ಲಾಸ್ಟಿಗೆ ಬರೋದು ಎಕ್ಸೋಸ್ಪಿಯರ್. ಅದಾದ್ಮೇಲೆ ಸೀದಾ ನೀನ್ ಎಂಟ್ರಿ ಹೊಡೆಯೋದು ಬಾಹ್ಯಾಕಾಶಕ್ಕೆ. ಓಕೆನಾ, ಗೊತ್ತಾಗ್ತಿದ್ಯಾ? ಓಕೆ. ಸೊ ಅರೋರಾ ಆಸ್ಟ್ರೇಲಿಸ್ ಅಂದ್ರೇನು, ಅರೋರಾ ಬೋರೋಲಿಸ್ ಅಂದ್ರೇನು ಅಂತ ಗೊತ್ತಾಯ್ತು. ಸೊ ಇವುಗಳು ಸೂರ್ಯನಿಂದ ಬಂದ ಹೈಲಿ ರೇಡಿಯೇಟೆಡ್ ಕಿರಣಗಳು. ಗೊತ್ತಾಗ್ತಿದ್ಯಾ? ಹೈಲಿ ರೇಡಿಯೇಟೆಡ್ ಕಿರಣಗಳು. ಇಲ್ಲಿವರೆಗೂ ಏನಾದ್ರು ಡೌಟ್? ಅರೋರಾ ಬೋರೋಲಿಸ್ ಅಂದ್ರೇನು, ಅರೋರಾ ಆಸ್ಟ್ರೇಲಿಸ್ ಅಂದ್ರೇನು ಅಂತ ಗೊತ್ತಾಯ್ತಾ? ಏನಾದ್ರು ಡೌಟ್ ಇದೆಯಾ? ಬಾಯಿ ಬತ್ತಾ ಐತೆ ಅಂತ ಪದೇ ಹೇಳ್ತಾ ಇದೀನಿ, ನೀರು ಕುಡಿತಾ ಇದೀನಿ ಅಂತ ಅನ್ಕೊಂಡು ಏನು ಅನ್ಬೇಡ್ರಿ. ಓಕೆನಾ? ಸೊ ಅರೋರಾ ಆಸ್ಟ್ರೇಲಿಸ್, ಅರೋರಾ ಬೋರೋಲಿಸ್ ಅಂದ್ರೆ ಏನಂತ ಗೊತ್ತಾಯ್ತು.
ಇಲ್ಲಿವರೆಗೂ ಏನಾದ್ರು ಡೌಟ್? ಇವಾಗ ನೋಡಿ. ಸೊ ಇವಾಗ ಅರೋರಾ ಆಸ್ಟ್ರೇಲಿಯಸ್ ಆಯ್ತು, ಬೋರೋಲಿಯಸ್ ಆಯ್ತು. ಇದ್ರ ಬಗ್ಗೆ ತುಂಬಾ ಸಲ ಕ್ವಶನ್ಸ್ ಗಳನ್ನ ಕೇಳಿದ್ದೇನೆ. ಇನ್ನು ಉಳಿದಿದ್ದೆಲ್ಲ ಬೇಸಿಕ್ ಸಣ್ಣ ಪುಟ್ಟ ಟರ್ಮ್ಗಳು. ಸೊ ಅಂತದ್ರಲ್ಲಿ ಯಾವ್ದಪ್ಪ? ಅಂತದ್ರಲ್ಲಿ ಇನ್ನೂ ಒಂದೆರಡು ಮೂರು ಟರ್ಮ್ಗಳು ಸೂರ್ಯನಿಗೆ ಸಂಬಂಧಪಟ್ಟಂಗೆ ಕೇಳಿರ್ತೀರ. ಇನ್ನೂ ಒಂದೆರಡು ಮೂರು ಟರ್ಮ್ಗಳನ್ನ ಸೂರ್ಯನಿಗೆ ಸಂಬಂಧಪಟ್ಟಂಗೆ ಕೇಳಿರ್ತೀರ. ಒಂದು ಕರೋನಾ ಅಂತ ಕೇಳಿರ್ತೀರ. ಏನಂತ ಕೇಳಿರ್ತೀರ? ಕರೋನಾ ವಾಟ್ ಎವರ್ ಮೂವಿ, ಓಕೆನಾ? ಕರೋನಾ ಅಂತ ಕೇಳಿರ್ತೀರ. ಹಿಂಗೆ CORON ಕರೋನಾ ಅಂತ ಕೇಳಿರ್ತೀರ. ಸೂರ್ಯನಿಗೆ ಸಂಬಂಧಪಟ್ಟಂಗೆ ಕರೋನಾ ಅಂದರೆ ಏನು ಅಂತ ಕೇಳಿರ್ತೀರ, ಓಕೆನಾ? ಸೊ ಈ ಕರೋನಾದ ಬಗ್ಗೆ ನೋಡ್ರಿ. ಸೊ ಕರೋನಾ ಅಂದ್ರೆ ಏನು ಬೇರೆ ಇಲ್ಲ, ಓಕೆನಾ? ಇಲ್ಲಿದೆ ಕರೋನಾ. ಇದು ಅರ್ಥದ ಪಿಕ್ಚರ್, ಇದು ಸಾರಿ ಸೂರ್ಯನ ಪಿಕ್ಚರ್, ಓಕೆನಾ? ಈ ಸೂರ್ಯನ ಪಿಕ್ಚರ್ನ ಕಂಪ್ಲೀಟ್ ಆಗಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದ್ಸರಿ, ಯಾವ್ದಾವ್ದಿದೆ ಅಂತ, ಓಕೆನಾ? ಇದ್ರ ಮೇಲೆನೆ ಕರೋನಾ ಗೊತ್ತಾಗತ್ತೆ ಇವಾಗ, ಓಕೆನಾ? ಕರೋನಾ ಅಂದ್ರೆ ಯಾವುದು ಅಂತ ಕೆಲವೊಂದೊಂದ್ಸಲ ನೋಡಿ. ಸೊ ಎಕ್ಸಾಮ್ಸ್ ಅಲ್ಲಿ ಕೆಲವೊಂದೊಂದ್ಸಲ ಕನ್ಫ್ಯೂಸ್ ಮಾಡಕ್ಕೆ ಕೊಟ್ಟಿರ್ತಾನೆ. ಆಪ್ಷನ್ಸ್ ಗಳ ಮೇಲೆ ನೀವು ಆಟ ಆಡ್ಬೇಕು, ಓಕೆನಾ? ಆಪ್ಷನ್ಸ್ ಗಳ ಮೇಲೆ ಆಟ ಆಡ್ಬೇಕು ಎಕ್ಸಾಮ್ಸ್ ಅಲ್ಲಿ ನೋಡಿ. ಅದನ್ನ ಹೇಳ್ತೀನಿ ಹೆಂಗಂತ ನೋಡಿ. ಇವಾಗ ಸೂರ್ಯನ ಪಿಕ್ಚರ್ನ ನೆನ್ಪಿಟ್ರ? ಒಂದ್ ಸೆಕೆಂಡ್ ಎಲ್ಲರೂ ಸೂರ್ಯನ ಪಿಕ್ಚರ್ನ ಎಲ್ಲರೂ ನೆನ್ಪಿಟ್ರ? ಸೊ ಸೂರ್ಯನ ಪಿಕ್ಚರ್ ಅಲ್ಲಿ ಮೂಲವಾಗಿ ಇಲ್ಲಿದ್ದು ಕೇಂದ್ರದಲ್ಲಿ ಕೋರು, ಆಮೇಲೆ ರೇಡಿಯೇಟಿವ್ ಝೋನ್, ಆಮೇಲೆ ಕನ್ವೆಕ್ಟಿವ್ ಝೋನ್. ಕನ್ವೆಕ್ಟಿವ್ ಝೋನ್ ಆದ್ಮೇಲೆ ಹೊರಗಡೆ ಮತ್ತೊಂದು ಲೇಯರ್ ಇರ್ತದೆ. ಇದನ್ನ ಏನಂತ ಕರಿತೀವಿ? ಕ್ರೋಮೋಸ್ಪಿಯರ್ ಅಂತ ಕರಿತೀವಿ. ಕ್ರೋಮೋಸ್ಪಿಯರ್ ಆದ್ಮೇಲೆ ಇನ್ನೊಂದು ಲೇಯರ್ ಇದೆ. ಇದನ್ನ ನಾವೇನಂತ ಕರಿತೀವಿ? ಫೋಟೋಸ್ಪಿಯರ್. ಕ್ರೋಮೋಸ್ಪಿಯರ್ ಮತ್ತೆ ಫೋಟೋಸ್ಪಿಯರ್. ಈ ಕ್ರೋಮೋಸ್ಪಿಯರ್ ಅಂದ್ರೆ ವರ್ಣಮಂಡಲ ಅಂತ ಕರಿತೀವಿ. ಫೋಟೋಸ್ಪಿಯರ್ ಅಂದ್ರೆ ಪ್ರಕಾಶ ಮಂಡಲ ಅಂತ ಕರಿತೀವಿ. ವರ್ಣಮಂಡಲ ಮತ್ತು ಪ್ರಕಾಶ ಮಂಡಲ. ಕ್ರೋಮೋಸ್ಪಿಯರ್ ಅಲ್ಲಿ ಸೊ ಬಣ್ಣದ ಮಂಡಲ ಮೀನ್ಸ್ ವರ್ಣಗಳ ಮಂಡಲ ಅಂತ ಕರಿತೀವಿ. ಫೋಟೋಸ್ಪಿಯರ್ ಮೀನ್ಸ್ ಪ್ರಕಾಶ ಮಂಡಲ, ಬೆಳಕಿನ ಮಂಡಲ ಅಂತ ಕರಿತೀವಿ. ಇಲ್ಲಿವರೆಗೂ ಏನು ಡೌಟ್ ಇಲ್ಲ. ಇವಾಗ ಕೊರೋನಾ ಅನ್ನೋ ಪದವನ್ನ ಕೇಳಿದ್ವಿ, ಓಕೆನಾ? ಅರ್ಥದ ಔಟರ್ ಮೋಸ್ಟ್ ಲೇಯರ್ ನಾವೇನಂತ ಕರಿತೀವಿ? ಕೊರೋನಾ ಅಂತ ಕರಿತೀವಿ. ಸಾರಿ, ಅರ್ಥದಲ್ಲ, ಸೂರ್ಯನ ಔಟರ್ ಮೋಸ್ಟ್ ಲೇಯರ್ ನ ನಾವು ಕರೋನಾ ಅಂತ ಕೆಲವೊಂದ್ ಕಡೆ ಮೆನ್ಷನ್ ಮಾಡ್ತಾರೆ, ಓಕೆನಾ? ಯಾಕೆ ಮೆನ್ಷನ್ ಮಾಡ್ತಾರೆ ಔಟರ್ ಲೇಯರ್ ನ ಕೊರೋನಾ ಅಂತ ಹೇಳಿ, ಓಕೆನಾ? ಸೂರ್ಯ ಅಂತ ಬಂದಾಗ ಔಟರ್ ಮೋಸ್ಟ್ ಲೇಯರ್ ಫೋಟೋಸ್ಪಿಯರ್. ನೋಡಿ, ಫೋಟೋಸ್ಪಿಯರ್ ಎಂತ ಟೈಮಲ್ಲಿ ಕೊಟ್ಟಿರ್ತಾನೆ ಅಂದ್ರೆ ದೊಡ್ಡ ಎಕ್ಸಾಮ್ಸ್ ಗಳನ್ನ ಬರಿಬೇಕಾದ್ರೆ, KS ಎಕ್ಸಾಮ್ಸ್ ಗಳನ್ನ ಬರಿಬೇಕಾದ್ರೆ, ಓಕೆನಾ? ಅಂತ ಎಕ್ಸಾಮ್ಸ್ ಗಳಲ್ಲಿ, UPSC ಎಕ್ಸಾಮ್ಸ್ ಗಳಲ್ಲಿ ಫೋಟೋಸ್ಪಿಯರ್ ಮೆನ್ಷನ್ ಮಾಡ್ತಾನೆ. ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಮೂರೇ ಲೇಯರ್ ಕೊಟ್ಟಿರ್ತಾನೆ. ಒಂದೇದು ಕೋರು, ಆಮೇಲೆ ರೇಡಿಯೇಟಿವ್ ಝೋನ್, ಆಮೇಲೆ ಕನ್ವೆಕ್ಟಿವ್ ಝೋನ್. ಔಟರ್ ಲೇಯರ್ ನಾರ್ಮಲ್ ಆಗಿ ಕನ್ವೆಕ್ಟಿವ್ ಝೋನ್ ಅಂತ ಕೊಟ್ರೆ ಕನ್ವೆಕ್ಟಿವ್ ಝೋನ್ ಬರೀರಿ, ರೇಡಿಯೇಟಿವ್ ಝೋನ್ ಇವ್ ಎರಡೇ ಇದ್ರೆ ಎರಡೇ ಬರೆದು ಬಿಡ್ರಿ, ಹೋಗ್ಲಿ ಕಡೆ, ಓಕೆನಾ? ಒಂದೇದು ಕೇಂದ್ರ, ಎರಡನೇದು ಡಿಪೆಂಡ್ ಅಪಾನ್ ಆಪ್ಷನ್ಸ್. ಔಟರ್ ಮೋಸ್ಟ್ ಲೇಯರ್ ಆಫ್ ಸನ್ ಅಂತ ಕೊಟ್ಟಾಗ ಏನ್ ಆಪ್ಷನ್ಸ್ ಏನೇನು ಇರ್ತವೆ? ಫಾರ್ ಎಕ್ಸಾಂಪಲ್ ಕೊರೋನಾ ಅಂತ ಇರ್ತದೆ, ಫಾರ್ ಎಕ್ಸಾಂಪಲ್ ಫೋಟೋಸ್ಪಿಯರ್ ಅಂತ ಇರ್ತದೆ, ಫಾರ್ ಎಕ್ಸಾಂಪಲ್ ಕ್ರೋಮೋಸ್ಪಿಯರ್ ಅಂತ ಇರ್ತದೆ. ಇನ್ನೇನೇನು ಇರ್ತವೆ, ಓಕೆನಾ? ಯಾವ ಟೈಮಲ್ಲಿ ಏನ್ ಹಾಕ್ಬೇಕು ಅಂತ ನೀವು ಡಿಪೆಂಡ್ ಮಾಡ್ಬೇಕು. ಓಕೆ, ನೋಡಿ ಇವಾಗ ಕೊರೋನಾ ಅನ್ನೋ ಪದಕ್ಕೆ ಹೆಂಗೆ ಸೂರ್ಯನ ಔಟರ್ ಲೇಯರ್ ಮೋಸ್ಟ್ ಲೇಯರ್ ಆಗ್ತದೆ ಅನ್ನೋದನ್ನ ನೋಡಿ. ಸೊ ಇವಾಗ ಸಂಪೂರ್ಣ ಸೂರ್ಯ ಇದೆ. ಗ್ರಹಣದ ಸಂದರ್ಭದಲ್ಲಿ ಇಲ್ಲಿ ಭೂಮಿ ಮೇಲೆ ನಾವಿರ್ತೀವಿ, ಇದು ಅರ್ತ್, ಓಕೆನಾ? ಅರ್ತ್ ಮೇಲೆ ನಾವಿದ್ದಾಗ ಗ್ರಹಣ ಆಗ್ಬೇಕಾದ್ರೆ ಚಂದ್ರ ಅಡ್ಡ ಬರ್ತಾನೆ, ಹೌದಾ? ಚಂದ್ರ ಅಡ್ಡ ಬರ್ತಾನೆ, ಇದನ್ನ ಸೂರ್ಯಗ್ರಹಣ ಅಂತ ಕರಿತೀವಿ. ಭೂಮಿ ಮತ್ತು ಸೂರ್ಯನ ಮಧ್ಯದಲ್ಲಿ ಚಂದ್ರ ಬಂದಾಗ ಅದನ್ನ ನಾವೇನಂತ ಕರಿತೀವಿ? ಸೂರ್ಯಗ್ರಹಣ ಅಂತ ಕರಿತೀವಿ. ಭೂಮಿ ಮತ್ತು ಚಂದ್ರನನ್ನ ನೋಡ್ಬೇಕಾದ್ರೆ ಅಡ್ಡ ಬಂದಾಗ ನಾವು ಇದನ್ನ ಏನಂತ ಕರಿತೀವಿ? ಸೂರ್ಯಗ್ರಹಣ ಅಂತ ಕರಿತೀವಿ, ಹೌದಾ? ಸೂರ್ಯಗ್ರಹಣ ಅಂತ ಕರಿತೀವಿ. ನೋಡಿ ಇವಾಗ ಇದು ಚಂದ್ರ ಬೆಳ್ಳಗಿರ್ತಾನೆ, ಬಿಳಿ ಚಂದ್ರಮನನ್ನ ಮಾಡೋಣ, ಓಕೆನಾ? ಸೊ ಈ ಕಡೆ ಭೂಮಿ ಇರ್ತದೆ, ಇಲ್ಲಿಂದ ನೋಡಿದಾಗ ನಮಗೆ ಸೂರ್ಯಗ್ರಹಣ ಆಕಾರ ಆಗ್ತದೆ. ಸೊ ಇದು ಭೂಮಿಯಿಂದ ನೋಡಿದಾಗ ಆಕಾರ ಆಗುವಂಥದ್ದು. ನೆಕ್ಸ್ಟ್ ಇಲ್ಲಿದೆ ನೋಡಿ. ಸೊ ಚಂದ್ರ ಬೆಳ್ಳಗಿರ್ತಾನೆ, ಬೆಳ್ಳಗೆ ಮಾಡೋಣ. ಇದು ಯಾರಿದು? ಚಂದ್ರ ಭೂಮಿಯಿಂದ ನೋಡಿದಾಗ ಹಿಂಗೆ ಕಾಣಿಸ್ತಾನೆ, ದೊಡ್ಡದಾಗಿ, ಓಕೆನಾ? ದೊಡ್ಡದಾಗಿ ಕಾಣಿಸ್ತಾ ಇರ್ತಾನೆ. ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರ್ತಾನೆ. ಓಕೆ, ಇವಾಗ ಇಷ್ಟು ದೊಡ್ಡದಾಗಿ ಚಂದ್ರ ಕಾಣಿಸ್ತಾ ಇದ್ದಾನೆ, ಓಕೆನಾ? ಸೊ ನಾವು ಭೂಮಿಯಿಂದ ನೋಡಿದಾಗ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಚಂದ್ರ ಅಡ್ಡ ಬಂದಿರ್ತಾನೆ. ಚಂದ್ರ ಅಡ್ಡ ಬಂದಿದ್ದಾನೆ ಮೀನ್ಸ್ ಏನಾಗಿರ್ತದೆ? ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ಇಲ್ಲಿಂದ ನೋಡಿದಾಗ ಚಂದ್ರ ಅಡ್ಡ ಬಂದಾಗ ನನಗೆ ಸೂರ್ಯ ಕಾಣಲ್ಲ. ಸಾರಿ, ನೋಡಿ, ನಾನು ಇಲ್ಲಿಂದ ನೋಡ್ತಾ ಇದ್ದೀನಿ, ಇಲ್ಲಿಂದ ನೋಡಿದಾಗ ಸೂರ್ಯನನ್ನು ನೋಡ್ಬೇಕಾದ್ರೆ ಚಂದ್ರ ಅಡ್ಡ ಬಂದಿರ್ತಾನೆ, ಸೂರ್ಯನನ್ನು ನೋಡ್ಬೇಕಾದ್ರೆ ಚಂದ್ರ ಅಡ್ಡ ಬಂದಿರ್ತಾನೆ. ಯಾವಾಗ ಚಂದ್ರ ಅಡ್ಡ ಬರ್ತಾನೋ, ಚಂದ್ರ ಅಡ್ಡ ಬಂದಾಗ ಹೆಂಗ್ ಕಾಣಿಸುತ್ತೆ? ಸೊ ಚಂದ್ರ ಅಡ್ಡ ಬಂದಾಗ ಹೆಂಗ್ ಕಾಣಿಸುತ್ತೆ, ಓಕೆನಾ? ಉಳಿದ ಯಾವ ಲೇಯರ್ಗಳು ಕಾಣಲ್ಲ. ಚಂದ್ರ ಅಡ್ಡ ಬಂದಾಗ ಉಳಿದ ಯಾವ ಲೇಯರ್ಗಳು ಕೂಡ ಕಾಣಲ್ಲ. ಯಾಕಂದ್ರೆ ಚಂದ್ರ ಅಡ್ಡ ಬಂದಿದ್ದಾನೆ, ಹೌದಲ್ವೇ? ಚಂದ್ರ ಅಡ್ಡ ಬಂದಿದ್ದಾನೆ, ಭೂಮಿಯಿಂದ ನೋಡಿದಾಗ ಚಂದ್ರ ಅಡ್ಡ ಬಂದಿದ್ದಾನೆ, ಸೂರ್ಯನಿಗೆ ಚಂದ್ರ ಅಡ್ಡ ಬಂದಿರ್ತಾನೆ,
ಓಕೆನಾ. ನಾರ್ಮಲ್ ನೀವು ನೋಡಿದಾಗ ಸೂರ್ಯ ಹಿಂಗ ಕಾಣಿಸ್ತಿರ್ತಾನೆ ನಿಮಗೆ, ನಾರ್ಮಲ್ ಆಗಿ ಹಿಂಗ್ ಏನಾನ ಕಾಣಿಸ್ತಿರ್ತಾನೆ. ಓಕೆನಾ. ಪ್ರೈಮರಿ ಸ್ಕೂಲ್ ನ ಚಿತ್ರ ಇಳಿಸಿರ್ತೀರಿ. ಈ ಹಿಂಗ್ ಕಾಣೋ ಲೇಯರ್ ನಾವು ಫೋಟೋಸ್ಫಿಯರ್ ಅಂತ ಕರಿತೀವಿ. ಯಾಕಂದ್ರೆ ಕಿರಣಗಳು, ಪ್ರಕಾಶಗಳನ್ನ ಹೊರಗಿಡಿಸುವ ಮಂಡಲ. ಓಕೆನಾ. ಇವಾಗ ನಾವು ನಾರ್ಮಲ್ ಆಗಿ ಇರತಕ್ಕಂತ ಚಂದ್ರನನ್ನ, ಸೊ ಸೂರ್ಯಗ್ರಹಣದಲ್ಲಿ ನೋಡಿದಾಗ ನಾರ್ಮಲ್ ಆಗಿರುವಂತ ಸೂರ್ಯನನ್ನ ನಾವು ಯಾವ 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 ಸಂದರ್ಭದಲ್ಲಿ, ಗ್ರಹಣದ ಸಂದರ್ಭದಲ್ಲಿ ನೋಡಿದಾಗ ಇವಾಗ ನಮಗೇನಾಗ್ತದೆ, ಕಿರಣಗಳು ಹಿಂಗೆ ಸೂರ್ಯನಿಗೆ ಅಡ್ಡ ಇದೆ, ಈಗ ಸೂರ್ಯನಿಗೆ ಚಂದ್ರ ಅಡ್ಡ ಆಗಿದೆ, ಭೂಮಿ ಕಡೆ ಬರ್ತಿರ್ತಕ್ಕಂಥ ಕಿರಣಗಳು ಫಾರ್ ಎಕ್ಸಾಂಪಲ್ ಹಿಂಗಿದೆ, ಇದು ಲೈಟ್ ಇದೆ ನನ್ನ ಮುಖಕ್ಕೆ. ಸೊ ಇವಾಗ ನಾನು ಲೈಟ್ಗೆ ಹಿಂಗೆ ಅಡ್ಡವಾಗಿ ಚಂದ್ರನನ್ನ ಹಿಡಿದಾಗ ಕಿರಣಗಳು ನನ್ನ ಮುಖದ ಮೇಲೆ ಬೀಳ್ತಾ ಇದಾವೋ ಇಲ್ವೋ, ಬೆಳಕಿನ ಕಿರಣಗಳು ಬೀಳ್ತಾ ಇದಾವಲ್ವೋ, ಬೆಳಕು ಕಾಣಿಸ್ತಾ ಇದೆ ಆದ್ರೆ ಬಟ್ ಹೈಲಿ ಪವರ್ಡ್ ಇಲ್ಲ. ಸೊ ಅವಾಗ ಏನ್ ಮಾಡ್ತೀವಿ ನಾವು, ಆ ಕಿರಣಗಳು ಹಿಂಗ್ ಸೈಡಿಂದ ಬರ್ತಾ ಇರ್ತಾವ, ಆ ಕಿರಣಗಳು ಇಲ್ಲಿಂದ ಸೈಡಿಂದ ಬರ್ತಾ ಇರ್ತಾವ. ಓಕೆನಾ. ಇಲ್ಲಿಂದ ಕಾಣಿಸ್ತಾ ಇರ್ತದೆ ನನಗೆ, ಇಲ್ಲಿಂದ ಕಾಣಿಸ್ತಾ ಇರ್ತದೆ. ಓಕೆನಾ. ಇಲ್ಲಿಂದ ಕಾಣಿಸ್ತಾ ಇರ್ತದೆ, ಇಲ್ಲಿಂದ ಬೆಳಕು ಭೂಮಿ ಕಡೆ ಬರ್ತಾ ಇರ್ತದೆ. ಓಕೆನಾ. ಇಲ್ಲಿಂದ ಕಿರಣಗಳು, ಬೆಳಕುಗಳು ಭೂಮಿಗೆ ಬರ್ತಾ ಇರ್ತದೆ. ಸೊ ಯಾವಾಗ ನಾವು ಮೂಲ ಸೂರ್ಯನನ್ನ ಹಿಂಗಿದ್ದಿದ್ನ ಆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ನಾವ್ ಏನ್ ಮಾಡ್ತೀವಿ, ಹಂಗಾಗಿ ನೇರವಾಗಿ ನೋಡಕ್ಕಾಗಲ್ಲ, ನೇರವಾಗಿ ಸೂರ್ಯನನ್ನ ನೋಡಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಅದನ್ನ ಒಂದ್ ಹಿಂಗೇನೋ ಅಡ್ಡ ಇಟ್ಟು ನೋಡ್ತೀವಿ. ಓಕೆನಾ. ಗ್ರಹಣದ ಸಂದರ್ಭದಲ್ಲಿ ಎಕ್ಸ್ರೇ ಪದರ್ನ ಹಿಂಗ್ ಅಡ್ಡ ಇಟ್ಟು ನೋಡ್ತೀವಿ, ಗೊತ್ತಾ. ಸೊ ಗ್ರಹಣದ ಸಂದರ್ಭದಲ್ಲಿ ಎಕ್ಸ್ರೇ ಶೀಟ್ ಇರುತ್ತಲ್ಲ, ಎಕ್ಸ್ರೇ ಶೀಟ್, ಜೆರಾಕ್ಸ್ ಶೀಟ್ ಅಲ್ಲ, ಎಕ್ಸ್ರೇ ತೆಗೆದ ಶೀಟನ್ನ ಹಿಂಗ್ ಅಡ್ಡ ಇಟ್ಟು ನೋಡಿದಾಗ ಯಾವ್ದಾದ್ರು ಒಂದು ವಸ್ತುವನ್ನ ನೋಡಿ, ಹಳ್ಳಿ ಕಡೆ ಲೈಟ್ ಹಿಂಗ್ ಕಣ್ಣಿಗೆ ಹಾಕಿದಾಗ ಮನುಷ್ಯನ ಹಿಂಗ್ ನೋಡ್ತಾ ಇರ್ತೀವಿ, ಕಾಣಲ್ಲ. ಅಂತ ಟೈಮ್ನಾಗ ಏನ್ ಮಾಡ್ತೀವಿ, ಸ್ವಲ್ಪ ಅಡ್ಡ ಇಟ್ಟು ನೋಡ್ತೀವಲ್ಲ, ಹಿಂಗ್ ಅಡ್ಡ ಇಟ್ಕೊಂಡು ನೋಡಿದಾಗ ಆತನ ಕ್ಲಿಯರ್ ಆಗಿ ಕಾಣಿಸ್ತಾನೆ. ಹಂಗೆ ಆ ಗ್ರಹಣದ ಸಂದರ್ಭದಲ್ಲಿ ಚಂದ್ರ ಅಡ್ಡ ಬಂದಾಗ ಹಿಂಗ್ ಲೈಟ್ ಆಗಿ ಎಕ್ಸ್ರೇ ಶೀಟ್ ಅನ್ನ ಇಟ್ಟು ನೋಡಿದಾಗ ಈ ಔಟರ್ ಲೇಯರ್ ಏನಾಗಿರ್ತದೆ, ಹಿಂಗೆ ರೇಡಿಯೇಷನ್ಸ್ ಗಳನ್ನ ಹೊರಗಡೆ ಹಾಕುವಂಥದ್ದು ಕಾಣಿಸ್ತದೆ. ಈ ರೇಡಿಯೇಷನ್ಸ್ ಹೊರಗಡೆ ಹಾಕುವಂತ ಲೇಯರ್ ಕಾಣಿಸ್ತದೆ. ಈ ರೇಡಿಯೇಷನ್ಸ್ ಹೊರಗಡೆ ಹಾಕುವಂತ ಲೇಯರ್, ಈ ಹೊರಗಡೆ ರೇಡಿಯೇಷನ್ಸ್ ಗಳನ್ನ ಹಾಕುವಂತ ಲೇಯರ್ ನಮ್ಗೆ ಏನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಹೊರಗಡೆ ರೇಡಿಯೇಷನ್ಸ್ ಗಳನ್ನ ಹೊರಗಡೆ ಹಾಕುವಂತ ಲೇಯರ್ ಏನ್ ಕಾಣಿಸ್ತಾ ಇದೆಯಲ್ಲ, ಈ ಲೇಯರು ಸೂರ್ಯನ ಔಟರ್ ಲೇಯರು ಕಾಣಿಸ್ತಾ ಇದೆಯಾ. ಈ ಲೇಯರ್ನ ನಾವೇನಂತ ಕರಿತೀವಿ, ಕೊರೋನಾ ಅಂತ ಕರಿತೀವಿ. ಈ ಲೇಯರ್ನ ನಾವೇನಂತ ಕರಿತೀವಿ, ಕೊರೋನಾ ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ. ಈ ಲೇಯರ್ನ ನಾವು ಕರೋನಾ ಅಂತ ಕರಿತೀವಿ, ಔಟರ್ ಲೇಯರ್ನ. ಸೊ ನೋಡಿ, ನಮ್ ಕರೋನಾ 2019 ಬಂದಾಗ ಹಿಂಗಿತ್ತ, ಹಿಂಗ್ ಚಿತ್ರ ಕೊಟ್ಟಿದ್ರು ಗೊತ್ತಾ, ಕರೋನಾದ್ದು ಹಿಂಗೊಂದ್ ಚಿತ್ರ. ಓಕೆನಾ. ಹಿಂಗೆ ಇತ್ತ ಅದು, ಏನೇನೋ ಹಿಂಗಿತ್ತಪ್ಪ. ಓಕೆನಾ. ಸೊ ಕರೋನಾ ಮೀನ್ಸ್ ಈ ತರ ಇದ್ದದ್ದು. ಆ ಕರೋನಾಕ್ಕೆ ಈ ಕರೋನಾಕ್ಕೆ ಸಂಬಂಧ ಇಲ್ಲ, ಬಟ್ ಔಟರ್ ಲೇಯರ್ ಅಲ್ಲಿ ನಾವು ಕಂಡಿರ್ತದ್ದು ಕರೋನಾ ಚಿತ್ರವನ್ನು. ಓಕೆನಾ. ಸೊ ಅದಕ್ಕಿಂತ ಮುಂಚೆಯಿಂದನೂ ಕರೋನಾ ಅಂತಿದ್ರು. ಓಕೆನಾ. ಸೊ ಈ ಔಟರ್ ಲೇಯರ್ ನ ಕರೋನಾ ಅಂತ ಕರಿತಿದ್ರು. ಇವಾಗ ಆಪ್ಷನ್ಸ್ ಅಲ್ಲಿ ಏನಾದ್ರು, ಸೊ ಅರ್ಥದ ಔಟರ್ ಮೋಸ್ಟ್ ಲೇಯರ್ ಅಲ್ಲಿ ಕರೋನಾ ಅಂತ ಇದ್ರೆ ಕರೋನಾನು ಕ್ಲಿಕ್ ಮಾಡಿ. ಓಕೆನಾ. ಕರೋನಾನು ಕೂಡ ಟಿಕ್ ಮಾಡಿ. ಓಕೆ. ಅದರ್ವೈಸ್ ಫೋಟೋಸ್ಪಿಯರ್ ಅಂತ ಇದ್ರೆ ಫೋಟೋಸ್ಪಿಯರ್ ಕ್ಲಿಕ್ ಮಾಡಿ. ಅದರ್ವೈಸ್ ಕ್ರೋಮೋಸ್ಪಿಯರ್ ಇದ್ರೆ ಕ್ರೋಮೋಸ್ಪಿಯರ್ ಕ್ಲಿಕ್ ಮಾಡಿ. ಅದರ್ವೈಸ್ ಮತ್ತೊಂದು ಕನ್ವೆಕ್ಟಿವ್ ಝೋನ್ ಇದ್ರೆ ಕನ್ವೆಕ್ಟಿವ್ ಝೋನ್ ಕ್ಲಿಕ್ ಮಾಡಿ. ಇಲ್ಲ ಸೂರ್ಯನ ಕೇಂದ್ರವಾಗಿ 4 ಆಪ್ಷನ್ ಕೊಟ್ಟಿದ್ದಾನೆ, ಏನೇನೋ ಆಪ್ಷನ್ಸ್ ಗಳು ಕೊಟ್ಟಿದ್ದಾನೆ. ಫಾರ್ ಎಕ್ಸಾಂಪಲ್ ಒಂದು ಕೇಂದ್ರ, ಇನ್ನೊಂದು ರೇಡಿಯೇಟಿವ್ ಝೋನ್, ಇನ್ನೊಂದು ಶುಕ್ರಗ್ರಹ, ಇನ್ನೊಂದು ನೆಪ್ಚೂನ್ ಅಂತ ಕೊಟ್ಟಿದ್ದಾನೆ. ಇವಾಗ ಸೂರ್ಯನಿಗೆ ಸಂಬಂಧಪಟ್ಟ ಔಟರ್ ಲೇಯರ್ ಯಾವ್ದಾಗ್ತದೆ, ಕನ್ವೆಕ್ಟಿವ್ ಝೋನ್ ಆಗ್ತದೆ, ಕೇಂದ್ರ ಬೇರೆ ಆಗ್ತದೆ. ಓಕೆನಾ. ಗೊತ್ತಾಗ್ತಿದ್ಯಾ. ಸೊ ಆ ಲೇಯರ್ ನ ನಾವೇನಂತ ಕರಿತೀವಿ, ಕರೋನಾ ಅಂತ ಕರಿತೀವಿ. ಸೊ ಇದಿಷ್ಟು ಸೂರ್ಯನಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ. ಇದಿಷ್ಟು ಇವಾಗೇನು ಸೂರ್ಯನಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ. ಯಾವಾಗ ಸೂರ್ಯ ಮುಗಿತಾನೋ, ಇದ್ರ ಬಿಟ್ಟರೆ ಬೇಸಿಕ್ ಟರ್ಮ್ಗಳೇ ಇದಾವೆ, ಸಣ್ಣ ಬೇಸಿಕ್ ಟರ್ಮ್ಗಳು. ಓಕೆನಾ. ಸೂರ್ಯನಿಗೂ ಮತ್ತೆ ಭೂಮಿಗೆ ಕಂಪೇರ್ ಮಾಡಿ ಹೇಳುವಂತ ಬೇಸಿಕ್ ಟರ್ಮ್ಗಳು, ಬೇಸಿಕ್ ಟರ್ಮ್. ಓಕೆನಾ. ಸಣ್ಣ ಪುಟ್ಟ ನೋಟ್ಸ್ಗಳಲ್ಲಿ ಸಿಗುವಂಥದ್ದು ಏನಿದೆ, ಸಣ್ಣ ಪುಟ್ಟ ನೋಟ್ಸ್ಗಳಲ್ಲಿ ಸಣ್ಣ ಪುಟ್ಟ ಭೂಮಿಗೂ ಮತ್ತು ಸೂರ್ಯನಿಗೂ ಕಂಪೇರ್ ಮಾಡಿ. ಸೂರ್ಯನು ಭೂಮಿಗಿಂತ ಓಕೆನಾ, ಭೂಮಿಗಿಂತ ಎಷ್ಟು ವ್ಯಾಸದಾಗ ಎಷ್ಟಿದ್ದಾನೆ. ಓಕೆನಾ. ಸೂರ್ಯನು ಭೂಮಿಗಿಂತ ವ್ಯಾಸದಲ್ಲಿ 109 ಪಟ್ಟು ಅಧಿಕ ಎಷ್ಟಿದಾನ್ರಿ, 109 ಪಟ್ಟು ಅಧಿಕ ಇದ್ದಾನೆ. ಓಕೆನಾ. ನೆಕ್ಸ್ಟ್ ಸೂರ್ಯನು ಓಕೆನಾ ಭೂಮಿಗಿಂತ, ಸೊ ವ್ಯಾಸದಲ್ಲಿ 109 ಪಟ್ಟು ಅಧಿಕ ಇದ್ದಾನೆ. ಸೂರ್ಯನು ಭೂಮಿಗಿಂತ ಘನತ್ವದಲ್ಲಿ 20 ಪಟ್ಟು ಅಧಿಕ ಇದ್ದಾನೆ. ಸೂರ್ಯನು ಭೂಮಿಗಿಂತ ಗುರುತ್ವತೆಯಲ್ಲಿ 28 ಪಟ್ಟು 28 ಟೈಮ್ಸ್ ಅಧಿಕ ಇದ್ದಾನೆ. ಯಾರಿಂದ? ಭೂಮಿಗಿಂತ. ಓಕೆನಾ. ನೆಕ್ಸ್ಟ್ ಸೂರ್ಯನು ಭೂಮಿಗಿಂತ ದ್ರವ್ಯಮಾನದಲ್ಲಿ ಸೊ ಎಷ್ಟು, 3,32,000 ಪಟ್ಟು ಅಧಿಕ. 3,32,000 ಪಟ್ಟು
ಅಧಿಕ ಇದಾನೆ. ಓಕೆನಾ? ಸೊ ಇದಿಷ್ಟು. ನೆಕ್ಸ್ಟ್ ಇಷ್ಟು ಅಧಿಕ ಇದ್ದಾನೆ ಅಂತ. ಓಕೆನಾ? ನೆಕ್ಸ್ಟ್ ಸೂರ್ಯನು ಕೂಡ ಸುತ್ತನ್ನು ಹಾಕ್ತಾನೆ. ಸೂರ್ಯನು ಗ್ಯಾಲಕ್ಸಿಯ ಸುತ್ತ ಹಾಕುತ್ತಾನೆ. ಹಾಗಾದ್ರೆ ಸೂರ್ಯ ಗ್ಯಾಲಕ್ಸಿಯ ಸುತ್ತ ಹಾಕ್ತಾನೆ ಅನ್ನೋದಾದ್ರೆ, ಸೊ ಸೂರ್ಯ ಗ್ಯಾಲಕ್ಸಿಯ ಸುತ್ತ ಹಾಕ್ತಾನೆ ಅನ್ನೋದಾದ್ರೆ ನಮ್ಮ ಗ್ಯಾಲಕ್ಸಿ ಯಾವುದು? ಮಿಲ್ಕಿ ವೇ. ಓಕೆನಾ? ಹಾಲು ಹಾದಿ, ಆಕಾಶಗಂಗೆ. ಓಕೆನಾ? ಮಿಲ್ಕಿ ವೇ, ಆಕಾಶಗಂಗೆ, ಹಾಲು ಹಾದಿ ಅಂತ ಕರಿತೀವಿ. ಅವನ ಸುತ್ತನ್ನ ಹಾಕ್ತಾನೆ. ಹಾಗಾದ್ರೆ ಸೂರ್ಯನು ಗ್ಯಾಲಕ್ಸಿಯ ಸುತ್ತ ಹಾಕಲು 25 ಕೋಟಿ ವರ್ಷ ಬೇಕು. 25 ಕೋಟಿ ವರ್ಷ. 25 ಕೋಟಿ ವರ್ಷ ಬೇಕು ಇವನಿಗೆ ಒಂದು ಸುತ್ತ ಹಾಕ್ಲಿಕ್ಕೆ. ಓಕೆನಾ? ನೆಕ್ಸ್ಟ್ ಅದೇ ಸೂರ್ಯನು ಗ್ಯಾಲಕ್ಸಿಯನ್ನು ಸೊ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತಾನೆ. ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗ್ತಾನೆ. ಇದಿಷ್ಟೇ ಸೂರ್ಯನಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿ. ಇಷ್ಟರಲ್ಲೇ ಇರೋದು. ಓಕೆನಾ? ಇಷ್ಟು ಸೂರ್ಯನ ಬಗ್ಗೆ ಓದ್ಕೊಂಡ್ಬಿಟ್ರೆ ಮುಗಿದ ಹೋಯ್ತು. ಸನ್ನಿಗೆ ಸಂಬಂಧಪಟ್ಟ ಎಲ್ಲಾ ಕ್ವಶನ್ಸ್ಗಳು ಇದರಲ್ಲೇ ರೈಸ್ ಆಗೋದು. ಎಲ್ಲವೂ ಸನ್ನಿಗೆ ಸಂಬಂಧಪಟ್ಟಂಗೆ ಏನೇನು ಕ್ವಶನ್ಸ್ಗಳು ರೈಸ್ ಆಗಿದಾವು ಇಷ್ಟರಲ್ಲೇ ಒದ್ದಾಡಿದಾವು. ಗೊತ್ತಾಗ್ತಿದ್ಯಾ? ಸನ್ನಿಗೆ ಸಂಬಂಧಪಟ್ಟ ಎಲ್ಲಾ ಕ್ವಶನ್ಸ್ಗಳು ಇಷ್ಟರಲ್ಲೇ ಒದ್ದಾಡಿದಾವೆ. ಇನ್ನು ಬೇಸಿಕ್ 1-2-3 ಟರ್ಮ್ಗಳಿದಾವೆ ಅಷ್ಟೇ. ಓಕೆನಾ? ಸನ್ನಿಗೆ ಸಂಬಂಧಪಟ್ಟ ಎಲ್ಲ ಇಷ್ಟರಲ್ಲೇ ಒದ್ದಾಡಿದಾವೆ. ಈಗ ನೇರವಾಗಿ ಸೌರಮಂಡಲಕ್ಕೆ ದೂಕನ. ಸೊ ಸೂರ್ಯ ಮುಗಿದ ಮೇಲೆ ಸೌರಮಂಡಲದ ಕೇಂದ್ರವಾಗಿ ಸೊ ಯಾರಿದ್ದಾರೆ? ಸೂರ್ಯ ಇದ್ದಾನೆ. ಸೌರಮಂಡಲದ ಅಧಿಪತಿಯಾಗಿ ಸೂರ್ಯನನ್ನ ಕರಿತೀವಿ. ಓಕೆನಾ? ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಇಲ್ಲಿ ಸೂರ್ಯ ಇದ್ದಾನೆ ಅಂತ. ಸೌರಮಂಡಲದ ಅಧಿಪತಿ ಸೂರ್ಯನ ಮೋಸ್ಟ್ ಔಟರ್ ಲೇಯರ್ನ ಏನಂತ ಕರಿತೀವಿ? ಫೋಟೋಸ್ಪಿಯರ್ ಅಂತ ಕರಿತೀವಿ. ಗ್ರಹಣದ ಸಂದರ್ಭದಲ್ಲಿ ನೋಡಿದ್ರೆ ಅದನ್ನ ಕೊರೋನಾ ಅಂತ ಕರಿತೀವಿ. ಹೌದಾ ಇಲ್ಲ? ಗೊತ್ತಾಗ್ತಿದ್ಯಾ ಇಲ್ಲ? ನೆಕ್ಸ್ಟ್ ಸೊ ಇದನ್ನ ನಾವೇನಂತ ಕರಿತೀವಿ? ಫೋಟೋಸ್ಪಿಯರ್ ಅಂತ ಕರಿತೀವಿ. ನೆಕ್ಸ್ಟ್ ಸೂರ್ಯನ ಅತ್ಯಂತ ಹತ್ತಿರವಾದ ಮುಂದೆ ಸೂರ್ಯ ದಾಟದ ಮೇಲೆ ಮುಂದೆ ಬರುವಂತದ್ದು ಸೌರಮಂಡಲ. ಈ ಸೌರಮಂಡಲದಲ್ಲಿ ಸೊ ಮೋಸ್ಟ್ ಫಸ್ಟ್ ಗ್ರಹ ಬರೋದು ಯಾವುದು? ಬುಧ ಗ್ರಹ. ತದನಂತರ ನೆಕ್ಸ್ಟ್ ಗ್ರಹ ಶುಕ್ರ ಗ್ರಹ, ತದನಂತರ ಭೂಮಿ, ತದನಂತರ 4ನೇ ಗ್ರಹ, ತದನಂತರ 4ನೇ ಗ್ರಹ ಮೀನ್ಸ್ ಮಂಗಳ. ಅದಾದ್ಮೇಲೆ ಆಸ್ಟ್ರಾಯ್ಡ್ ಬೆಲ್ಟ್ ಅಂತ ಬರ್ತದೆ. ಇಲ್ಲೇನಿದಾವೆ? ಆಸ್ಟ್ರಾಯ್ಡ್ಗಳಿದಾವೆ. ಇಲ್ಲೇನಿದಾವೆ? ಆಸ್ಟ್ರಾಯ್ಡ್ಗಳು. ಓಕೆನಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಗುರುಗ್ರಹ. ಇದು ಗುರುಗ್ರಹ. ಓಕೆನಾ? ಇಲ್ಲಿ ಗುರುಗ್ರಹ, ತದನಂತರ ಶನಿ ಗ್ರಹ, ತದನಂತರ ಯುರೇನಸ್, ತದನಂತರ ನೆಪ್ಚೂನ್, ಲಾಸ್ಟ್ಗೆ ಅಗೇನ್ ಬರುವಂತದ್ದು ಓಕೆನಾ ಇಲ್ಲಿ ಕ್ಯೂಪರ್ ಬೆಲ್ಟ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ? ಕ್ಯೂಪರ್ ಬೆಲ್ಟ್ ಅಂತ ಕರಿತೀವಿ. ಸೊ ಹಾಗಾದ್ರೆ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಬಂದ್ಬಿಟ್ಟು ಬುಧ ಗ್ರಹ. ಬುಧ ಗ್ರಹ. ಸೂರ್ಯನಿಂದ ಸ್ವಲ್ಪ ದೂರ ಇರುವಂತ ಮತ್ತೊಂದು ಗ್ರಹ ಬಂದ್ಬಿಟ್ಟು ಸೂರ್ಯನಿಂದ ಸ್ವಲ್ಪ ದೂರ ಇರುವಂತದ್ದು ಶುಕ್ರ ಗ್ರಹ. ಎರಡನೇ ದೂರದಲ್ಲಿರುವಂತದ್ದು ಶುಕ್ರ ಗ್ರಹ. ಓಕೆನಾ? ಶುಕ್ರ ಗ್ರಹ ಮೋಸ್ಟ್ ಬ್ರೈಟೆಸ್ಟ್ ಪ್ಲಾನೆಟ್ ಅಂತ ಕರಿತೀವಿ. ಬುಧ ಗ್ರಹವನ್ನ ಮೋಸ್ಟ್ ನಿಯರೆಸ್ಟ್ ಪ್ಲಾನೆಟ್ ಅಂತಾನು ಕೂಡ ಕರಿತೀವಿ. ಅತ್ಯಂತ ಸೌರಮಂಡಲದ ಅತ್ಯಂತ ಚಿಕ್ಕ ಗ್ರಹ ಅಂತಾನು ಕೂಡ ಬುಧ ಗ್ರಹವನ್ನ ಕರಿತೀವಿ. ನೆಕ್ಸ್ಟ್ ಮೂರನೇದಾಗಿ ಬರುವಂತದ್ದು ಮೂರನೇ ಗ್ರಹ ಬಂದ್ಬಿಟ್ಟು ಭೂಮಿ ಗ್ರಹ. ಭೂಮಿಗೆ ಔಟರ್ ಲೇಯರ್ ಅಲ್ಲಿ ಒಬ್ಬ ಫ್ರೆಂಡ್ ಸುತ್ತಾ ಇರ್ತಾನೆ ಹಿಂಗೆ ಔಟರ್ ಲೇಯರ್ ಅಲ್ಲಿ. ಸೊ ಈತನನ್ನ ಚಂದ್ರ ಅಂತ ಕರಿತೀವಿ. ನೆಕ್ಸ್ಟ್ 4ನೇ ಗ್ರಹ ಕೆಂಪು ಗ್ರಹವಾಗಿ ಮಂಗಳ ಇದ್ದಾನೆ. ಯಾರು? ಮಂಗಳ. ಓಕೆನಾ? ಮಂಗಳ ಗ್ರಹನಿಗೆ 2 ಸ್ಯಾಟಲೈಟ್ ಇದ್ದಾರೆ. 2 ಸ್ಯಾಟಲೈಟ್ಗಳು, ಒಂದು ಫೋಬೋಸ್, ಇನ್ನೊಂದು ಡಿಮೋಸ್. ಓಕೆನಾ? ಡಿಮೋಸ್ ಬಂದ್ಬಿಟ್ಟು ಸೌರಮಂಡಲದ ಅತ್ಯಂತ ಚಿಕ್ಕ ಉಪಗ್ರಹ, ನ್ಯಾಚುರಲ್ ಸ್ಯಾಟಲೈಟ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನು ಆರನೇದಾಗಿ ಸೌರಮಂಡಲದ ಅತಿ ದೊಡ್ಡ ಗ್ರಹ ಸೊ ಯಾರು? ಗುರುಗ್ರಹನಿಗೆ ಬೇಜಾನ್ 79ರಷ್ಟು ನ್ಯಾಚುರಲ್ ಸ್ಯಾಟಲೈಟ್ಗಳಿದಾವೆ. ಆ ನ್ಯಾಚುರಲ್ ಸ್ಯಾಟಲೈಟ್ಗಳಲ್ಲಿ ಗ್ಯಾನಿಮೇಡ್ ಅನ್ನೋದು ಒಂದು. ನೆಕ್ಸ್ಟ್ ಗುರುಗ್ರಹ ಆದ್ಮೇಲೆ ಶನಿ ಗ್ರಹ. ಯಾರು? ಶನಿ ಗ್ರಹನಿಗೂ ಕೂಡ ಹಲವಾರು ಸ್ಯಾಟಲೈಟ್ಗಳಿದಾವೆ. ತದನಂತರ ಶನಿ ಆದ್ಮೇಲೆ ನೆಕ್ಸ್ಟ್ ಬರೋದೇ
ಯುರೇನಸ್. ಶನಿ ಆದ್ಮೇಲೆ ನೆಕ್ಸ್ಟ್ ಬರೋದು ಯುರೇನಸ್. ಶನಿ ಆದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಯುರೇನಸ್. ಶನಿ ಆದ್ಮೇಲೆ ನೆಕ್ಸ್ಟ್ ಬರೋದು ಯುರೇನಸ್. ಯುರೇನಸ್ ಆದ್ಮೇಲೆ ಬರುವಂತದ್ದು ನೆಪ್ಚೂನ್. ಯುರೇನಸ್ ಆದ್ಮೇಲೆ ನೆಪ್ಚೂನ್. ಸೌರಮಂಡಲದಲ್ಲೇ ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಬಂದ್ಬಿಟ್ಟು ಬುಧ. ಸೌರಮಂಡಲದಲ್ಲೇ ಸೂರ್ಯನಿಂದ ಅತ್ಯಂತ ದೂರದಲ್ಲಿರುವ ಗ್ರಹ ನೆಪ್ಚೂನ್. ಸೌರಮಂಡಲದಲ್ಲಿ ಸೂರ್ಯನಿಂದ ದೂರ ಇರುವಂತ ಗ್ರಹ ನೆಪ್ಚೂನ್. ಸೌರಮಂಡಲದಲ್ಲಿ ಅತ್ಯಂತ ದೂರ ಇರುವ ಗ್ರಹ ಬಂದ್ಬಿಟ್ಟು ನೆಪ್ಚೂನ್. ಲಾಸ್ಟ್ ಇಲ್ಲಿ ಒಂದು ಪ್ಲೋಟೋ ಅಂತ ಬಂದಿತ್ತು, ಹೌದಾ? ಪ್ಲೋಟೋ ಅಂತ ನೀವು ಓದ್ಬೇಕಾದ್ರೆ ಚಿಕ್ಕವ್ರು 19th ಜನರೇಷನ್ ಅವ್ರು ಓದ್ಬೇಕಾದ್ರೆ ಇತ್ತು ಪ್ಲೋಟೋ ಅಂತ, ಓಕೆನಾ? ಅದನ್ನ ಇವಾಗಿಲ್ಲ, ಯಾಕೆ ಅಂತ ಮುಂದಿನ ತರಗತಿಯಲ್ಲಿ ನೋಡೋಣ. ಸೊ ಇದು ಬೇಸಿಕ್ ಟರ್ಮ್ಗಳು. ಇದ್ರ ಬಗ್ಗೆ ಸಂಪೂರ್ಣ 8 ಗ್ರಹಗಳ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಕ್ಲಾಸಸ್ ಅಲ್ಲಿ ನೋಡೋಣ ಸಂಪೂರ್ಣವಾಗಿ, ಓಕೆನಾ? ಬೇಸಿಕ್ ಏನೇನ್ ನೋಡ್ತಾ ಬಂದಿದ್ವಿ ಅನ್ನೋದನ್ನ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಸೊ ಸೌರಮಂಡಲದ 8 ಗ್ರಹಗಳ ಬಗ್ಗೆ ಓದ್ಕೊಳ್ಳಿ. ಸೂರ್ಯನಿಗೂ ಮತ್ತು ಭೂಮಿಗೂ ಇರುವಂತಹ ವೇರಿಯೇಷನ್ಸ್ ಗಳ ಬಗ್ಗೆ ಓದ್ಕೊಳ್ಳಿ. ಸೊ ಅದಾದ್ಮೇಲೆ ಈ 8 ಗ್ರಹಗಳ ಪಟ್ಟಿಯನ್ನ ನೀಟಾಗಿ ಕಣ್ಣಲ್ಲೇ ಇದ್ದಂಗಿರ್ಬೇಕು. ಈ ಸೌರಮಂಡಲದ 8 ಗ್ರಹಗಳ ಪಟ್ಟಿಯನ್ನು ನೋಡ್ಕೊಳ್ಳಿ. ಸೌರಮಂಡಲಕ್ಕೆ ಅತ್ಯಂತ ಹತ್ತಿರವಾದ, ಸೂರ್ಯನಿಗೆ ಅತ್ಯಂತ ಹತ್ತಿರವಾದ ಗ್ರಹ ಬಂದ್ಬಿಟ್ಟು ಬುಧ. ಸೂರ್ಯನಿಗೆ ಅತ್ಯಂತ ಚಿಕ್ಕ ಗ್ರಹ, ಓಕೆನಾ? ಸೌರಮಂಡಲ ಅತ್ಯಂತ ಚಿಕ್ಕ ಗ್ರಹ ಬುಧ, ಓಕೆನಾ? ಸೊ ಶುಕ್ರ ಗ್ರಹದ ಬಗ್ಗೆ ನೋಡ್ಕೊಳ್ಳಿ. ಸೊ ಇವೆಲ್ಲವೂ ಕೂಡ ಪಿನ್ ಟು ಪಿನ್ ಇದರಲ್ಲಿ ಅಟ್ಮಾಸ್ಫಿಯರ್ ಏನಿದೆ, ಯಾವ್ದಾದಕ್ಕೆ ಎಷ್ಟೆಷ್ಟು ಸ್ಯಾಟಲೈಟ್ ಗಳಿದಾವೆ, ಯಾವ್ದಾದ್ರದ್ದು ವೇರಿಯೇಷನ್ಸ್ ಆಗ್ತದೆ, ಇನ್ನರ್ ಟೆಂಪರೇಚರ್ ಏನು, ಔಟರ್ ಟೆಂಪರೇಚರ್ ಏನು, ಆ ವಾಯುಗೋಳದಲ್ಲಿ ಏನೇನು ವೇರಿಯೇಷನ್ಸ್ ಆಗ್ತದೆ, ಇದರಲ್ಲಿ ಮೌಂಟೇನ್ ಗಳು ಏನೇನಿದಾವೆ, ಯಾವ್ದಾವ್ದು ಬೆಸನ್ಸ್ ಗಳು ಕ್ರಿಯೇಟ್ ಆಗ್ತದೆ. ಸೊ ಈಚ್ ಅಂಡ್ ಎವ್ರಿಥಿಂಗ್. ಆಸ್ಟ್ರಾಯ್ಡ್ ಗಳು ಹೆಂಗ್ ಜನರೇಟ್ ಆಯ್ತು, ಆಸ್ಟ್ರಾಯ್ಡ್ ಬೆಲ್ಟ್ ಹೆಂಗ್ ಕ್ರಿಯೇಟ್ ಆಯ್ತು, ಗುರುಗ್ರಹ ಯಾಕೆ ಅಷ್ಟು ದೊಡ್ಡದಾಯ್ತು, ಮಂಗಳ ಗ್ರಹ ಯಾಕೆ ಕೆಂಪಗಿದೆ. ಸೊ ನೆಪ್ಚೂನ್ ಮತ್ತೆ ಯುರೇನಸ್, ಓಕೆನಾ? ಸಾರಿ, ಯುರೇನಸ್ ಮತ್ತು ಶುಕ್ರ ಗ್ರಹ ಹಿಮ್ಮುಖವಾಗಿ ತಿರುಗುವಂತ ಗ್ರಹಗಳು ಅಂತ ಕರಿತೀವಿ. ಯುರೇನಸ್ ಮತ್ತು ನೆಪ್ಚೂನ್, ಇದು ಶುಕ್ರ ಗ್ರಹ. ಯುರೇನಸ್ ಮತ್ತು ಶುಕ್ರ ಗ್ರಹ, ಈ ಕಡೆಯಿಂದ 2ನೇ ಗ್ರಹ, ಈ ಕಡೆಯಿಂದ 2ನೇ ಗ್ರಹ, ಓಕೆನಾ? ಯಾಕೆ ಇವೆರಡು ಹಿಮ್ಮುಖವಾಗಿ ತಿರುಗುತ್ತೆ, ಓಕೆನಾ? ಎಲ್ಲಾ ಗ್ರಹಗಳ ಸಂಪೂರ್ಣ ಪಟ್ಟಿಯನ್ನ, ಒಂದೊಂದು ಗ್ರಹಗಳನ್ನ ಪಿನ್ ಟು ಪಿನ್ ಒಂದೊಂದು ಹೆಜ್ಜೆ ಆಗಿ ಮುಂದಿನ ತರಗತಿಯಲ್ಲಿ, ಮುಂದಿನ ಕ್ಲಾಸಸ್ ಅಲ್ಲಿ ಮತ್ತೆ ನೋಡೋಣ. ಸೊ ಅಲ್ಲಿವರೆಗೂ ಸೊ ರೆಸ್ಟ್ ಮಾಡಿ, ಈಶ್ವರ್ಗಳು ಎಜುಕೇಶನ್ಸ್ ನ ಚೆಕ್ ಮಾಡಿ. ಸೊ ಸಂಪೂರ್ಣವಾಗಿ ಈಶ್ವರ್ಗಳು ಎಜುಕೇಶನ್ಸ್ ಅಪ್ಲಿಕೇಶನ್ಸ್ ಅಲ್ಲಿ ಸೊ ಸಂಪೂರ್ಣವಾಗಿ ಬ್ಯಾಚಸ್ ಗಳು ರನ್ ಆಗ್ತಾ ಇದೆ. ಕಂಪ್ಲೀಟ್ ಜಿಯೋಗ್ರಫಿ ಬ್ಯಾಚ್ ಬಂದು ಕೇವಲ 49 rupees ಇದೆ. 1 ಸೆಕೆಂಡ್ ತೋರಿಸ್ತೀನಿ. ಸಂಪೂರ್ಣ ಜಿಯೋಗ್ರಫಿ ಬಂದ್ಬಿಟ್ಟು 49 rupeesಗೆ ಮೋಸ್ಟ್ ಇದಕ್ಕಿಂತ ಮೋಸ್ಟ್ ಬೆಸ್ಟ್ ಬ್ಯಾಚ್ ಇನ್ನೊಂದು ಇರ್ಲಕ್ಕಿಲ್ಲ. ಫಿಸಿಕ್ಸ್ ಬ್ಯಾಚ್ ರನ್ ಆಗ್ತಾ ಇದೆ, ಮಿಷನ್ ಮ್ಯಾಥಮೆಟಿಕ್ಸ್ ರನ್ ಆಗ್ತಾ ಇದೆ, ಜಿಯೋಗ್ರಫಿ ಫೌಂಡೇಶನ್ ಬ್ಯಾಚ್. ಸೊ ಇದ್ರ ಕ್ಲಾಸಸ್ಗಳು ಯೂಟ್ಯೂಬ್ ಅಲ್ಲೂ ಕೂಡ ಸಿಗ್ತಾ ಇದೆ. ಆಫ್ಟರ್ ದಟ್ ಕ್ಲೋಸ್ ಆಗ್ತದೆ, ಓಕೆನಾ? ಸೊ ಲೈವ್ ಸೆಷನ್ಸ್ ಮುಗಿದ ಮೇಲೆ ಇದರ ಕ್ಲಾಸಸ್ಗಳು ಸಿಗಲ್ಲ, ಬಟ್ PDF, PPT, ನೋಟ್ಸ್ಗಳು, ಟೆಸ್ಟ್ ಸೀರೀಸ್ಗಳು ಎಲ್ಲವೂ ಫ್ರೀ ಆಗಿ ನಿಮಗೆ ಸಿಗುತ್ತೆ. ಸೊ ಅಪ್ಲಿಕೇಶನ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಈಶ್ವರ್ಗಳು ಎಜುಕೇಶನ್ಸ್ ಅಂತ ಫೌಂಡೇಶನ್ ಬ್ಯಾಚ್ ಕೇವಲ 49 rupeesಗೆ ಇದು ಸಿಗ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಹೆಚ್ಚಿಗೆ ಮಾಹಿತಿ ಏನಾದರೂ ಬೇಕಾದ್ರೆ ಈಶ್ವರ್ಗೌಳಿ ಆಲ್ ಸೋಷಿಯಲ್ ಮೀಡಿಯಾ ಪೇಜಸ್ ಗಳಿದಾವೆ. ಕಾಂಟ್ಯಾಕ್ಟ್ ನಂಬರ್ ನ ತಗೊಳ್ಳಿ ಬೇಕಿದ್ರೆ 9380322055 ಅಥವಾ 9844938802 ಈ 2 ನಂಬರ್ಗಳಿಗೂ ಕರೆ ಮಾಡಿ ಏನಾದರೂ ವೆರಿಫಿಕೇಶನ್ಸ್ ಇದ್ರೆ ಕೇಳಿ, ಓಕೆನಾ? ಸೊ ಚೆಕ್ ಮಾಡೋದಾಗಿರ್ಬೋದು, ಕ್ವರೀಸ್ ಗಳಾಗಿರ್ಬೋದು, ಏನಾದರೂ ಇದ್ರೆ ಕೇಳಿ, ಓಕೆನಾ? ಸೊ ಮತ್ತೇನಾದರೂ ಡೌಟ್ಸ್ ಇಲ್ವಾ? ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಜೈ ಹಿಂದ್.